ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಗುರುರಾಜಾಚಾರ್ಯರು ಹೇಳಿದ ಹಾಗೆ ಮೊನ್ನೆ ಬಿಡುಗಡೆಯಾದ, ಆದರೆ ಇನ್ನೂ ಪ್ರೆಸ್ಸಿನಿಂದ ಬಿಡುಗಡೆಯಾಗದ ಉಪನಿಷತ್ತಿನ ಪುಸ್ತಕ ಇನ್ನೊಂದು 15-20 ದಿವಸಗಳಲ್ಲಿ ನಿಮ್ಮ ಕೈಗೆ ಬರಬಹುದು. ಅದಕ್ಕೆ ಇವಾಗಲೇ ಕೆಲವರು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ದಾರೆ ಮತ್ತು ನಾಳೆ ಬಿಡುಗಡೆಯಾಗುವ ಪುಸ್ತಕ ನಾಳೆ ನಿಮ್ಮ ಕೈಗೆ ಸಿಗುತ್ತೆ. ಅದಕ್ಕೆ ಬುಕ್ ಮಾಡಿದವರು, ಈ ಮೊದಲೇ ಬುಕ್ ಮಾಡಿದವರು ನಾಳೆ ಪಡೆಯಬಹುದು. ಅದು ಅಲ್ಲದೆ ನಾಳೆ ಆ ಬುಕ್ಕಿಂಗು ಅಂದರೆ ಆ ಕನ್ಸೆಷನ್ ರೇಟ್ನ ಕೊನೆಯ ದಿನ ನಾಳೆ ನೀವು ಹಣ ಹಿಡ್ಕೊಂಡು ಬಂದವರು ಕೂಡ ನಾಳೆ ಪುಸ್ತಕ ಪರ್ಚೇಸ್ ಮಾಡಿದರೆ ಅದು 150 ರೂಪಾಯಿಯ ಪುಸ್ತಕ 125 ರೂಪಾಯಿಗೆ ಸಿಗುತ್ತೆ. ಶ್ರೀ ಮಧ್ವವಿಜಯದ ನಾರಾಯಣ ಪಂಡಿತರು ಬರೆದ ಮಧ್ವವಿಜಯದ ಮೂಲ ಇದೆ, ವೇದಾಂಗ ತೀರ್ಥರ ಶುದ್ಧ ಪ್ರಾಚೀನ ಪಾಠ ಮತ್ತು ಅದರ ಕನ್ನಡ ಅನುವಾದ. ಅದು ನಾಳೆ ಬುಕ್ ಮಾಡದೇ ಇದ್ದವರು ನಾಳೆ ಹಣ ಕೊಟ್ಟು ಕೊಂಡುಕೊಳ್ಳಬಹುದು. ಅದು ಮಾರಾಟ ಮಾಡುವ ಹುಡುಗರದ್ದು ಒಂದು ಅಪೇಕ್ಷೆ ಹೇಳಿಬಿಡುತ್ತೇನೆ, ನಾಳೆ ಕೊಂಡುಕೊಳ್ಳುವವರು ಬರುವಾಗ 200 ರೂಪಾಯಿ ತಂದು 75 ರೂಪಾಯಿ ವಾಪಸ್ ಕೇಳಿಬೇಡಿ, ನಮ್ಮ ಚಿಲ್ಲರೆಲ್ಲ ಬರುವಾಗ 125 ರೂಪಾಯಿ ತರಲಿಕ್ಕೆ ಹೇಳಿ ಅಂತ ಕೇಳಿಕೊಂಡ್ರು ಹುಡುಗರು. ಅದನ್ನು ನಿಮ್ಮ ಕಿವಿಗೆ ಹಾಕಿದ್ದೇನೆ ಅಷ್ಟೇ. ಅವರಿಗೆ ಅಲ್ಲಿ ಗಡಿಬಿಡಿಯಲ್ಲಿ ಪ್ರತಿಯೊಬ್ಬರು 200 ರೂಪಾಯಿ ಕೊಟ್ಟು ಅಥವಾ 500 ರೂಪಾಯಿ ಕೊಟ್ಟು 120 ಉಳಿದು ಚಿಲ್ಲರೆ ಕೊಡಿದ್ರೆ ಗಡಿಬಿಡಿ ಆಗುತ್ತೆ. ಆದ್ದರಿಂದ ದಯವಿಟ್ಟು ನಾಳೆ ಅಡ್ವಾನ್ಸ್ ಬುಕ್ ಮಾಡಿದವರು ಮತ್ತು ನಾಳೆ ಬುಕ್ ಮಾಡಿ ತಗೊಳ್ಳೋರು, ಅಡ್ವಾನ್ಸ್ ಬುಕ್ ಮಾಡಿದವರು ಹಾಗೂ ಪೇ ಮಾಡಿ ಆಗಿದೆ, ನಾಳೆ ತಗೊಳ್ಳೋರು ಮನೆಯಿಂದ ಹೊರಡುವಾಗಲೇ 100 ರೂಪಾಯಿದು ಒಂದು ನೋಟು ಮತ್ತು 10ರದ್ದು 2 ಅಥವಾ 20ರದ್ದು ಒಂದು ಮತ್ತು 5ರದ್ದು ಒಂದು ಕಿಸೆ ಹಾಕ್ಕೊಂಡು ಬಂದುಬಿಡಿ ಅಷ್ಟೇ. 200ರದ್ದು 300ರದ್ದು ಹಾಕ್ಕೊಂಡು 500 ತಂದು ಅಲ್ಲಿ ಚಿಲ್ಲರೆಗೆ ತೊಂದರೆ ಆಗುತ್ತೆ ಅಂತ ಪಾಪ ಹುಡುಗರ ಅಪೇಕ್ಷೆ ವ್ಯಕ್ತಪಡಿಸಿದರು. ಅದನ್ನು ನಿಮ್ಮ ಕಿವಿಗೆ ಹಾಕ್ತಾ ಇದ್ದೇನೆ. ಎರಡನೇ ಮಾತು, ಗುರುರಾಜಾಚಾರ್ಯರು ಹೇಳಿದ ಹಾಗೆ ಅದರ ಮೂಲ ಉದ್ದೇಶ ನಮ್ಮಲ್ಲಿ ಆ ಉಪನಿಷತ್ತಿನ ಅಧ್ಯಯನ ಮನೆಯಲ್ಲಿ ನಡೆಯಬೇಕು ಅನ್ನೋದು ನನ್ನ ಆಸೆ. ಮನೆಯಲ್ಲಿ ಇಂಥ ವಿದ್ಯಾಪೀಠಗಳಲ್ಲಿ ಟೆಕ್ಸ್ಟ್ ಬುಕ್ ಆಗಿ ಅದು ಮಕ್ಕಳಿಗೆ ಅಧ್ಯಯನಕ್ಕೆ ಸಿಗಬೇಕು. ಅದನ್ನ ಆ ಅಧ್ಯಯನದ ದೃಷ್ಟಿಯಿಂದ ಫಸ್ಟ್ ಪ್ರಿಫರೆನ್ಸು ಅದನ್ನು ಓದಬೇಕು ಅನ್ನುವ ದೀಕ್ಷೆಯಿಂದ ತಗೋಬೇಕು, ಓದುವುದಕ್ಕೆ ಮತ್ತು ಪಾಠ ಹೇಳುವುದಕ್ಕೆ. ಅದು ಸರ್ವಥಾ ಎಲ್ಲರಿಗೂ ಸಾಧ್ಯ ಅಲ್ಲ. ಯಾಕೆಂದರೆ ಸಂಸ್ಕೃತ ಜ್ಞಾನ ಇರುವ ವಿದ್ಯಾರ್ಥಿಗಳಿಗೂ ಆ ಗ್ರಂಥ ಉಪಯೋಗ ಇಲ್ಲ. ಸಂಸ್ಕೃತದ ವಿದ್ವಾಂಸರಿಗೆ, ಪ್ರಗಲ್ಭ ವಿದ್ವಾಂಸರಿಗೆ ಮಾತ್ರ ಉಪಯೋಗ ಆ ಪುಸ್ತಕ, ಅಂಥ ಒಂದು ಕೃತಿಯದ. ಆದ್ದರಿಂದ ಈ ಸಂಸ್ಕೃತ ಭಾಷಾ ಪ್ರವೇಶಿಕೆ ಇದ್ದವರು ಅಥವಾ ಸಂಸ್ಕೃತ MA ಆದವರಿಗೂ ಅರ್ಥ ಆಗೋದಿಲ್ಲ. ಅದಕ್ಕೆ ಶಾಸ್ತ್ರೀಯವಾದಂಥ ಅಧ್ಯಯನ ಇದ್ದವರಿಗೆ ಮಾತ್ರ ಉಪಯೋಗ ಬೀಳುವಂಥ ಗ್ರಂಥ. ಆದರೂ 2 ಕಾರಣಗಳಿಗೋಸ್ಕರ ನೀವು ಅದನ್ನು ಕೊಂಡುಕೊಳ್ಳಬಹುದು. ಒಂದು, ಧನ್ಯಮನ್ಯದಿವ ರೂಪಮಾತ್ಮನಃ ಅಂತ ಆಚಾರ್ಯರ ಭಾಷ್ಯ ಇದೆ, ಅದರಲ್ಲಿ ಉಪನಿಷತ್ತಿದೆ. ಉಪನಿಷತ್ತು ಅಂದರೆ ಭಗವಂತನ ಪ್ರತಿಮೆ, ಆಚಾರ್ಯರ ಭಾಷ್ಯ ಅಂದರೆ ಆಚಾರ್ಯರ ಪ್ರತಿಮೆ. ಆಚಾರ್ಯರ ಪೀಠದಲ್ಲಿ ಇಟ್ಟು ಅರ್ಥ ಆಗದೇ ಇದ್ದರೂ ಕೂಡ ಇನ್ನು ಜನ್ಮಾಂತರದಲ್ಲೂ ಅರ್ಥ ಆಗಲಿ ಅಂತ ಪ್ರಾರ್ಥಿಸಿ
ಪೀಠದಲ್ಲಿ ಇಟ್ಟು ದೇವರ ಪ್ರತಿಮೆಯ ಬದಲು ಅದನ್ನು ಪೀಠದಲ್ಲಿ ಇಟ್ಟು ಪೂಜೆ ಮಾಡ್ಬೋದು. ಯಾಕೆಂದರೆ ಉಪನಿಷತ್ತು ದೇವರ ಪ್ರತಿಮೆ, ಭಾಷ್ಯ ಆಚಾರ್ಯರ ಪ್ರತಿಮೆ. ಅದನ್ನ ಆಚಾರ್ಯರ ಪ್ರತಿಮೆ ಮತ್ತು ಉಪನಿಷತ್ತು ಭಗವಂತನ ಪ್ರತೀಕವನ್ನು ಅಂಗಡಿಯಲ್ಲಿ ಯಾರೋ ಶಿಲ್ಪಿಗಳು ಮಾಡಿರತಕ್ಕಂಥ ಎನಾಟಮಿ ಇಲ್ಲದ ಅಂದಗೇಡಿಯಾದ ಪ್ರತಿಮೆಗಳನ್ನಿಟ್ಟು ಪೂಜೆ ಮಾಡುವುದಕ್ಕಿಂತ ಇದು ಶಾಲಗ್ರಾಮದ ಹಾಗೆ ಇದೆ. ನಿಮಗೊಂದು ಕಥೆ ಹೇಳಬೇಕು ನಾನು. ಒಮ್ಮೆ ಈ ಸರ್ವಮೂಲದ ಪುಸ್ತಕ ಯಾರೋ ಅಪಹಾರ ಮಾಡಿಬಿಟ್ರು. ಯಾವುದು? ಋಷಿಕೇಶ್ ಚಿತ್ರ ಬರೆದ ಆಚಾರ್ಯರ ಕಾಲ ಸರ್ವಮೂಲ ಪುಸ್ತಕ. ಅದು ಜ್ಯೋತಿಷಿಗಳ ಹತ್ರ ಪ್ರಶ್ನೆ ಕೇಳಿದರೆ ಏನು ಬಂತು? ಏನೂ ಹೇಳಲಿಲ್ಲ ಅವ್ರ ಹತ್ರ. ಪುಸ್ತಕ ಕಳವಾಗಿದೆ, ಏನೂ ಹೇಳಲಿಲ್ಲ. ಅವ್ರು ಏನು ಹೇಳಿದ್ದು ಗೊತ್ತುಂಟಾ? ಅವರ ಪ್ರಶ್ನೆ ಹಾಕಿ, ಒಂದು ದೇವತಾ ಪ್ರತೀಕ ಕಳವಾಗಿದೆ ಅಂತ ಕಂಡು ಬರ್ತದೆ ಅಂದರು. ದೇವತಾ ಪ್ರತೀಕ ಅಂದರೆ ಏನು ಅಂತ ಕೇಳಿದೆ ನಾನು. ಅವ್ರ ಪಾಪ ಅವ್ರಿಗೆ ನೆನಪಾದ ಪ್ರತಿಮೆ ಇರಬಹುದು, ಶಾಲಗ್ರಾಮ ಇರಬಹುದು. ನಾನಂದೆ ಅಲ್ಲ ಅಂತ ಹೇಳಿದೆ. ಕಳವಾದದ್ದು ಸರ್ವಮೂಲ, ಆಚಾರ್ಯರ ಸರ್ವಮೂಲ ಗ್ರಂಥದ ತಾಳವಾಲೆ ಪ್ರತಿ. ನಾನು ಪ್ರತಿಮೆ ಅಲ್ಲ, ಶಾಲಗ್ರಾಮ ಅಲ್ಲ ಅಂತ ಹೇಳಿದೆ. ಯಾವುದು ಅಂತ ಹೇಳಲೇ ಇಲ್ಲ ಅವ್ರಿಗೆ. ಕಡೆಗೂ ಅದು ಪುಸ್ತಕ ಅಂತ ಹೇಳಲಿಲ್ಲ. ಅವ್ರು ಏನು ಹೇಳಿದ್ರು ಗೊತ್ತಾ? ಅದು ನನಗೆ ಗೊತ್ತಿಲ್ಲ. ಶಾಲಗ್ರಾಮವೋ ಪ್ರತಿಮೆಯೋ ನನಗೆ ಗೊತ್ತಿಲ್ಲ. ಆದರೆ ಇದು ಮಹಾಸನ್ನಿಧಾನ ಇರುವ ಒಂದು ಪ್ರತೀಕ. ಇದು ಅಲ್ಲ ಅಂತಾದರೆ ನಾನು ಇವತ್ತಿನಿಂದ ಪ್ರಶ್ನೆ ಹೇಳುವುದನ್ನು ಬಿಡ್ತೇನೆ ಅಂತ ಹೇಳಿದರು. ಕಡೆಗೆ ಒಪ್ಪಿಕೊಂಡೆ, ಹೌದು ಆಚಾರ್ಯರ ಸರ್ವಮೂಲ ಗ್ರಂಥ. ಯಾಕೆ ಹೇಳಿದೆ ಅಂದರೆ, ಅದು ಇವತ್ತು ನೀವು ಯಾವುದೇ ಪ್ರಶ್ನೆ ಜ್ಯೋತಿಷ್ಯದಲ್ಲಿ ನೋಡಿದರೂ ಅದು ಮಹಾಸನ್ನಿಧಾನ ಇರತಕ್ಕಂಥ ಗ್ರಂಥ ಅಂತ ಬರ್ತದೆ. ಹಾಗಾಗಿ ಉಪನಿಷತ್ನಲ್ಲಿ ಭಗವಂತನ ಸನ್ನಿಧಾನ ಅದು ಯಾರು ಪ್ರಶ್ನೆ ನೋಡಬೇಕಾಗಿಲ್ಲ. ಆಚಾರ್ಯರ ಸರ್ವಮೂಲದಲ್ಲಿ ಆಚಾರ್ಯರ ಸನ್ನಿಧಾನ ಧನ್ಯ ಮನ್ಯದೇವ ರೂಪಮಾತ್ಮನ ಅಂತ ಅವರ ಗ್ರಂಥವೇ ಅವರ ರೂಪ ಅಂತ ಅನ್ನತಕ್ಕಂಥ ಮಾತನ್ನು ನಾರಾಯಣ ಪಂಡಿತರೇ ಹೇಳಿದ್ದಾರೆ. ಹಾಗಾಗಿ ಆ ಪುಸ್ತಕವನ್ನು ನೀವು ಮನೆಯಲ್ಲಿ ದೇವರ ಪೀಠದಲ್ಲಿ ಇಟ್ಟರೂ ಕೂಡ ನಿತ್ಯ ಆವಾಹನೆ ಬೇಡ. ಇನ್ನೊಂದು ವಿಶೇಷ, ನೀವು ಪ್ರತಿಮೆ ಇಟ್ಟರೆ ಆವಾಹನೆ ಮಾಡಬೇಕು. ಉಪನಿಷತ್ನಲ್ಲಿ ಭಗವಂತನ ಆವಾಹನೆ ಬೇಡ, ಭಾಷ್ಯದಲ್ಲಿ ಆಚಾರ್ಯರನ್ನು ಆವಾಹಯಾಮಿ ಬೇಡ, ನಿತ್ಯ ಸನ್ನಿಧಾನ. ಹಾಗಾಗಿ ಅದು ದೇವತಾ ಪ್ರತೀಕವಾಗಿ ನೀವು ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು. ಅದರ ನಂತರ ಒಂದು ವೇಳೆ ಅದನ್ನು ಮನೆಯಲ್ಲಿ ಇಟ್ಟುಕೊಂಡ್ರೆ ನಮ್ಮ ಮಕ್ಕಳಾದರೂ ಅದನ್ನು ಓದುವ ಪ್ರಯತ್ನ ಮಾಡಬಹುದು, ನಮಗೆ ಓದಲಿಕ್ಕೆ ಆಗದೇ ಇದ್ದರು. ಆಮೇಲೆ ಯಾರು ಓದ್ತಾರೆ ಅವರಿಗೆ ದಾನ ಕೊಡ್ಬೋದು ಅನ್ನುವಂಥ ಗುರುರಾಜಾಚಾರ್ಯ ಹೇಳಿದ್ದು ಬಹಳ. ಓದುವವರಿಗೆ, ವಿಶೇಷವಾಗಿ ನಮ್ಮ ಮಕ್ಕಳಿಗೆ, ಅಧ್ಯಯನಕ್ಕೆ ಬಂದಂಥ ಮಕ್ಕಳು ಅಂಥ ಶ್ರೀಮಂತ ಮಕ್ಕಳು ಅಲ್ಲ, ಕಷ್ಟದಲ್ಲಿ ಓದುವವರು ಅವರು. ಅವರಿಗೆ ಒಂದು 500 ರೂಪಾಯಿ ಕೊಟ್ಟು ಪುಸ್ತಕ ತೊಗೋಬೇಕು ಅಂದರೆ ದೊಡ್ಡ ಸಮಸ್ಯೆ. ಮನೆಯಲ್ಲಿ ಕೇಳಿದರೆ ಬೈದು ಬಿಡ್ತಾರೆ ತಂದೆ ತಾಯಿ. 500 ರೂಪಾಯಿ ಎಲ್ಲಿಂದ ಆಕಾಶದಿಂದ ಕಳಚುತ್ತಾ, ಏನಾಗೋಲ್ಲ ಅಂತ ಹೇಳಿಬಿಡ್ತಾರೆ. ಹಾಗಾಗಿ ತಾವು ದುಡ್ಡು ಕೊಟ್ಟು ಕೊಂಡುಕೊಳ್ಳುವುದು ಅನೇಕ ಮಂದಿ ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ಬೋದು. ಆದರೆ ಇವತ್ತಿನ ಕಾಲದಲ್ಲಿ ಪ್ರೊಡಕ್ಷನ್ ಕಾಸ್ಟು ಎಷ್ಟು ಬೆಳೆದು ಬಿಟ್ಟಿದೆ ಅಂದರೆ, ಆ ಪುಸ್ತಕವನ್ನು ನಾವು ಈಗ ಮಧ್ವವಿಜಯ 100 ರೂಪಾಯಿಗೆ ಕನ್ಸೆಷನ್ ರೇಟ್ನಲ್ಲಿ ಕೊಡುವ ಅಂತ ನಾನು ಮೊದಲು ಯೋಚನೆ ಮಾಡಿದ್ದೆ. ಹೇಳಿದ್ರು ಪ್ರೊಡಕ್ಷನ್ ಕಾಸ್ಟೇ 120 ರೂಪಾಯಿ ಮೇಲೆ ಆಗುತ್ತೆ ಆಚಾರ್ಯ, ನೀವು 100 ರೂಪಾಯಿ ಕೊಟ್ಟರೆ ಹೋದ ಸರ್ತಿ ಮಧ್ವವಿಜಯದ ಹಾಗೆ, ಅದು ಸಂಸ್ಕೃತ ಮಧ್ವವಿಜಯ 250 ರೂಪಾಯಿ ಕೊಡ್ತೇವೆ ಅಂತ ನಾವು ಅನೌನ್ಸ್ ಮಾಡಿದ ಹಾಗೆ ಕೇಳಿದ ಮೊದಲು ಬುಕ್ ಮಾಡಿದವರೆಲ್ಲ 250 ಕೊಟ್ವಿ. ಆದರೆ ಅದರ ಪ್ರೊಡಕ್ಷನ್ ಕಾಸ್ಟ್ 350 ರೂಪಾಯಿ ಬಿತ್ತು. ಅಂದರೆ ಒಂದು ಪುಸ್ತಕ ಮಾರಿ ಹೋದಾಗ 100 ರೂಪಾಯಿ ನನಗೆ ನಷ್ಟ. 350 ರೂಪಾಯಿ ಪ್ರೊಡಕ್ಷನ್ ಕಾಸ್ಟು, ಪ್ರಾಫಿಟ್ ಅಲ್ಲ, ನೆಟ್ ಕಾಸ್ಟು. ಅದನ್ನು 250. ಹಾಗೆ ನೀವು 100 ರೂಪಾಯಿಗೆ ಅನೌನ್ಸ್ ಮಾಡಿದರೆ 20-25 ರೂಪಾಯಿ ಒಂದು ಕಾಪಿಯ ಮೇಲೆ ನಷ್ಟ ಬೀಳುತ್ತೆ. ಸಂಸ್ಥೆಗೆ ನಷ್ಟ ಮಾಡಬೇಡಿ, ಲಾಭವೇದೇ ಬೇಡ. ಸಂಸ್ಥೆಯಿಂದ ಪಬ್ಲಿಷ್ ಆಗೋದು, ನಾಳೆ ಬಂದ ದುಡ್ಡಿನಿಂದ ಇನ್ನೊಂದು ಪುಸ್ತಕ ಮುದ್ರಣಕ್ಕೆ. ಅದರಿಂದ 125ಕ್ಕಿಂತ ಕಮ್ಮಿ ಅನೌನ್ಸ್ ಮಾಡಬೇಡಿ ಅಂತ ಅದರ ಲೆಕ್ಕಾಚಾರ ಇದ್ದ ಮಂದಿ. ನಮಗೆ ವೇದಾಂತದ ಲೆಕ್ಕಾಚಾರ ಮಾತ್ರ ನಮ್ಮ ತಲೆಯಲ್ಲಿ ತಿರುಗುತ್ತೆ, ಈ ಪುಸ್ತಕ ಲೆಕ್ಕಾಚಾರ ಹೋಗೋಲ್ಲ. ಅದು ಕೊಟ್ಬಿಡುವ 100 ರೂಪಾಯಿಗೆ ಅಂದರೆ ಅದರ ಪ್ರಕಾಶನದ ಹೊಣೆ ಹೊತ್ತ ಮಂದಿ ಅದರ ಲೆಕ್ಕ ತೋರಿಸಿ ನನಗೆ ಇದು ನಷ್ಟ ಆಗತ್ತೆ, ಆ ಕೆಲಸ ಮಾಡಬೇಡಿ ಅಂದರು. ಸರಿ ಆಯಿತು. 100 ರೂಪಾಯಿ ಕೊಡುವವರು 125 ರೂಪಾಯಿನ ಅಷ್ಟೇ ಸಂತೋಷದಿಂದ ಕೊಡ್ತಾರೆ. ಜನ ತಕರಾರು ಮಾಡೋರು, ನನಗೆ ಗೊತ್ತಿದೆ. 150 ಕೊಡಿ ಅಂದರೂ ನೀವು ಯಾರೂ ತಕರಾರು ಮಾಡೋರಲ್ಲ. ಆದರೆ ಎಷ್ಟಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಅಂತ ವರ್ಕೌಟ್ ಆಗೋದನ್ನು ಪ್ರಾಕ್ಟಿಕಲ್ ಆಗಿ ಆ ದೃಷ್ಟಿಯಿಂದ 125 ರೂಪಾಯಿ ನಾಳೆ ಸಂಜೆ ತನಕ, ನಾಳೆ ಪುಸ್ತಕ ಬಿಡುಗಡೆ ಆಗುವ ತನಕ, ನಾಡಿದ್ದಿನಿಂದ ತೊಗೊಂಡ್ರೆ ಒಳ್ಳೆಯದು. ನೀವು ಇನ್ನೂ 25 ರೂಪಾಯಿ ಜಾಸ್ತಿ ಸಿಗುತ್ತೆ ಸಂಸ್ಥೆಗೆ. ನಾಳೆ ತಗೊಂಡ್ರೆ ನಿಮಗೆ 25 ರೂಪಾಯಿ ಲಾಭ, ನಾಡ್ದು ತಗೊಂಡ್ರೆ ಸಂಸ್ಥೆಗೆ 25 ರೂಪಾಯಿ ಲಾಭ ಅಷ್ಟೇ. ಅದು ಇನ್ನು 25 ರೂಪಾಯಿ ಸಂಸ್ಥೆಗೆ ಸಿಗುತ್ತೆ. ಹಾಗಾಗಿ
ನೀವು ನಾಳೆ ತಗೊಳ್ಳೋದು ಶ್ರೇಷ್ಠವೇ, ನಾಡಿದ್ದು ತಗೊಳ್ಳೋದು ಸಂಸ್ಥೆ ದೃಷ್ಟಿಯಿಂದ ಯಾವತ್ತು ಅನುಕೂಲ ಆವತ್ತು ತಗೊಳ್ಳಿ, ನಾನು ಯಾವ ಒತ್ತಡವನ್ನು ಹಾಕೋದಿಲ್ಲ. ಇಷ್ಟು ವಿಷಯ ಪ್ರಸಂಗ ಬಂದದ್ರಿಂದ ನಿವೇದಿಸಿಕೊಂಡು ಗೀತೆಗೆ ಪ್ರವೇಶ ಮಾಡೋಣ. ಗೀತೆಗೆ ಆದಷ್ಟು ಹೆಚ್ಚು ದಿನ ಬೇಕು ಅಂತ ಇವತ್ತು ನಾನು ಬೆಳಿಗ್ಗೆ ಅದನ್ನು ಯೋಚನೆ ಮಾಡ್ತಾ ಇದ್ದೆ. ಗೀತೆ ಬಹಳ ನಿಧಾನ ಆಗ್ತಾ ಇದೆ. ಹಿಂದೆ ಹೋದ ವರ್ಷ ಎಷ್ಟು ವೇಗವಾಗಿ ಆಯಿತು ಅಷ್ಟು ವೇಗವಾಗಿ ಗೀತೆ ಆಗ್ತಾ ಇಲ್ಲ. ಅದಕ್ಕೊಂದು ಕಾರಣ ಇದೆ. ಪ್ರಾಯ ಈ ವರ್ಷ ಅಂತ್ಯದವರೆಗೆ ನಾವು ಗೀತೆಯನ್ನು ಹೆಚ್ಚು ಆಗೋಲ್ಲ. ಕಾರಣ ಏನಂದರೆ, ಒಂದು ದೊಡ್ಡ ಕೆಲಸವನ್ನು ಪರ್ಯಾಯ ಶ್ರೀಗಳವರು ನನಗೆ ಒಪ್ಪಿಸಿದ್ದಾರೆ. ಅದು ಒಂದು ಬಹಳ ದೊಡ್ಡದು. ಯಾಕೆಂದರೆ ಒಂದು ರೀತಿಯಿಂದ ಹಿಂದೆ ಆಗಲಿಲ್ಲ, ಮುಂದಾಗೋಲ್ಲ. 18 ಪುರಾಣಗಳನ್ನು ಕೃಷ್ಣ ಸನ್ನಿಧಿಯಲ್ಲಿ ಅದರ ಜಿಸ್ಟ್ ಹೇಳಬೇಕು ಅಂತ. ಈ 18 ಪುರಾಣಗಳನ್ನು ಈ ಹಿಂದೆ ಯಾರೂ ಮಾಡಿಸಿದ್ದಿಲ್ಲ, ಇನ್ನು ಮುಂದೆ ಯಾವ ಬರೆಯಾದವರು ಮಾಡಿಸ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಅದನ್ನು ನಾನು ಪೂರೈಸುವುದಕ್ಕೋಸ್ಕರ ಬಹಳ ದಿನಗಳನ್ನು ಉಡುಪಿಯಲ್ಲಿ ಕೊಡಬೇಕಾಗಿದೆ. ಇವಾಗ ಪರ್ಯಾಯ 1 ವರ್ಷ ಮೀರಿ ಹೋಯಿತು. ಒಂದು ವರ್ಷ ಕಳೆದು ಫೆಬ್ರವರಿ ಮಾರ್ಚ್ ಬಂತೀಗ 13-14 ತಿಂಗಳಾಯಿತು. ಇನ್ನು ಇರೋದು ಒಂದು 8-10 ತಿಂಗಳು. ನಂದು 18 ಪುರಾಣದ 8 ಪುರಾಣ ಆಯಿತು ಅಷ್ಟೇ. ಸೊ ಇನ್ನು 10 ಪುರಾಣವನ್ನು ನಾನು ಮುಗಿಸ್ಕೊಡ್ಬೇಕು ಅವರಿಗೆ. ಅದಕ್ಕೋಸ್ಕರ ಕೆಲವು ಉಡುಪಿ ಹೆಚ್ಚು ಕೊಡ್ತಾ ಇದ್ದೇನೆ. ಎಲ್ಲ ಕಡೆ ಕಾರ್ಯಕ್ರಮವನ್ನು ಕಡಿತ ಮಾಡಿ, ಈ ಬಾರಿ ವಿದೇಶಕ್ಕೆ ಹೋಗಬೇಕಿತ್ತು, ಅದನ್ನು ಬರೋಲ್ಲ ಅಂತ ಹೇಳಿದೆ. ಆಮೇಲೆ ಬೇರೆ ಬೇರೆ ಊರಿನಲ್ಲಿ 10 ದಿವಸ ಇದ್ದದನ್ನು 5 ದಿವಸ, 7 ದಿವಸ ಇದ್ದನ್ನು 3 ದಿವಸ, ಹೀಗೆ ಕಡಿತ ಮಾಡಿ ಒಂದು 18 ಪುರಾಣದ್ದೊಂದು ಆಗಿಬಿಟ್ರೆ ಅದು ಒಂದು ದೊಡ್ಡ ಸಂಗತಿ. 18 ಪುರಾಣದ್ದು CD ಮಾಡಿ ಇಟ್ಬಿಟ್ರೆ 18 ಪುರಾಣದಲ್ಲಿ ಏನಿದೆ ಅನ್ನೋದನ್ನು ಎಂದೆಂದಿಗೂ ಒಂದು ರೆಕಾರ್ಡ್ ಆಗಿಬಿಡುತ್ತೆ. ಯಾಕಂದರೆ 18 ಪುರಾಣ ಒತ್ತೊಟ್ಟಿಗೆ ಒಂದು ಪ್ರವಚನವೇ ಎಲ್ಲೂ ನಡೆದಿಲ್ಲ, ಇನ್ನು ನಡೆಯುವ ಸಂಭವವೂ ಇಲ್ಲ. ಆ ಕಾರಣದಿಂದ ನಾನು ಬೆಂಗಳೂರಿನಲ್ಲಿ ಕಮ್ಮಿ ದಿನಗಳು ಬರ್ತಾ ಇದೆ ಕಾರ್ಯಕ್ರಮ. ಅದನ್ನು ಆ ದಿನಗಳಲ್ಲಿ ಉಡುಪಿಯಲ್ಲಿ ನಡೀತಾ ಇದೆ. 18 ಪುರಾಣ ದೇವರು ಮುಗಿಸಲಿ, ಆಮೇಲೆ ದೇವರು ನಡೆಸಿದರೆ ಮುಂದೆ ವರ್ಷದಲ್ಲಿ ಒಂದು 5-6 ತಿಂಗಳು ಕಾರ್ಯಕ್ರಮ ಬೆಂಗಳೂರಿನಲ್ಲೇ ಮಾಡಿ ಅದನ್ನು ಖಂಡಿತ ಮುಗಿಸ್ಬೇಕು. ಹಾಗಾಗಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ತಮಗೆ ವಸ್ತುಸ್ಥಿತಿ ಏನು ಅಂತ, ಯಾಕೆ ಹೀಗೆ ಆಗ್ತಾ ಇದೆ ಅನ್ನುವ ಕಾರಣ ತಿಳಿಸಿದೆ. ಅಲ್ಲಿಂದ ನಾವು ನೇರ ಗೀತೆಗೆ ಪ್ರವೇಶ ಮಾಡೋಣ. ಏವಮೇತದ್ಯಥಾರ್ಥತ್ವಂ ಆತ್ಮಾನಂ ಪರಮೇಶ್ವರ. ನೀನು ಏನು ಹೇಳಿದೆಯೋ ಅದು ಏವಂ, ಅದು ಹಾಗೆ, ಅದರಲ್ಲಿ ನನಗೆ ಸಂಶಯ ಇಲ್ಲ. ನಾನು ನೋಡಬೇಕು ಅಂತ ಹೇಳೋದು ಸಂದೇಹದಿಂದಲ್ಲ. ನೀನು ಸರ್ವಶಕ್ತ, ನೀನು ಅನಂತರೂಪ, ಹೌದೋ ಅಲ್ಲೋ ಸಂದೇಹ ಇದೆ ತೋರಿಸು ಅಂತ ಕೇಳುವುದಲ್ಲ. ನಾನು ನೀನು ಹೇಳಿದ ವಿಷಯದಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ಯಾಕೆಂದರೆ ನೀನು ಪರಮೇಶ್ವರ, ಸರ್ವಸಮರ್ಥ. ಆದ್ದರಿಂದ ನಿನ್ನ ಸಾಮರ್ಥ್ಯದ ಬಗ್ಗೆ ನನಗೆ ಯಾವ ಸಂದೇಹವೂ ಇಲ್ಲ. ಈ ಪರಮೇಶ್ವರ ಮತ್ತು ಈಶ್ವರ ಅನ್ನುವ ಶಬ್ದದ ಬಗ್ಗೆ ನಿನ್ನೆ ನಾನು ಹೇಳಿದೆ. ಎಲ್ಲಕ್ಕಿಂತ ಬಹಳ ತಮಾಷೆ ಏನು ಅಂತಂದರೆ, ಈಶಾವಾಸ್ಯಮಿದಂ ಸರ್ವಂ ಅಂತ ಉಪನಿಷತ್ತಿನ ಯಾಜ್ಞೀಯ ಮಂತ್ರೋಪನಿಷತ್ತಿನ ಮೊದಲನೆಯ ವಾಕ್ಯ. ಅದಕ್ಕೆ ಈಶಾ ಅಂತಂದರೆ ಎಲ್ಲರೂ, ಆ ಭಾಷ್ಯಕಾರರು ಈ ಭಾಷ್ಯಕಾರರು ಅಂತಲ್ಲ, ಈಶಾ ಅಂದರೆ ದೇವರು ಅಂತ ಅರ್ಥ ಬರ್ತದ್ದು. ಯಾರೂ ಕೂಡ ಅದರಲ್ಲಿ ಅಪವಾದ ಇಲ್ಲ. ಆದರೆ ಇತ್ತೀಚಿನ ಒಬ್ಬ ವಿದ್ವಾಂಸ ವಿದ್ವಾಂಸ ಅಂತ ಆ ಪುಸ್ತಕದಲ್ಲಿ ಅವನು ಹೇಳಿಕೊಂಡಿದ್ದಾರೆ, ಅದರ ಪ್ರಕಾಶಕರು. ಅದರಿಂದ ವಿದ್ವಾಂಸ ಇರಬೇಕು, ನನಗೆ ಗೊತ್ತಿಲ್ಲ. ಅವನು ಬರೆದದ್ದು ನೋಡುವ ವಿದ್ವಾಂಸನ ಕಾಣೋದಿಲ್ಲ. ಆದರೆ ಅದರ ಪ್ರಕಾಶಕರು ಅವನು ವಿದ್ವಾಂಸ, ಭಾರಿ ವಿದ್ವಾಂಸ. ಎಷ್ಟು ದೊಡ್ಡ ವಿದ್ವಾಂಸ ಅಂದರೆ ವೇದಕಾಲದ ಮಂತ್ರದ್ರಷ್ಟಾರರಾದ ಋಷಿಗಳಿಗೆ ಸಮಾನನಾದ ವ್ಯಕ್ತಿ ಅಂತ ಬರೆದಿದ್ದಾರೆ. ಅವನು ಒಂದು ಬರೀತಾನೆ, ಈಶಾವಾಸ್ಯಂ ಅನ್ನುವ ಮಂತ್ರಕ್ಕೆ ಅವನು ಒಂದು ಕಮೆಂಟ್ ಮಾಡ್ತಾನೆ. ಇದಕ್ಕೆ ಮಾಧ್ವರು ಈಶಾವಾಸ್ಯಂ ಅಂತಂದರೆ ಇಡೀ ಜಗತ್ತು ವಿಷ್ಣು ಅಧೀನ ಅಂತ ಅರ್ಥ ಬರೀತಾರೆ. ಅದು ತಪ್ಪು. ಯಾಕೆಂದರೆ ಈಶಾ ಅನ್ನುವ ಶಬ್ದ ಕೇಳಿದ ತಕ್ಷಣ ಅರ್ಥ ಆಗೋದು ಶಿವ ಅಂತ ಹೊರತು ವಿಷ್ಣು ಅಂತಲ್ಲ. ಆದ್ದರಿಂದ ಇದು ವೇದಕಾಲದ ಋಷಿಗಳ ಸಮಾನವಾದ ಯೋಗ್ಯತೆ ಇರತಕ್ಕ ಒಬ್ಬ ವ್ಯಕ್ತಿ ಮಾಡಿದ ಖಂಡನೆ. ಎಷ್ಟು ಬಾಲಿಶ ನೋಡಿ. ಈಶಾ ಅಂತಂದರೆ ಶಿವ ಅಂತ ಅರ್ಥ. ಡಿಕ್ಷನರಿ ಓದಿದ, ಅಮರಕೋಶ ಓದಿದವರಿಗೆ ಶಂಭುರಿ ಈಶ ಪಶುಪತಿ ಕೂಡ ಗೊತ್ತಿದೆ. ಆದ್ದರಿಂದ ವಿಷ್ಣು ಅಂತ ಅರ್ಥ ಓದಿದ ತಕ್ಷಣ ಆಗೋದೇ ಇಲ್ಲ, ಶಿವ ಅಂತಲೇ ಅರ್ಥ ಆಗೋದು ಅಂತ. ಅದಕ್ಕೆ ತಮಾಷೆ ಏನು ಅಂದರೆ, ಆ ಮನುಷ್ಯನ ಹತ್ರ ಅವನಿಗೆ ತನ್ನ ಮತಾಚಾರ್ಯರು ಹೇಳಿದ ಮಾತು ಗೊತ್ತಿಲ್ಲ. ಅವನು ವೇದಕಾಲದ ಋಷಿಗಳಿಗೆ ಸಮಾನ ಸ್ಕಂಧ ಅಂದರೆ ಹೇಗೆ ಹೇಳಬೇಕು ನೋಡಿ. ಇದೇ ಇಲ್ಲಿ ಪರಮೇಶ್ವರ, ಅದೇ ಇನ್ನೊಂದು ಕಡೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಇದೆಲ್ಲ ಕೃಷ್ಣ ಈಶ್ವರ ಶಬ್ದವನ್ನು ಪ್ರಯೋಗ ಮಾಡಿದ್ದಾನೆ. ಈ ಮನುಷ್ಯ, ಇದನ್ನು ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಆತನ ಹೆಸರು, ವೇದಕಾಲದ ಋಷಿಗಳಿಗೆ ಸಮಾನನಾದ ಶಾಸ್ತ್ರಿ. ಅವನ ಪ್ರಕಾರ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಅಂದರೆ ಏನು ಅರ್ಥ ಆಗಬೇಕು? ಕೇಳಿದ ತಕ್ಷಣ ಅರ್ಥ ಈಶ್ವರ ಅಂದರೆ ಈಶ್ವರ ಅಂದರೆ ಶಿವ, ಶಿವ ಅಂತ ಅರ್ಥ ಆಗಬೇಕು. ಅದಕ್ಕೆ ಈ ವಿಷ್ಣು ಅಂತ ಅರ್ಥ ಹೊಡೆಯೋದು ತಪ್ಪು. ಇಲ್ಲಿ ಹೇಗೆ ಬರೋದು ತಪ್ಪು? ಅವನ ಲಾಜಿಕ್ಕಿನ ಪ್ರಕಾರ ಅಲ್ಲಿ ಶಿವ ಅಂತ ಅರ್ಥ ಮಾಡಬೇಕಲ್ಲ ಗೀತೆಗೆ.
ಹಾಗಾಗಲಿ ಶಂಕರಾಚಾರ್ಯ ಏನು ಅರ್ಥ ಬರ್ತಾರೆ ಗೊತ್ತಲ್ಲ, ಈಶ್ವರ ಈಶನ ಶೀಲ ನಾರಾಯಣ ಅಂತ ಬರೆದಿದ್ದಾರೆ. ಹಾಗಾದರೆ ಅವರು ಯಾರನ್ನು ಖಂಡನೆ ಮಾಡೋದು? ಶಂಕರಾಚಾರ್ಯರನ್ನೇ ಖಂಡನೆ ಮಾಡೋದಾಗಾಯ್ತು. ಅಂಥ ಪ್ರಚಂಡ ವೇದ ದ್ರಷ್ಟಾರಾಮ ತನ್ನ ಗುರುಗಳು ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ, ಗುರುಗಳ ವಚನಕ್ಕೆ ವಿರುದ್ಧವಾಗಿ ಇನ್ನೊಬ್ಬರನ್ನು ಖಂಡನೆ ಮಾಡ್ತಾನೆ. ಪೆದ್ದ, ಮಹಾ ಪೆದ್ದ. ಆದರೆ ತೆಲುಗಿನ ಪೆದ್ದ ಅಲ್ಲ, ಕನ್ನಡದ ಪೆದ್ದ. ತೆಲುಗಿನ ಪೆದ್ದ ಆದರೆ ಮಹಾ ಪೆದ್ದ ಅಂತ ಹೇಳ್ತಿರಲಿಲ್ಲ ನಾನು. ತೆಲುಗಿನ ಪೆದ್ದ ಅಲ್ಲ, ಕನ್ನಡದ ಪೆದ್ದ, ಶುದ್ಧ ಪೆದ್ದ. ಅವರೆಲ್ಲ ತೆಲುಗಿನ ಪೆದ್ದ ಅಂತ ತಿಳ್ಕೊಂಡಿದ್ದಾರೆ. ಅವನು ಎಡಿಟ್ ಅವನ ಬಗ್ಗೆ. ಆದರೆ ಶುದ್ಧ ಹೆಡ್ಡ ಅಂದರೆ ಹೆಡ್ಡ, ಏನೂ ಗೊತ್ತಿಲ್ಲ ಅವನಿಗೆ. ಸರಿಯಾಗಿ ಶಾಸ್ತ್ರಜ್ಞಾನ ಇಲ್ಲ, ಇತರ ಗ್ರಂಥಗಳನ್ನು ಅವಲೋಕನ ಮಾಡಿದ ಜ್ಞಾನ ಇಲ್ಲ, ಹೇಳ್ತಾನೆ. ಅದರ ನಂತರ ಮತ್ತೊಂದು ಬರೀತಾನೆ, ಈ ಈಶಾವಾಸ್ಯೋಪನಿಷತ್ತನ್ನು ಶಿವನಿಗೆ ವಿಷ್ಣು ಹೇಳಿದ್ದು ಅಂತ ಮಾಧ್ವರು ಹೇಳ್ತಾರೆ. ಆ ಸಂಘ ಹಾಗೆ ಹೇಳೇ ಇಲ್ಲ ಯಾವ ಮಾಧ್ವರು. ಅದು ಬ್ರಹ್ಮರುದ್ರ ಸಂವಾದ ಅಂತ ಆಚಾರ್ಯ ಪ್ರಮಾಣ ಕೊಟ್ಟದ್ದು. ಶಿವನಿಗೆ ವಿಷ್ಣು ಹೇಳಿದ್ದು ಅಂತ ಹೇಳ್ತಾರೆ ಮಾಧ್ವರು. ಅದು ಅಸಂಗ. ಅಂದರೆ ಅವನು ಓದೇ ಇಲ್ಲ ಮಾಧ್ವರ ಗ್ರಂಥಗಳನ್ನ, ಎಲ್ಲೋ ವಾರ್ತೆ ಸುದ್ದಿ ಕೇಳಿ ಖಂಡನೆ ಮಾಡುವ, ಅಥವಾ ಓದಿದ್ರೂ ಅರ್ಥ ಆಗದಷ್ಟು ದೊಡ್ಡ ಮನುಷ್ಯ ಇರಬೇಕು ಅವನು. ಇಂಥದ್ದೆಲ್ಲ ತಪ್ಪು ಪ್ರಿಂಟ್ ಮಾಡಿದ್ದಾರೆ. ಯಾಕೆ ಹೇಳಿದೆ ಅಂದರೆ, ಪರಮೇಶ್ವರ ಅಂತ ಇಲ್ಲಿ, ಈಶ್ವರ ಅಂತ ಅಲ್ಲಿ, ಎಲ್ಲಿ ಬಂದರೂ ಈಶ್ವರ ಈಶನಶೀಲ ನಾರಾಯಣ. ಇದು ಶಂಕರಾಚಾರ್ಯರು ಕೂಡ, ಶಂಕರಾಚಾರ್ಯರಲ್ಲ, ಅಭಿನವ್ ಗುಪ್ತ ಇದಕ್ಕೆ ವ್ಯಾಖ್ಯಾನ ಬರೆದಿದ್ದಾನೆ ಭಗವದ್ಗೀತೆಗೆ. ಅಭಿನವ್ ಗುಪ್ತ ಕಾಶ್ಮೀರದ ವೀರಶೈವ ಪಂಥದ ಪ್ರವರ್ತಕಾಚಾರ್ಯರಲ್ಲಿ ಒಬ್ಬ ಮಹಾಶೈವ. ಅವನು ಎಷ್ಟು ದೊಡ್ಡ ಶೈವ ಅಂತಂದರೆ, ಯಾರಿಗೆ ಶಿವದೀಕ್ಷೆ ಇಲ್ಲವೋ, ಯಾರು ವೈಷ್ಣವರೋ ಅವರು ವೇದ ಓದಬಾರ್ದು ಅಂತ ಬರೆದಿದ್ದಾನೆ. ಅವ್ರು ವೇದಾಧಿಕಾರವೇ ಇಲ್ಲ. ವೈಷ್ಣವರು ಅಂದರೆ ಮೈಲಿಗೆ, ಅವರು ವೇದಾಧಿಕಾರವೇ ಇಲ್ಲ ಅವರಿಗೆ ಅಂತ. ಇಷ್ಟು ಭಯಂಕರ ಶೈವ. ಅವನು ಕೂಡ ಈಶ್ವರ ಅಂದರೆ ಕೃಷ್ಣ ವಿಷ್ಣು ಅಂತ ಅರ್ಥ ಬರೆದಿದ್ದಾನೆ, ಹೊರತು ಶಿವ ಅಂತ ಬರೀಲಿಲ್ಲ. ಈ ಶಾಸ್ತ್ರಿಗೆ ಎಲ್ಲಿಂದ ತಲೆ ಕೆಟ್ಟು ಹೋಯ್ತೋ ಗೊತ್ತಿಲ್ಲ. ಅಂಥ ಮಹಾಶೈವ. ಶಂಕರಾಚಾರ್ಯ ಶೈವ ಅಲ್ಲ, ಇವನು ಮಹಾಶೈವ ಅಭಿನವ್ ಗುಪ್ತ. ಅವನು ಕೂಡ ಈಶ್ವರ ಅಂದರೆ ಕೃಷ್ಣ ಅಂತಲೇ ಅರ್ಥ ಹೇಳುವಂಥದ್ದು ಹೊರತು ವಿಷ್ಣು ಅಂತ ಅರ್ಥ ಹೊರತು ಶಿವ ಅಂತ ಅರ್ಥ ಬರೀಲಿಲ್ಲ. ಹೋಗ್ಕೊಳ್ಳಿ, ಇಲ್ಲಿ ಮಹೇಶ್ವರ ಅಂತ ಪರಮೇಶ್ವರ. ಪರಮೇಶ್ವರ ಅಂತ ಹೇಳಿದ ಕೂಡಲೇ ರಘುವಂಶ ಪರ್ಯಂತ ಓದಿದಂಥ ಸಂಸ್ಕೃತ ಪಂಡಿತರಿಗೆ ಪಾರ್ವತಿ ಪರಮೇಶ್ವರ, ಓಹೋ ಪರಮೇಶ್ವರ ಅಂದರೆ ಪಾರ್ವತಿಪತಿ, ಅವನು ಕೃಷ್ಣ ಆಗುವುದು ಹೇಗೆ ಅಂತ ದೊಡ್ಡ ಸಂಶಯ. ಪರಮೇಶ್ವರ ಅಂದರೆ ಈಶ್ವರನಲ್ಲಿಯೂ ಪರಮ. ಯಾರು ಈಶ್ವರ ಅಂದರೆ ಸರ್ವಸಮರ್ಥ, ಸರ್ವಸಮರ್ಥರಲ್ಲಿ ಸರ್ವಶ್ರೇಷ್ಠನಾದ ಸಮರ್ಥ. ಉಳಿದವರು ಸರ್ವಸಮರ್ಥರು ಅಂತ ಹೇಳೋದು ಸಾಪೇಕ್ಷ. ಆದರೆ ಇದು ನಿರಪೇಕ್ಷವಾದ ಸರ್ವಸಮರ್ಥ ಯಾರೋ ಅವನು ಪರಮೇಶ್ವರ. ಆದ್ದರಿಂದ ನಿನ್ನ ಸಾಮರ್ಥ್ಯದ ಬಗ್ಗೆ ನನಗೆ ಯಾವ ಸಂಶಯವೂ ಇಲ್ಲ, ಏವಮೇತತ್. ಆದರೆ ನನಗೆ ಆಸೆ ಇದೆ, ಏನು ಅಂದರೆ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಮತ್ತೆ ಒಂದು ವಿಶೇಷಣ ಕೊಡ್ತಾನಲ್ಲಿ, ನಿನ್ನ ಐಶ್ವರಂ, ಆ ಏನು ಸಾಮರ್ಥ್ಯ ಅಂತ ಏನು ಹೇಳಿದ್ದೇವೆ, ಆ ಸರ್ವ ಸಾಮರ್ಥ್ಯದಿಂದ ತುಂಬಿದ ನಿನ್ನ ರೂಪವನ್ನು, ಅಂದರೆ ಈ ರೂಪ ಅದರಲ್ಲಿ ಸರ್ವ ಸಾಮರ್ಥ್ಯ ತುಂಬಿದೆ ಅಂತಲ್ಲ, ಇದರಲ್ಲಿ ಸರ್ವ ಸಾಮರ್ಥ್ಯ ವ್ಯಕ್ತ ಆಗೋದಿಲ್ಲ. ಎಲ್ಲ ಮನುಷ್ಯರ ಹಾಗೆ ನೀನು ನಮ್ಮೊಟ್ಟಿಗೆ ಓಡಾಡ್ತಾ ಇದ್ದಿ ಅಲ್ಲ. ನಿನ್ನ ಆ ಸರ್ವ ಸಮರ್ಥವಾದ ಆ ಶಕ್ತಿ, ಈಶ್ವರಿ ಶಕ್ತಿ ಅಂತ ಏನು ಹೇಳ್ತೇವೆ, ಅದು ಕಾಣಬೇಕು. ಅಂಥ ಒಂದು ದರ್ಶನ ನನಗಾಗಬೇಕು. ಈಗ ನಮಗೇನು, ನಮ್ಮ ಸೋದರತ್ತೆ ಮಗ ಹಾಗೆ ಕಾಣ್ತಾ ಇದೆ, ಸೋದರ ಮಾವನ ಮಗ, ನಮ್ಮ ಸೋದರ ಮಾವ ವಸುದೇವ, ನಮ್ಮ ತಾಯಿ ಅಣ್ಣ ಅವನ ಮಗ, ನಮ್ಮ ಸೋದರ ಮಾವನ ಮಗ, ನಮ್ಮ ಸಂಬಂಧಿ, ಹೀಗೆಯೇ ನಿನ್ನ ಭಾವನೆ ಬರುತ್ತೆ ಹೊರತು ನಿನ್ನ ಐಶ್ವರ ಆ ಒಂದು ಸಾಮರ್ಥ್ಯ ಏನಿದೆ ಅದು ನೀನು ವ್ಯಕ್ತಪಡಿಸ್ತಾ ಇಲ್ಲ. ಎಲ್ಲ ಅವಜಾನಂತಿ ಮಾ ಮೂಢಾಹ ಮಾನುಷೀಂತನು, ಮನುಷ್ಯರಾಗೇ ಇದ್ದಿ, ನೀನು ಒಬ್ಬ ಮನುಷ್ಯ ಅನ್ನೋ ಭಾವನೆ ಬರೋ ಹಾಗೆ. ಅದಲ್ಲ, ಮನುಷ್ಯನ ಕಲ್ಪನೆಗೆ ಮೀರಿದ ನಿನ್ನ ಅದ್ಭುತ ಸಾಮರ್ಥ್ಯ, ಅಂಥ ರೂಪ ನಾನು ನೋಡಬೇಕು. ಯಾಕೆಂದರೆ ನೀನು ಪುರುಷೋತ್ತಮ ಅಲ್ವಾ. ಪುರುಷೋತ್ತಮ ಅನ್ನುವುದಕ್ಕೆ ಮುಂದೆ ಕೃಷ್ಣನೇ ಅರ್ಥ ಹೇಳ್ತಾನೆ. ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ ಅಂತ 11ರಲ್ಲಿದ್ದೇವೆ ನಾವು. 15ಕ್ಕೆ ಹೋದಾಗ ಪುರುಷೋತ್ತಮ ಅಂದರೆ ಜಗತ್ತಿನಲ್ಲಿ 2 ಥರದ ಪುರುಷರಿದ್ದಾರೆ ಅಂತ. ಪುರುಷರು ಅಂದರೆ ಏನು? ಪುರದಲ್ಲಿ ಇರುವವರು. ಪುರ ಅಂದರೆ ದೇಹ, ದೇಹದಲ್ಲಿ ಇರುವವರು ಪುರುಷರು. ದೇಹದಲ್ಲಿ ಇರುವವರಲ್ಲಿ 2 ಥರ ಇದ್ದಾರೆ ಅಂತ. ಏನು ಅಂದರೆ, ಒಂದು ಬಿದ್ದು ಹೋಗುವ ದೇಹದಲ್ಲಿ ಇರುವವರು, ಕ್ಷರವಾದ ಪುರದಲ್ಲಿ ಇರುವವರು, ಒಂದು ನಿತ್ಯವಾದ ಪುರ ಶರೀರದಲ್ಲಿರುವವರು. ನಿತ್ಯವಾದ ಶರೀರದಲ್ಲಿರುವವರು ಅಕ್ಷರ ಪುರುಷರು, ಬಿದ್ದು ಹೋಗುವ ಶರೀರದಲ್ಲಿ ಕ್ಷರಪುರುಷ. ಹೀಗೆ ಕ್ಷರ ಪುರುಷರು ಅಕ್ಷರ ಪುರುಷರು ಇಬ್ಬರು ಪುರುಷರಿದ್ದಾರೆ.
ಬಿದ್ದು ಹೋಗುವ ಶರೀರದಲ್ಲಿರುವವರು ಅಂದರೆ ಜೀವರು, ಬ್ರಹ್ಮನಿಂದ ಹಿಡಿದು ಎಲ್ಲ ಬ್ರಹ್ಮಾದಿ ಸಮಸ್ತ ಜೀವರು. ಬಿದ್ದು ಹೋಗದ ನಿತ್ಯವಾದ ಪುರ ಅಂದರೆ ಜ್ಞಾನಾನಂದಮಯವಾದ ಶರೀರ, ಲಕ್ಷ್ಮಿಯ ಶರೀರ. ಅವಳು ಅಕ್ಷರ ಪುರುಷಳು, ನಶ್ವರವಲ್ಲದ ನಿತ್ಯ ಶರೀರದಲ್ಲಿ ಇರುವವಳು. ಪುರುಷ ಅಂದರೆ ಶರೀರದಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಕ್ಷರ ಪುರುಷರು ಅಂದರೆ ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಸಮಸ್ತ ಜೀವರು. ಬ್ರಹ್ಮಾದಿ ಸ್ತಂಭ ಪರ್ಯಂತಂ ಮತ್ತಃ ಸರ್ವಂ ಚರಾಚರಂ, ಇದು ಪುರಾಣದ ವಾಕ್ಯ. ಬ್ರಹ್ಮವೈವರ್ತ ಪುರಾಣದಲ್ಲಿ ಬಂದದ್ದು. ವಿಷ್ಣು ನಾರದನಿಗೆ ಹೇಳುವ ಮಾತು, ಬ್ರಹ್ಮಾದಿ ಸ್ತಂಭ ಪರ್ಯಂತಂ ಮತ್ತಃ ಸರ್ವಂ ಚರಾಚರಂ. ಈ ಜಗತ್ತಿನಲ್ಲಿರುವ ಚರಾಚರವಾದ ಸಮಸ್ತವು, ಬ್ರಹ್ಮನಿಂದ ಹಿಡಿದು ಒಂದು ಸಣ್ಣ ಹುಲ್ಲಿನ ಮೆದೆಯ ತನಕ, ಸರ್ವಂ ಮತ್ತಃ ಸರ್ವಂ ಸರ್ವೇಷಾಂ ಅಹಮೇವ ಈಶಃ ಇತಿ ಜ್ಞಾಹ ವೈಷ್ಣವೋತ್ತಮ ಅಂತ. ವೈಷ್ಣವರು ಅಂದರೆ ಯಾರು? ಇದು ಬ್ರಹ್ಮವೈವರ್ತ ಹೇಳ್ತದೆ. ಚತುರ್ಮುಖನಿಂದ ಹಿಡಿದು ಸಮಸ್ತ ಚರಾಚರಾತ್ಮಕವಾದ ಜೀವಜಾತವು ಭಗವಂತನ ಅಧೀನ ಮತ್ತು ಅವನೇ ಸರ್ವೇಷಾಂ ಅಹಮೇವ ಈಶಃ, ನಾನೇ ಎಲ್ಲಕ್ಕೂ ಈಶ ಅಂತ ನಾನು ಹೇಳುವುದಲ್ಲ, ಕೃಷ್ಣ ಅದನ್ನು ಹೇಳಿದ್ದು. ವಿಷ್ಣು ನಾನೇ ಎಲ್ಲಕ್ಕೂ ಈಶ ಅಂತ ಯಾರು ತಿಳಿತಾನೆ ಅವನು ನನ್ನ ಭಕ್ತ ಅಂತ. ಆದ್ದರಿಂದ ಈ ಇಬ್ಬರು ಪುರುಷರಿಗೂ ಉತ್ತಮ. ಈ ಇಬ್ಬರು ಲಕ್ಷ್ಮಿಯಿಂದ ಹಿಡಿದು ಬ್ರಹ್ಮಾದಿ ಸಮಸ್ತ ಜೀವಜಾತದಿಂದ ಹಿಡಿದು ಸ್ತಂಭದ ತನಕ ಎಲ್ಲವೂ ಯಾರ ಅಧೀನವೋ ಅವನು ಈ ಎರಡು ಪುರುಷರಿಗೂ ಉತ್ತಮನಾದ ಪುರುಷ. ಅವನೂ ಪುರುಷನೇ. ಯಾಕೆಂದರೆ ಪುರುಷ ಅಂದರೆ ಈ ಎಲ್ಲ ಸಮಸ್ತ ಜೀವರೂ ಪುರುಷರು, ಗಂಡಸರೂ ಪುರುಷರು, ಹೆಂಗಸರೂ ಪುರುಷರು, ಜೀವರೂ ಪುರುಷರು, ಪರಮಾತ್ಮನೂ ಪುರುಷ. ಮುಖ್ಯ ಪುರುಷ ಅವನು. ಯಾಕೆ ಅದಕ್ಕೆ ಅವನಿಗೆ ಪುರುಷ ಸೂಕ್ತ ಅಂದರೆ ಅವನ ಸೂಕ್ತ. ಪುರುಷ ಅಂದರೆ ದೇಹದ ಒಳಗೆ ಇರುವವ. ಆದರೆ ದೇಹದೊಳಗೆ ನಾವು ಇದ್ದೇವೆ. ಲಕ್ಷ್ಮೀ ಇದ್ದಾಳೆ, ಅವಳಿಗೂ ಒಂದು ದೇಹ ಇದೆ, ಅದರೊಳಗಿದ್ದಾಳೆ. ನಮ್ಮ ದೇಹದೊಳಗೂ ಇದ್ದಾಳೆ. ಭಗವಂತನೂ ಇದ್ದಾನೆ. ಆದರೆ ನಾವು ದೇಹದೊಳಗೆ ಇರುವುದು ದೇಹದ ಬದ್ಧತೆಯಿಂದಾಗಿ. ಭಗವಂತ ದೇಹದೊಳಗೆ ಇರುವುದು ಸ್ವಂತ ಇಚ್ಛೆಯಿಂದ, ಅವನ ಖುಷಿ, ಅವನಿಗೆ ಬದ್ಧತೆ ಇಲ್ಲ. ಅದರಿಂದ ನಾವು ದೇಹ ಬದ್ಧರು. ಇದನ್ನೇ ಹೇಳಿದವರು, ದ್ವಾ ಸುಪರ್ಣ ಸಯುಜ ಸಖಾಯ ಅಂದರೆ ಯದೃಚ್ಛಯ ಕೃತ ನೀಡೌ ಚ ವೃಕ್ಷೇ ಅಂತ ಭಾಗವತಲ್ಲಿ. ಸುಪರ್ಣ ವೇತೌ ಸಯುಜೌ ಸಖಾಯೌ ಯದೃಚ್ಛಯ ಕೃತ ನೀಡೌ ಚ ವೃಕ್ಷೇ. ಒಂದೇ ಮರದಲ್ಲಿ ಅಂದರೆ ಈ ಶರೀರದಲ್ಲಿ ಗೂಡು, ಒಂದೇ ಪೊಟರೆಯಲ್ಲಿ, ಹೃದಯ ಕಮಲದಲ್ಲಿ, ಹೃದಯ ಕುಹರದಲ್ಲಿ ವಾಸ ಮಾಡಿದ್ದಾವೆ ಎರಡು ಹಕ್ಕಿಗಳು. ಒಂದು ಹಕ್ಕಿ ಅದು ವಾಸ ಮಾಡಿದ್ದು ಅದರಿಂದ ಅಲ್ಲ, ಪರಾಧೀನವಾಗಿ ವಾಸ ಮಾಡ್ತಾ ಇದೆ. ಇನ್ನೊಂದು ನೋಡಿ, ಅಲ್ಲಿ ಒಂದೇ ಶಬ್ದದಿಂದ ಎರಡತ್ತ ಎದೃಚ್ಛಯ. ಎದೃಚ್ಛಯ ಅಂದರೆ ಈ ಜೀವ ಯಾಕಿದ್ದಾನೆ ಗೊತ್ತಿಲ್ಲ. ಅಕಸ್ಮಾತ್ತಾಗಿ ಇದರೊಳಗೆ ಹೋಗಿ ಸೇರಿಕೊಂಡಿದ್ದಾನೆ. ಯಾರು ಸೇರಿಸಿದ್ದೋ ಗೊತ್ತಿಲ್ಲ. ನಮಗೆ ಯಾಕೆ ಇದ್ದೇವೆ ಅಂತ ಗೊತ್ತಿಲ್ಲ. ಮತ್ತು ಯಾರೋ ಇದರೊಳಗೆ ಇಟ್ಟಿದ್ದಾರೆ, ಎಷ್ಟು ದಿವಸ ಇಡ್ತಾರೆ ಅಂತಲೂ ಗೊತ್ತಿಲ್ಲ. ಇಟ್ಟಷ್ಟು ದಿವಸ ಇರೋದು ಅಷ್ಟೇ ಗೊತ್ತು ನಮಗೆ. ಯಾಕೆ ಇಲ್ಲಿ ಬಂದೆವು ಅಂತ ಗೊತ್ತಿಲ್ಲ, ಎಷ್ಟು ದಿವಸ ಇಲ್ಲಿ ಇರ್ತೇವೆ ಅಂತಲೂ ಗೊತ್ತಿಲ್ಲ. ಅದು ನಮ್ಮ ಇದರ ಪೂರ್ವ ಸ್ಥಿತಿ ಗೊತ್ತಿಲ್ಲ, ಉತ್ತರ ಸ್ಥಿತಿ ಗೊತ್ತಿಲ್ಲ. ಅದರಿಂದ ಮಧ್ಯದ ಸ್ಥಿತಿಗೂ ನಾವು ಅಧೀನರಲ್ಲ, ನಮ್ಮ ಅಧೀನ ಅಲ್ಲ. ಆದರೆ ಭಗವಂತನೂ ಇದ್ದಾನೆ. ಅವನು ಎದೃಚ್ಛಯ ಈಶ್ವರ ಇಚ್ಛಾ, ಇದು ಅವನು ಸ್ವಂತ ಇಚ್ಛೆಯಿಂದ ಕೂತಿದ್ದಾನೆ. ಅವನಿಗೆ ತಾನು ಯಾಕೆ ಮತ್ತೆ ಆತ್ಮಾನಮನ್ಯಂಚ ಸವೇದ ವಿದ್ವಾನ್ ಅಭಿಪ್ಪಲಾದೋ ನತುಪಿಪ್ಪಲಾದ. ಅವನಿಗೆ ಒಳಗಿರುವ ತಾನೂ ಗೊತ್ತು, ತಾನು ಯಾರ ಜೊತೆಗಿದ್ದೇನೆ ಆ ಜೀವನೂ ಗೊತ್ತು. ಜೀವನಿಗೆ ತಾನೂ ಗೊತ್ತಿಲ್ಲ, ತನ್ನ ಪಕ್ಕದಲ್ಲಿರುವ ಭಗವಂತನೂ ಗೊತ್ತಿಲ್ಲ. ಎರಡು ಗೊತ್ತಿಲ್ಲದೆ ಇದ್ದವ ಜೀವ, ಎರಡು ಗೊತ್ತಿರುವ ಇವನು ಅಕಸ್ಮಾತ್ತಾಗಿ ಸೇರಿಕೊಂಡವ. ಅವನು ಸ್ವಂತ ಇಚ್ಛೆಯಿಂದ ಬಂದು ಕೂತವ. ಆ ಥರ ಇರೋದರಿಂದ ಅವನು ಪುರುಷ, ಪುರದಲ್ಲಿ ಇರುವವನು, ಆದರೆ ಸ್ವತಂತ್ರವಾಗಿರುವವನು. ಹಾಗಾದರೆ ಮೊದಲು ಪುರುಷರಲ್ಲಿ ಎರಡು ಥರ, ಡಿಪೆಂಡೆಂಟ್ ಪುರುಷರು, ಇಂಡಿಪೆಂಡೆಂಟ್ ಪುರುಷರು ಅಂತ. ಡಿಪೆಂಡೆಂಟ್ ಪುರುಷರು ಬಹುವಚನ ಬೇಡ, ಒಬ್ಬನೇ ಇರೋದು ಪರಮಾತ್ಮ. ಡಿಪೆಂಡೆಂಟ್ ಇಬ್ಬರಿದ್ದಾರೆ, ಒಂದು ಲಕ್ಷ್ಮಿ ಮತ್ತು ಬ್ರಹ್ಮಾದಿ ಜೀವಗಣ, ಅನಂತ ಇದೆ ಡಿಪೆಂಡೆಂಟು. ಲಕ್ಷ್ಮಿ ಡಿಪೆಂಡೆಂಟ್ ಪುರುಷರಲ್ಲಿ ನಾಶವಿಲ್ಲದ ಪುರದಲ್ಲಿರುವವಳು ಲಕ್ಷ್ಮಿ. ಆಮೇಲೆ ನಾಶ ಉಳ್ಳ ಡಿಪೆಂಡೆಂಟ್ ಪುರದಲ್ಲೂ ಬ್ರಹ್ಮಾದಿಗಳು. ಭಗವಂತನು ಎಲ್ಲ ಪುರದಲ್ಲಿಯೂ ಇದ್ದಾನೆ, ಡಿಪೆಂಡೆಂಟ್ ಪುರದಲ್ಲೂ ಇದ್ದಾನೆ, ಇಂಡಿಪೆಂಡೆಂಟ್ ಪುರದಲ್ಲೂ ಇದ್ದಾನೆ, ಸ್ವತಂತ್ರ. ಆದರೆ ಯಾವುದಲ್ಲಿಯೂ ಪರಾಧೀನವಾಗಿ ಬದ್ಧತೆಯಿಂದಲ್ಲ, ಸ್ವತಂತ್ರವಾಗಿ. ಆದ್ದರಿಂದ ಸ್ವತಂತ್ರನಾದ ಪುರುಷ ನಿಜವಾದ ಪುರುಷ. ಉಳಿದ ಪರಾಧೀನ ಪುರುಷರು ಅನಂತರ. ಪುರುಷರು ಅಂತಂದರೆ ಅಂತೂ ಸಮಸ್ತ ಚೈತನ್ಯ ಜೀವ ಅಂತಿರುವುದೆಲ್ಲ ಪುರದಲ್ಲಿ ಇರುವುದು. ಎಲ್ಲಿ ತನಕ ಅಂದರೆ ಈಗ ಮನುಷ್ಯ ಮೂಲಭೂತವಾಗಿ ಮನುಷ್ಯ ಅಂತ ಅರ್ಥ. ಆದರೆ ನೀವು ಪುರ ಅಂದರೆ
ಪ್ರಾರಬ್ಧ ಕರ್ಮದಿಂದ ನಿರ್ಮಿತವಾದ ಶರೀರ ಅಂತ ಇಟ್ಟುಕೊಂಡ್ರೆ ಮರವೂ ಪುರುಷ. ಯಾಕೆಂದರೆ ಅದರ ಪುರ ಮರದೊಳಗೆ ಜೀವ ಇರುವುದು. ಮರವೂ ಪುರುಷ, ಹುಳ ಹುಪ್ಪಟೆಗಳೂ ಪುರುಷ, ಪ್ರಾಣಿಗಳೂ ಪುರುಷ, ಅದಕ್ಕೊಂದು ಪುರ ಇದೆ. ಆದರೆ ಆ ಅರ್ಥದಲ್ಲಿ ಬಳಸುವುದು ಕಡಿಮೆ ಅಷ್ಟೇ. ಹಾಗಾಗಿ ಮತ್ತೆ ಗಂಡು ಪುರುಷ, ಹೆಣ್ಣು ಪುರುಷ, ಯಾಕೆಂದರೆ ಪುರದಲ್ಲಿ ಇರುವ ಜೀವ. ಅಂದರೆ ಪುರುಷ ಶಬ್ದ ಅನ್ನೋದು ಎಲ್ಲ ದೇಹಬದ್ಧವಾದ ಚೇತನಕ್ಕೆ ಮತ್ತು ಸ್ವತಂತ್ರವಾಗಿ ದೇಹದಲ್ಲಿರುವ ಚೇತನಕ್ಕೆ ಇರತಕ್ಕಂಥ ಹೆಸರು. ಈ ದೇಹ ಬರುವ ಮುಂಚೆ ಕೂಡ ಅನಾದಿ ಕಾಲದಿಂದ ಲಿಂಗ ಶರೀರ ಇದೆ. ಅದರಿಂದ ಅನಾದಿ ಕಾಲದಿಂದ ಜೀವ ಪುರುಷ. ಪುರದಲ್ಲಿ ಇರದ ಜೀವ ಎಲ್ಲೂ ಇಲ್ಲ. ಅನಾದಿ ಕಾಲದಿಂದ ಭಗವಂತನು ಜ್ಞಾನಾನಂದಮಯ ಪುರದಲ್ಲೇ ಇರುವ. ಹಾಗಾಗಿ ಈ ಪುರುಷ ಶಬ್ದ ಅಂತಕ್ಕಂಥದ್ದು ಚೇತನ ಅಂತ ಅನ್ನುವ ಸಮಾನಾರ್ಥಕ. ಪುರುಷ ಅಂದರೆ ಚೇತನ. ಆದರೆ ಒಂದು ವಿಶಿಷ್ಟ ಅರ್ಥದಲ್ಲಿ ನಾವು ಅದನ್ನು ಬಳಸ್ತೇವೆ ಶಾಸ್ತ್ರದಲ್ಲಿ. ಯಂಹಿನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ. ಅಲ್ಲಿಯೂ ಪುರುಷರ್ಷಭ ಅನ್ನುವ ಶಬ್ದ ಬಂದಾಗ ಪುರುಷ ಅಂದರೆ ಪುರ ಅಂದರೆ ಬರೀ ಶರೀರ ಅಲ್ಲ. ಮರವೂ ಒಂದು ಪುರ, ಹಕ್ಕಿಯ ದೇಹವೂ ಒಂದು ಪುರ, ಪ್ರಾಣಿಗಳ ದೇಹವೂ ಒಂದು ಪುರ. ಇದು ಸಾಮಾನ್ಯ ಅರ್ಥ. ಮುಖ್ಯ ಅರ್ಥದಲ್ಲಿ ಪುರ ಅಂತಂದರೆ ಪೂರ್ಣತೆಯನ್ನು ಪಡೆದ ದೇಹ, ಅಂದರೆ ಪರ್ಫೆಕ್ಟ್ ಬಾಡಿ, ಅಂದರೆ ಹ್ಯೂಮನ್ ಬಾಡಿ. ಆದ್ದರಿಂದ ಪುರುಷ ಅಂದರೆ ಮನುಷ್ಯರಲ್ಲಿ ಎಲ್ಲರೂ ಪುರುಷರು, ಗಂಡಸರು ಪುರುಷರು, ಹೆಂಗಸರು ಪುರುಷರು. ಯಾಕೆಂದರೆ ಪೂರ್ಣತೆಯನ್ನು ಪಡೆದ ಇವಲ್ಯೂಷನ್ನಲ್ಲಿ ಪೂರ್ಣತೆಯನ್ನು ಪಡೆದ ಸಾಧನ ಶರೀರದಲ್ಲಿ. ನಮಗೆ ಪೂರ್ಣತೆ ಅಂದರೆ ವೆಸ್ಟರ್ನ್ನ ಕಾನ್ಸೆಪ್ಟಿನ ಪೂರ್ಣತೆ ಅಲ್ಲ, ಇವಲ್ಯೂಷನ್ ಅಲ್ಲ. ಈ ದೇಹದಲ್ಲಿ ಮಾತ್ರ ಸಾಧನೆ ಮಾಡಲಿಕ್ಕಾಗುವುದು. ಸಾಧನ ಶರೀರ ಇದು ಒಂದೇ, ಉಳಿದಲ್ಲಿ ಸಾಧನೆ ಇಲ್ಲ. ಅದರಿಂದ ಅಪೂರ್ಣ. ಅದು ಸಾಧನ ಶರೀರವೇ ಪೂರ್ಣ ಶರೀರ, ಇರೋದೇ ಸಾಧನೆಗೆ. ಆದ್ದರಿಂದ ಸಾಧನ ಶರೀರದಲ್ಲಿ ಇರುವ ಜೀವ ಅಂತ ಅರ್ಥ ಪುರುಷ ಅಂದರೆ. ಮತ್ತು ಆ ಜೀವನನ್ನು ನಿಯಂತ್ರಿಸುವ ಪರಮಾತ್ಮ. ಇಷ್ಟೇ. ಇದು ಎರಡು ಮುಖ್ಯ ಅರ್ಥಗಳು. ಪುರುಷ ಅಂದರೆ ಸಾಧನ ಶರೀರದಲ್ಲಿರುವ ಜೀವ. ಅದು ಗಂಡು ಇರಬಹುದು, ಹೆಣ್ಣು ಇರಬಹುದು, ಇಬ್ಬರೂ ಪುರುಷರು. ಆ ಎಲ್ಲ ಜೀವನನ್ನು ಮತ್ತು ಲಕ್ಷ್ಮಿಯನ್ನು ಕೂಡ ಮೀರಿ ಇರತಕ್ಕಂಥ ಶಕ್ತಿ ಏನಿದೆ ಅದು ಪುರುಷೋತ್ತಮ. ಅದನ್ನೇ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ ಅಂತ. ಆ ಅನಂತ ಸಾಮರ್ಥ್ಯದಿಂದ ಕೂಡಿರುವ ನಿನ್ನ ರೂಪವನ್ನು ನೋಡಬೇಕು. ಎಂಥದ್ದದು? ಅದೇ ಕ್ಷರಾಕ್ಷರ ಪುರುಷರನ್ನೆಲ್ಲ ನೋಡಿದ್ದೇವೆ ನಾವು. ಕ್ಷರ ಪುರುಷರನ್ನಂತೂ ನಾವು ನೋಡ್ತಾನೆ ಇದ್ದೇವೆ, ಎಲ್ಲ ಕಡೆಯಲ್ಲೇ ಇದ್ದ. ಅದಕ್ಕೆ ಮೂಲಭೂತಳಾಗಿರ್ತಕ್ಕವಳು ಲಕ್ಷ್ಮಿ. ಅದನ್ನೂ ಮೀರಿದಂಥ ನಿನ್ನ ಆ ಪುರುಷೋತ್ತಮ ರೂಪ ಉಂಟಲ್ಲ, ಅದು ನೋಡಬೇಕು ನೀನು. ಇದು ಪುರುಷೋತ್ತಮ ರೂಪವೇ, ಕೃಷ್ಣ ರೂಪ. ಆದರೆ ಅನ್ನಿಸುವುದಿಲ್ಲಲ್ಲ ಹಾಗೆ. ನಮಗೆ ಮನುಷ್ಯರ ಹಾಗೆ ನಮ್ಮ ಸಂಬಂಧಿಗಳ ಕಾಣುತ್ತೆ. ಆ ನಿನ್ನ ಆ ಪುರುಷೋತ್ತಮತ್ವದ ಕಲ್ಪನೆ ಕೊಡ್ತಕ್ಕಂಥ ರೂಪವನ್ನು, ಎಲ್ಲವನ್ನು ಮೀರಿ ಇರತಕ್ಕಂಥ ಆ ರೂಪವನ್ನು ನಾನು ನೋಡಬೇಕು. ಮನ್ಯಸೆ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ. ಅದೇ ಹೇಳಿದ, ಮನ್ಯಸೆ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಂ. ನಾನು ಅದನ್ನು ನೋಡುವುದು ಸಾಧ್ಯ ಅಂತ ನಿನಗೆ ಅನ್ನಿಸಿದರೆ ಆ ರೂಪವನ್ನು ತೋರಿಸು. ಅರೆ ಅನ್ನಿಸಿದರೆ ಅಷ್ಟಿಗೆ ನಿಲ್ಲಿಸುವುದಿಲ್ಲ ಅವನು. ಪ್ರಭೋ ಅಂದ. ಅನ್ನಿಸುವುದು ನನಗೆ ಕಾಣುವ ಯೋಗ್ಯತೆ ಇಲ್ಲ ಅಂತ ನಿನಗೆ ಅನ್ನಿಸಿ ಹಾಗೆ ಹೇಳಬೇಡ. ಮತ್ತೆ ನಾನೇನೋ ಒಂದು ಹೇಳಿಬಿಟ್ಟೆ, ನನಗೆ ಅದು ನೋಡೋ ಯೋಗ್ಯತೆ ಇದ್ದರೆ ತೋರಿಸು ಅಂತ. ನಿನಗೆ ಯೋಗ್ಯತೆ ಇಲ್ಲ ಅಯ್ಯ. ಅನೇಕ ಜನ ಉತ್ತರ ಗೊತ್ತಿಲ್ಲದ ಪಂಡಿತರು ಹಾಗೆ ಹೇಳೋದುಂಟು. ನಿನಗೆ ಆ ಶಾಸ್ತ್ರ ಅದೆಲ್ಲ ಹೇಳಲಿಕ್ಕಾಗೋದಿಲ್ಲ, ಯೋಗ್ಯತೆ ಇಲ್ಲ, ಹೊರಟು ಹೋಗು, ನೀನು ಅಯೋಗ್ಯ ಇದ್ದಿ ಅಂತ. ಆ ಯೋಗ್ಯ ಇದ್ದಿಂದರೆ ಉತ್ತರ ಕೊಡೋರು ಯೋಗ್ಯತೆ ಇಲ್ಲ ಅಂತ ಅರ್ಥ ಅವರಿಗೆ. ಅದು ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ಬಂದವರಿಗೆ ನಿಮಗೆ ಯೋಗ್ಯತೆ ಇಲ್ಲ, ಹೊರಟೋಗ್ರಿ ಅಂತಾರೆ. ಹಾಗೆ ಕೃಷ್ಣ ಹೇಳಿಬಿಟ್ರೆ ಎಲ್ಲಿ ಆದರೂ ನಿನಗೆ ನನ್ನ ರೂಪ ನೋಡು ಯೋಗ್ಯತೆ ಇಲ್ಲ, ಹೊರಟು ಹೋಗು. ಅದು ಹೇಳ್ತಾನೆ ಪ್ರಭೋ ಅಂತ. ನೀನು ಪ್ರಭು. ಮತ್ತು ಪುನಃ ನೆನಪಿಸ್ತಾನೆ. ಪ್ರಭು ಅಂತಂದರೆ ಉತ್ತಮ ಪ್ರಕೃಷ್ಟ ಭವತಿ ಅಂತ ಅರ್ಥ ಅಲ್ಲ. ಪ್ರಕೃಷ್ಟ ಭವತಿ ಅಲ್ಲ. ಪ್ರಭು ಅಂತಂದರೆ ಪುನಃ ಅರ್ಥ ಸಮರ್ಥ ಅಂತ ಅರ್ಥ. ಅವನು ಪ್ರಭು ಅಂತಂದರೆ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳಿವೆ. ನೀನು ಪ್ರಭು ಅಂದರೆ ಕೇಪಬಲ್ ಅಂತೇವಲ್ಲ ನಾವು. ನಿನಗೆ ಮನಸ್ಸು ಮಾಡಿದರೆ ನಿನ್ನ ರೂಪವನ್ನು ನನಗೆ ತೋರಿಸುವ ಸಾಮರ್ಥ್ಯ ನಿನಗಿದೆ. ನೋಡೋ ಸಾಮರ್ಥ್ಯ ನನಗಿದ್ದಿದ್ರು ತೋರಿಸೋ ಸಾಮರ್ಥ್ಯ ನಿನಗಿದೆ. ಆದ್ದರಿಂದ ನೀನು ಅಯೋಗ್ಯ ಇದ್ದೀನಿ, ನೀನು ತೋರಿಸೋಲ್ಲ ಅಂತ ಹೇಳಬೇಡ. ನಾನು ಅಯೋಗ್ಯನಿದ್ರೂ ತೋರಿಸುವ ಶಕ್ತಿ ನಿನಗಿದೆ, ಯಾಕಂದರೆ ನೀನು ಪ್ರಭು. ಅದರಿಂದ ಮನ್ಯಸೆ ಯದಿ ತತ್ ದ್ರಷ್ಟುಂ ಮಯಾ ಶಕ್ಯಮಿತಿ. ನಾನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೂ ಕೂಡ ತೋರಿಸ್ಬೇಕು. ಯಾಕೆಂದರೆ ನೀನು ಪ್ರಭು ಅಲ್ವಾ. ನೀನು ಏನನ್ನೂ ಮಾಡಬರಲಿ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಅಂತ ಅರ್ಥ ಪ್ರಭು ಅಂದರೆ. ಪ್ರಭು ಕರ್ತುಂ ಪ್ರಭುರ ಅಕರ್ತುಂ ಪ್ರಭುರ ಅನ್ಯಥಾ ಕರ್ತುಂ. ನೀನು ಏನೂ ಮಾಡಬಲ್ಲೆ. ಆದ್ದರಿಂದ ನಿನಗೆ ದೊಡ್ಡ ಸಂಗತಿಯೇ ಅಲ್ಲ ಅದು.
ನಿನ್ನ ವಿಶ್ವರೂಪವನ್ನು ನನಗೆ ತೋರಿಸುವುದು ಅಂದ. ಯಾಕೆಂದರೆ ಮತ್ತೊಂದು ಹೇಳ್ತಾನೆ ಅವನು ಏನು ಹೇಳಬೇಕು ಅಂತ ಎಕ್ಸ್ಪ್ರೆಷನು ಈ ಯಾವಾಗಲೂ ಇಂಥ ಬಹಳ ಸೂಕ್ಷ್ಮ ವಿಷಯಗಳನ್ನು ಹೇಳುವಾಗ ಎಲ್ಲೋ ನಾವು ಏನು ಹೇಳಿದ್ದು ಕಮ್ಮಿ ಆಯ್ತೇನೋ, ನಮ್ಮ ಮಾತು ಹೆಚ್ಚು ಕಮ್ಮಿ ಆಯ್ತೇನೋ, ಎಲ್ಲಿ ಅಪರಾಧ ಆಗಿಬಿಡುತ್ತೋ ಅನ್ನುವಂಥ ಭಯ ಇರುತ್ತೆ. ಅದು ಕೃಷ್ಣನ ಮುಂದೆ, ದೇವರ ಮುಂದೆ ನಿನ್ನ ರೂಪ ತೋರಿಸು ಅಂತ ಹೇಳುವಾಗ ಏನು ಹೇಳಿದರೆ ಹೆಚ್ಚಾಯಿತೋ, ಏನು ಹೇಳಿದರೆ ಕಮ್ಮಿ ಆಯಿತು ಅಂತ ಬಹಳ ಎಚ್ಚರದಿಂದ ಬಹಳ ಯೋಚನೆ ಮಾಡಿ ಮಾತಾಡ್ತಾನೆ. ನೀನು ಪರಮೇಶ್ವರ, ನೀನು ಪುರುಷೋತ್ತಮ, ನೀನು ಯೋಗೇಶ್ವರ. ಯೋಗ ಅಂದರೆ ಮತ್ತೆ ಎರಡು ಅರ್ಥ ಅಲ್ಲಿ ನೋಡಿ. ಯೋಗ ಅಂದರೆ ಒಂದು ಸಾಮರ್ಥ್ಯ ಅಂತ ಅರ್ಥ. ಎಲ್ಲ ಸಾಮರ್ಥ್ಯಗಳಿಗೂ ಕೂಡ ಮೀರಿದಂಥ ಮಹಾದೊಡ್ಡ ಶಕ್ತಿ ನೀನು. ಅಷ್ಟೇ ಅಲ್ಲ, ಯೋಗ ಅಂತಂದರೆ ಯಾವುದನ್ನಾದರೂ ಮಾಡತಕ್ಕಂಥ ದಕ್ಷತೆ, ಅದರ ಉಪಾಯ, ಅರಿವು, ಇದರ ಅರಿವು, ಅದನ್ನು ಎಲ್ಲ ಸಂಗತಿಗಳ ಉಪಾಯವನ್ನು ತಿಳಿದವ ನೀನು. ನನಗೆ ಹೇಗೆ ತೋರಿಸಬೇಕು ಅನ್ನೋ ಉಪಾಯವೂ ನಿನಗೆ ಗೊತ್ತಿದೆ. ನೀನು ಹೇಗೆ ತೋರಿಸಿಕೊಳ್ಳಬೇಕು ಅನ್ನೋದು ಗೊತ್ತಿದೆ. ನನಗೆ ತೋರುವಂತೆ ಏನು ಮಾಡಬೇಕು ಅನ್ನೋದು ನಿನಗೆ ಗೊತ್ತಿಲ್ಲದ ವಿಧಾನವೇ ಇಲ್ಲ. ಎಲ್ಲ ಯೋಗಗಳು ಅಂದರೆ ಮೆಥಡಾಲಜಿ ಅಂತ ಹೇಳ್ತೇವಲ್ಲ ನಾವು, ವಿಧಾನಗಳು. ಎಲ್ಲ ವಿಧಾನಗಳಿಗೂ ನೀನು ಸ್ವಾಮಿ. ನಿನಗೆ ಅಸಾಧ್ಯವಾದ ಒಂದು ಸಂಗತಿಯೇ ಇಲ್ಲ. ಆದ್ದರಿಂದ ತಥೋ ಮಾಂ ದರ್ಶಯ ಆತ್ಮಾನಂ ಅವ್ಯಯಂ. ನೋಡಿ, ನಿನ್ನ ರೂಪ ಅಂತ ಹೇಳಿದ. ಆಮೇಲೆ ನಿನ್ನ ರೂಪವನ್ನು ತೋರಿಸು, ನಿನ್ನನ್ನು ತೋರಿಸು ಅಂತ. ಅರ್ಥಾತ್ ಈ ಮಾತು ಯಾಕೆ ಬಂತು ಅಂದರೆ, ಅರ್ಜುನ ಒಂದು ವಿಷಯ ಸ್ಪಷ್ಟ ಗೊತ್ತಿದೆ ಅವನಿಗೆ, ಭಗವಂತನ ರೂಪ ಮತ್ತು ಭಗವಂತ. ಈಗ ನಮ್ಮ ರೂಪ ಉಂಟಲ್ಲ, ಅದು ಬೇರೆ, ನಾವು ಬೇರೆ. ಯಾಕಂದರೆ ಇದು ಒಂದು ಈ ಜನ್ಮದಲ್ಲಿ ಬಂದ ರೂಪ, ಈ ಹಿಂದಿನ ಜನ್ಮದಲ್ಲಿ ಇರಲಿಲ್ಲ, ಮುಂದಿನ ಜನ್ಮದಲ್ಲಿ ಇರೋಲ್ಲ. ಅದನ್ನ ಹಾಗಲ್ಲ, ಭಗವಂತ ತೇ ರೂಪಂ ಆತ್ಮಾನಂ ದರ್ಶ. ನಿನ್ನ ರೂಪವೂ ನೀನು ಒಂದೇ. ಹಾಗಾದರೆ ಭಗವಂತನ ಸ್ವರೂಪ, ಭಗವಂತನ ಭಗವಂತನ ಶರೀರ ಮತ್ತು ಭಗವಂತ ಬೇರೆ ಅಲ್ಲ. ನಮ್ಮ ಶರೀರ ಬೇರೆ, ನಾವು ಬೇರೆ ಇದ್ದ ಹಾಗೆ ಅಲ್ಲ. ಆದರೆ ಬೇರೆ ಅಲ್ಲ ಅಂದರೆ ಬೇರೆ ಕಾಣುತ್ತೆ. ತೇ ರೂಪಂ ಅಂತ, ನಿನ್ನ ರೂಪ ಅಂತ ಹೇಳ್ಬೋದು. ತೇ ಸ್ವರೂಪ ಅಂತ ಹೇಳೋದಿಲ್ವ? ಸ್ವರೂಪ ಅನ್ನೋದು ನಾವು, ನಮ್ಮ ಸ್ವರೂಪವು ನಾವು ಒಂದೇ ಹೌದಲ್ವ? ನನ್ನ ಸ್ವರೂಪ ಏನಾಗಂದರೆ, ನನ್ನ ಸ್ವರೂಪ ಅಂದರೆ ನಾನು ಸ್ವರೂಪ ಅಂತಲೇ ಅರ್ಥ. ನಾನು ಸ್ವರೂಪ ಆದರೆ ನನ್ನ ಸ್ವರೂಪ, ನಾನು ಸ್ವರೂಪ ಅಂತ ಹೇಳಿದರೆ ಅದೆಂಥ ಭಾಷೆ ಅಂತ ಕೇಳ್ತಾರೆ. ಕರೆಕ್ಟ್ ಮಾತಾಡಿದ್ರೆ ತಪ್ಪಾಗತ್ತೆ, ಅದು ತಪ್ಪು ಮಾತಾಡಿದ್ರೆ ಕರೆಕ್ಟ್ ಆಗುತ್ತೆ. ನನ್ನ ಸ್ವರೂಪ ಅಂತ ಹೇಳಿದ್ರೆ ಕರೆಕ್ಟು, ನಿಜವಾಗಿ ಗ್ರಾಮ್ಯಾಟಿಕಲಿ ಕರೆಕ್ಟು. ಆದರೆ ಅನ್ವಯ ಏನು ಅಂದರೆ, ಷಷ್ಠ್ಯರ್ಥ ಏನು ಅಂದರೆ ಅದು ಅಭೇದ ಷಷ್ಠ್ಯರ್ಥ. ನನ್ನ ಸ್ವರೂಪ ಅಂದರೆ ಮದಭಿನ್ನಂ ಸ್ವರೂಪ ಅಂತ ಅರ್ಥ. ಮದಧೀನಂ ಅಲ್ಲ, ಮದಭಿನ್ನಂ ಸ್ವರೂಪಂ. ನನ್ನ ಸ್ವರೂಪ ಅಂದರೆ ನನ್ನಿಂದ ಅಭಿನ್ನವಾದ ಸ್ವರೂಪ. ಹಾಗೆ ನಿನ್ನ ರೂಪ ಅಂದರೆ ನಿನ್ನಿಂದ ಭಿನ್ನವಾದ ರೂಪ. ಯಾಕೆಂದರೆ ಆತ್ಮಾನಂ, ನೀನು, ನಿನ್ನ ರೂಪ ಬೇರೆ ಬೇರೆ ಅಲ್ಲ. ನೀನು ಜ್ಞಾನಾನಂದಮಯ, ನೀನು ಸರ್ವಸಮರ್ಥ. ನಿನ್ನ ರೂಪವು ಜ್ಞಾನಾನಂದಮಯ, ನಿನ್ನ ರೂಪವು ಸರ್ವಸಮರ್ಥ. ಇದು ನನಗೆ ಗೊತ್ತಿದೆ. ಆದ್ದರಿಂದ ಆತ್ಮ ನಿನ್ನಂತೆಯೇ, ಮತ್ತೆ ಅದರ ಸಾಮರ್ಥ್ಯಕ್ಕೆ, ನಿನ್ನ ಶರೀರಕ್ಕೆ, ನಮ್ಮ ಶರೀರಕ್ಕೆ ಅಳಿವಿದೆ. ನಿನ್ನ ಶರೀರ ನಿನ್ನದೇ ಸ್ವರೂಪ, ಆದ್ದರಿಂದ ಅವ್ಯಯಂ, ಅಳಿವಿಲ್ಲ. ಅದರ ಸಾಮರ್ಥ್ಯಕ್ಕೂ ಅಳಿವಿಲ್ಲ, ಅದಕ್ಕೂ ಅಳಿವಿಲ್ಲ. ಅಂಥ ನಿತ್ಯವಾಗಿರತಕ್ಕ ನಿನ್ನ ರೂಪವನ್ನು ನನಗೆ ತೋರಿಸು. ಅದು ನಿನ್ನ ರೂಪ, ನಿನ್ನ ಸ್ವರೂಪ. ಅದು ಗೊತ್ತಿದೆ ಅರ್ಜುನನಿಗೆ. ಈಗ ನಾನು ನೋಡ್ತಾ ಇರತಕ್ಕಂಥ ಕೃಷ್ಣನ ಸ್ವರೂಪ ಬೇರೆ, ನೋಡುವ ವಿಶ್ವರೂಪ ಬೇರೆ ಅಲ್ಲ, ಒಂದೇ. ಆದರೂ ಅದರ ಇನ್ನೊಂದು ಆಸ್ಪೆಕ್ಟನ್ನು ನೋಡಬೇಕು ಅನ್ನುವ ಆಸೆ. ಹೀಗೆ ಅರ್ಜುನ ಹೇಳಿದಾಗ ನೋಡಿ, ಅವನು ಕೇಳಿದ್ದು ದರ್ಶಯ ಆತ್ಮಾನಂ ತೇ ರೂಪಂ ಅಂತ. ತಕ್ಷಣ ಕೃಷ್ಣ ಹೇಳ್ತಾನೆ, ಪಶ್ಯಮೇ ಪಾರ್ಥ ರೂಪಾಣಿ. ನೋಡಯ್ಯ ನನ್ನ ರೂಪಗಳನ್ನು. ನಾನು ರೂಪಗಳನ್ನು ಕೇಳಿದ್ದಲ್ಲ, ರೂಪವನ್ನು, ಒಂದೇ ರೂಪ ಕೇಳಿದ್ದು. ನಿನ್ನದು 25 ರೂಪ ತೋರಿಸಿಗೆ ಯಾರು ಕೇಳಿದರು? ಇದರ ಅರ್ಥ ನನ್ನ ಎಲ್ಲ ರೂಪಗಳು ಒಂದೇ. ಇಲ್ಲಿ ಏಕವಚನದಿಂದ ಕೇಳಿದ್ದಕ್ಕೆ ಅವನು ಬಹುವಚನದ ಉತ್ತರ ಕೊಡ್ತಾನೆ. ಅಂದ ರೂಪ, ಹಾಗಾದ್ರೆ ಏನಾಯಿತು? ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದ ಇಲ್ಲ, ಅವತಾರ ರೂಪಕ್ಕೂ ಒಂದು ರೂಪಕ್ಕೂ ಇನ್ನೊಂದು ರೂಪ. ಅದರಿಂದ ರೂಪವನ್ನು ನೋಡ್ಬೇಕು ಹೇಳಿದ್ದಕ್ಕೆ ರೂಪಾಣಿ ಪಶ್ಯ, ಎಲ್ಲೋ ಒಂದೇ ಅದು. ಹೀಗೆ ಅಲ್ಲಿ ಬರತಕ್ಕಂಥ ಒಂದೊಂದು ಪ್ರಯೋಗದ ಏಕವಚನ ಬಹುವಚನದಲ್ಲಿ ಕೂಡ ಒಂದು ಪ್ರಮೇಯದ ಒಂದು ಆವಿಷ್ಕಾರ ಇದೆ. ಬಹುವಚನ ಯಾಕೆ ಹೇಳ್ತಾನೆ ಅಂದರೆ, ಅದೆಲ್ಲವೂ ನನ್ನ ಸ್ವರೂಪವೇ. ನಿನಗೆ ನನ್ನ ಸ್ವರೂಪ ನೋಡಬೇಕಲ್ವ, ಅದು ರೂಪಗಳನ್ನು ನೋಡು. ಪಶ್ಯಮೇ ಪಾರ್ಥ ರೂಪಾಣಿ. ಪಾರ್ಥ, ಇದು ನಾನು ಹೇಳಿದ್ದೇನೆ ಅನೇಕ ಬಾರಿ. ಇದನ್ನು ಅರ್ಜುನನಿಗೆ ಬಹಳ ಬಾರಿ ಈ ಶಬ್ದ ಬರುತ್ತೆ ಗೀತೆಯಲ್ಲಿ. ಪಾರ್ಥ ಅಂದರೆ ಕುಂತಿಯ ಮಗ ಅಂತ. ಪಾರ್ಥ, ಪ್ರಥ ಅಂದರೆ ಕುಂತಿಯ ಹೆಸರು. ಕುಂತಿಯ
ಮೊದಲನೇ ಹೆಸರು. ಕುಂತಿ ಭೋಜರಾಜನಿಗೆ ದತ್ತಕ್ಕೆ ಹೋಗುವ ಮುಂಚೆ ಇದ್ದ ಹೆಸರು ಅದು, ಒರಿಜಿನಲ್ ನೇಮ್ ಅದು ಅವಳದ್ದು. ಕುಂತಿ ಅನ್ನೋದು ಮತ್ತೆ ಬಂದ ಹೆಸರು. ದತ್ತಕ್ಕೆ ಹೋದ ಮೇಲೆ ಆ ದತ್ತ ತಗೊಂಡವರು ಇಟ್ಟ ಹೆಸರು. ಅವಳ ನಿಜವಾದ ಹೆಸರು ಅವಳ ತಂದೆ ಶೂರಸೇನ ಇಟ್ಟ ಹೆಸರು ವಸುದೇವ ಅಂತ ಇವನಿಗೆ ಇಟ್ಟ ಹಾಗೆ ವಸುದೇವನ ತಂಗಿಯವಳು ಪೃಥಾ ಅಂತ ಹೆಸರಿಟ್ಟಿತು. ಅವಳ ಉಳಿದ ತಂಗಿಯಂದ್ರಿಗೆಲ್ಲ ಅದೇ ಹೆಸರು ನೋಡಿ. ಪೃಥುಶ್ರವ ಇನ್ನೊಬ್ಬಳು, ಪೃಥುದೇವ ಮತ್ತೊಬ್ಬಳು, ಪೃಥುಕೀರ್ತಿ ಮತ್ತೊಬ್ಬಳು, ಇವಳು ಪೃಥ. ಕೊನೆಯವಳೊಬ್ಬಳು ಏನೋ ಬೇರೆ ಹೆಸರು ರಾಜಾಧಿದೇವಿ ಅಂತ ಹೆಸರಿಟ್ಟಿದೆ. ಉಳಿದವರೆಲ್ಲ ಪೃಥಾ ಅನ್ನೋ ಶಬ್ದ ಇದೆ. ಪೃಥಾ, ಪೃಥುಕೀರ್ತಿ, ಪೃಥಾ, ಪೃಥುಶ್ರವ, ಪೃಥುದೇವ, ಪೃಥುಕೀರ್ತಿ ಅಂತ. ಕೊನೆಯವಳು ರಾಜಾಧಿದೇವಿ ಅಂತ ಒಬ್ಬಳು ಬಿಟ್ಟರೆ ಎಲ್ಲರಿಗೆ ಈ ಪೃಥಾ ಅನ್ನೋ ಶಬ್ದದ ಒಂದು ಸಂಪರ್ಕ ಇದೆ. ಹಾಗಾಗಿ ಪೃಥೆಯ ಮಗ ಪಾರ್ಥ. ಪೃಥೆಯ ಮಗ ಪಾರ್ಥ ಹೌದು. ಅಷ್ಟನ್ನೇ ಯಾಕೆ ಹೇಳಬೇಕ್ರಿ? ಓ ಕುಂತಿಯ ಮಗನೇ ನೋಡು ನನ್ನ ರೂಪವನ್ನು ಅಂತ ಯಾಕೆ ಹೇಳಬೇಕು? ಕುಂತಿಯ ಮಗನೇ ಅಂತ ಹೇಳದೇ ಇದ್ರೆ ನಾವು ಅಲ್ಲ ಆಗ್ತಾ. ಅಥವಾ ಪ್ರತಿ ಶ್ಲೋಕದಲ್ಲೂ ಕುಂತಿಯ ಮಗನೇ ಅವನಿಗೆ ಮರ್ತು ಹೋಗುತ್ತಾ? ನನ್ನ ತಾಯಿ ಯಾರು ಅಂತ ಸಂಶಯ ಬರುತ್ತಾ? ಕುಂತಿಯ ಮಗನೇ ಅಂತ ಪ್ರತಿ ಶ್ಲೋಕದಲ್ಲಿ ಯಾಕೆ ಹೇಳ್ತಾ ಇರಬೇಕು? ಅದು ಆ ಕಾಂಟೆಕ್ಸ್ಟಿನಲ್ಲಿ ಕೃಷ್ಣ ಈಗ ಹೇಳುವಾಗ ಆ ಶಬ್ದಕ್ಕೆ ಏನು ಅರ್ಥ ಅಂತ. ಒಂದೇನು ಅಂದರೆ ಅರ್ಜುನನಿಗೆ ಬಂದ ಎಲ್ಲ ವಿಶೇಷಣಗಳೂ ಕೂಡ, ನಾನು ನಿನ್ನೆ ಒಂದು ಮಾತು ಹೇಳಿದೆ, ಮದನುಗ್ರಹಾಯ ಅಂತ. ಅರ್ಜುನ ಅಷ್ಟೇ ಅಲ್ಲ, ಇದರ ಅಧಿಕಾರಿಗಳು ಜ್ಞಾನಿಗಳು ಅಲ್ವಾ. ಅರ್ಜುನನಿಗೆ ಏನೇನು ವಿಶೇಷಣ ಬಂತೋ ಅದು ಎಲ್ಲವೂ ಅಧ್ಯಾತ್ಮದ ಸಾಧಕನಾದ ಜ್ಞಾನಿಗೆ ಅನ್ವಯವಾಗಬೇಕು. ಅಂಥ ವಿಶೇಷಣಗಳೇ ಇರೋದಲ್ಲಿ, ಬರೀ ಅರ್ಜುನನಿಗೆ ಅಲ್ಲ. ಅಂದ ನಾವೆಲ್ಲರೂ ಭಗವಂತನ ವಿಶ್ವರೂಪವನ್ನು ನೋಡಬೇಕಾಗಿದ್ದರೆ ಮೊದಲು ಪಾರ್ಥರಾಗಬೇಕು. ಇಲ್ಲದೇ ಇದ್ರೆ ನಮಗೆ ಭಗವಂತ ವಿಶ್ವರೂಪ ಕಾಣೋಲ್ಲ. ವಿಶ್ವರೂಪ ಕಾಣಬೇಕಾಗಿದ್ದರೆ ಪಾರ್ಥ ನೋಡು ಅಂದ. ನಾವು ಪಾರ್ಥರಾಗಬೇಕು. ಹೌದು, ನಾವು ಪಾರ್ಥರಾಗಿದ್ದೇವೆ, ತೋರಿಸು ಅಂತ ಹೇಳಬೇಕು. ಪಾರ್ಥ ಅಂದರೆ ಏನು? ಬಹಳ ರೋಚಕವಾದ ಶಬ್ದ ಅದು. ವ್ಯಾಕರಣದವರು ಪಾರಧಾತುವಿನಿಂದ ಪಾರ್ಥ ಶಬ್ದ ನಿಷ್ಪತ್ತಿ ಮಾಡ್ತಾರೆ. ಪಾರ, ತೀರ ಎರಡು ಧಾತು ಇದೆ. ಪಾರ, ತೀರ ಎರಡಕ್ಕೂ ದಡ ದಾಟುವುದು ಅಂತ, ಆಚೆ ದಡ ಸೇರುವುದು. ಪಾರಯತಿ, ತೀರಯತಿ ಅಂದರೆ ಆಚೆ ದಡ ಸೇರುವುದು, ನದಿ ದಾಟುವುದು ಅಂತ. ಪಾರಯತಿ ಅಂದರೆ ನದಿ, ಪಾರಯತಿ, ತಾರಯತಿ ಅಂತ ಅರ್ಥ. ಪಾರ, ತೀರ ಅಂದರೂ ಅಷ್ಟೇ, ಆಚೆ ದಡಕ್ಕೆ ಹೋಗೋದು. ಆ ಪಾರದ ರೂಪ ಪಾರ್ಥ, ತೀರದ ರೂಪ ತೀರ್ಥ. ಈ ಎರಡು ಧಾತುಗಳಿಂದ ಬಂದದ್ದು. ಅದರಿಂದ ನಾವು ತೀರ್ಥ ಆಗಲಿಕ್ಕಾಗೋದಿಲ್ಲ. ಯಾರು ಮಠ ಕೊಡ್ತಾರೆ? ಮಠ ಸಿಗದೆ ತೀರ್ಥ ಆಗೋದಿಲ್ಲ. ಯಾವ ತೀರ್ಥ ಅಂತ ಆಗ್ಬೇಕಾದ್ರೆ ಯಾವುದೊಂದು ಮಠದ ಬೀಗದ ಕೈ ಸಿಕ್ಕಿದ ಮೇಲೆ ತೀರ್ಥ ಅಂತ ಕರೆಯೋದು, ಹಾಗೆ ಕರೆಯೋದಿಲ್ಲ. ಬೇಡ, ಪಾರ್ಥ ಆಗ್ಬೋದಲ್ವ. ತೀರ್ಥ ಯಾರು ಬೇಕಾದ್ರೆ ಹಾಕೊಳ್ಳಿ, ನಮಗೆ ಬೇಡ. ಅದು ಕೊಡ್ತೇವೆ ಅಂದರೂ ಬೇಡ, ದಮ್ಮಯ್ಯ ಬೇಡ, ಪಾರ್ಥ ಆಗೋಣ. ಪಾರ್ಥ ಅಂದರೆ ದಡ ಸೇರಿದವನು, ಅಂದರೆ ಸಂಸಾರದ ಆಚೆ ದಡಕ್ಕೆ ಹೋಗಿ ಸೇರುವ ತಂತ್ರ ತಿಳಿದವನು. ಅವನು ಮಾತ್ರ ಭಗವಂತನನ್ನು ನೋಡಬಲ್ಲ. ಸಂಸಾರದಲ್ಲೇ ಇರೋಣ, ಆಚೆ ಹೋಗುದು ಯಾಕೆ ಬೇಡ ಅಂತ ಅನ್ನೋನು, ಅಥವಾ ದೇವರಿಗೆ ಬೆನ್ನು ಹಾಕಿ ನಿಂತವನು ಪಾರ್ಥ ಆಗೋದು ಸಾಧ್ಯ ಇಲ್ಲ. ಅಂದರೆ ಸಾತ್ವಿಕರು ಮಾತ್ರ ದಡ ದಾಟುವಂಥ ಭಗವಂತನ ಕಡೆಗೆ ಸಾಗುವ ದಾರಿಯಲ್ಲಿ ಪಯಣ ಮಾಡುವವರು, ಅವರು ಪಾರ್ಥರು. ಮತ್ತೆ ಪಾ ಅಂತಂದರೆ ಪಾಂತಿ ಇತಿ ಪಾಹ ವೇದಾಹ ಅಂತ. ಪಾ ಅಂದರೆ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ವೇದಗಳಿಗೆ ಪಾ ಅಂತ ಹೇಳ್ತಾರೆ. ಅಂಥ ವೇದದ ಅರ್ಥವನ್ನು ತಿಳಿದವ ಪಾರ್ಥ. ಅಂದರೆ ಮೊದಲು ವೇದಾಧ್ಯಯನದಿಂದ ಆ ವೇದೋಕ್ತವಾಗಿರತಕ್ಕ ಭಗವಂತನ ಗುಣಾನುಸಂಧಾನ ಮಾಡಿ ಈ ನದಿಯ ದಾಟುವಿಕೆಗೆ ಪ್ರಯತ್ನ ಮಾಡಿ ಪಯಣ ಹೊರಟವ. ಆಮೇಲೆ ಅಲ್ಲಪ್ಪ ವೇದಾರ್ಥ ಅಂದರೆ ಈ ಸುಬ್ರಹ್ಮಣ್ಯ ಶಾಸ್ತ್ರಿಗಳಂಥವರು ವೇದಾರ್ಥ ಬರೀತಾರಲ್ಲ, ಅವರು ಪಾರ್ಥರಾಗ್ತಾರ? ಆಗೋಲ್ಲ. ಮತ್ತೆ ಅರ್ಥಂ ಪಾತೀತಿ ಪಾರ್ಥ. ನಿಜವಾದ ವೇದದ ಸಹಜವಾದ ಅರ್ಥವನ್ನು ರಕ್ಷಣೆ ಮಾಡಿ, ಆ ಪಾರಂಪರಿಕ ಅರ್ಥವನ್ನು ರಕ್ಷಣೆ ಮಾಡಿಕೊಂಡು ನಿಜವಾದ ವೇದಾರ್ಥವನ್ನು ತಿಳಿದು ಆ ನಿಜವಾದ ವೇದಾರ್ಥಭೂತನಾದ ಭಗವಂತನ ಕಡೆಗೆ ಪಯಣ ಹೊರಟವರು ಪಾರ್ಥರು. ಇದು ಪಾರ್ಥ ಶಬ್ದದಿಂದ ಕೃಷ್ಣ ಸೂಚಿಸುವ ಅರ್ಥ. ಹೀಗೆ ಆದರೆ ಅವಾಗ ಹೇಳ್ತಾರೆ ಏನು? ಪಶ್ಯಮೇ ಪಾರ್ಥ, ನೀನು ಪಾರ್ಥನಾದರೆ ನೋಡು ನನ್ನ ಕಡೆಗೆ, ನಿನಗೆ ನನ್ನ ರೂಪ ಕಾಣುತ್ತೆ. ನೀನು ನನ್ನ ರೂಪ ಕಾಣಬೇಕಾಗಿದ್ದರೆ ನಾನು ತೋರಿಸುವುದು ಅಷ್ಟೇ ಅಲ್ಲ, ನಿನ್ನ ಅರ್ಹತೆ ಏನು ಅಂತ ಕೇಳಿದೆಯಲ್ಲ, ದ್ರಷ್ಟುಂ ಶಕ್ಯಮ್ಮಯ, ನಿನಗೆ ನೋಡಬೇಕಾದಂಥ ಅರ್ಹತೆ ಬರುವುದು ಯಾವಾಗ ಅಂದರೆ ವೆನ್ ಯು ಬಿಕಮ್ ಪಾರ್ಥ, ಯು ಕ್ಯಾನ್ ಸಿ ಮೀ ಅಷ್ಟೇ. ಪಶ್ಯಮೇ ಪಾರ್ಥ ರೂಪಾಣಿ. ರೂಪಾಣಿ ಅಂದರೆ ಎಷ್ಟು? ಶತಶೋಥ ಸಹಸ್ರಶಃ ಅಂತ. ಒಂದು ವಿಚಿತ್ರ ಏನು ಅಂದರೆ, ಇವಾಗ ನೋಡಿ,
ಈಗ ನಾವು ಕೂತಿದ್ದೀವಿ ಇಷ್ಟು ಜನ, ಈ ತುದಿಯಿಂದ ಆ ತುದಿ ತನಕ ಸಭೆಯಲ್ಲಿ ತುಂಬ ಜನ ಕೂತಿದ್ದಾರೆ. ಇದು ಒಂದು ದೃಷ್ಟಿ, ಇದು ಒಂದು ದರ್ಶನವೇ, ಇದು ಭ್ರಮೆ ಅಲ್ಲ. ಆದರೆ ನಮಗೆ ಕೂತಿರ್ತಕ್ಕಂಥ ಜನರ ಬಾಹ್ಯ ಶರೀರ ಕಾಣುತ್ತೆ. ಜ್ಞಾನಿ ಏನು ಮಾಡ್ತಾನೆ ಅಂದರೆ ಇದರ ಒಳಗಿರತಕ್ಕಂಥ ಭಗವಂತನನ್ನು ಕಾಣ್ತಾನೆ. ವಿಶ್ವರೂಪ ದರ್ಶನ ಅಂದರೆ ಇಲ್ಲಿಯೂ ನೋಡಬಹುದು. ವಸ್ತು, ಭಗವಂತನಿಗೆ ವಸ್ತು ಅಂತ ಒಂದು ಹೆಸರಿದೆ. ಯಾಕೆಂದರೆ ನಮ್ಮ ಒಳಗೆ ವಾಸ ಮಾಡಿ, ವಸತು, ಪ್ರತಿಯೊಬ್ಬರ ಒಳಗೂ ವಾಸ ಮಾಡಿ, ಆಯಾ ವ್ಯಕ್ತಿಗಳ ಒಳಗೆ ಆಯಾ ಆಕಾರದಿಂದ ವಾಸ ಮಾಡಿ ಆಯಾ ವ್ಯಕ್ತಿಗಳಿಗೆ ಆಯಾ ಆಕಾರ ಕೊಟ್ಟವ ಅಂತ ವಸ್ತು ಅಂದರೆ. ಹಾಗಾದರೆ ನಾವು ಯಾವ ಆಕಾರದಿಂದ ಇದ್ದೇವೆ ಅದೇ ಆಕಾರದಿಂದ ನಮ್ಮೊಳಗೆ ಭಗವಂತ ಇದ್ದಾನೆ. ಹಾಗಾದರೆ ಭಗವಂತನ ನೂರಾರು ರೂಪಗಳು ಇಲ್ಲಿವೆ. ಅವನ ಆ ರೂಪಗಳು ಇರೋದ್ರಿಂದ ನಾವು ಇರೋದು, ನಮ್ಮೊಳಗೆ ಅವನ. ಇದನ್ನು ನೋಡಿದರೆ ಇದು ವಿಶ್ವರೂಪ ದರ್ಶನ ಆಯಿತು. ನಮ್ಮ ಪ್ರತಿಯೊಬ್ಬನ ಒಳಗೂ ಇರತಕ್ಕಂಥ ಅದೇ ಆಕಾರದ ಅದೇ ಭಗವಂತನ ರೂಪವನ್ನು ನೀವು ಯೋಚನೆ ಮಾಡಿದರೆ ಇಲ್ಲಿಯೂ ವಿಶ್ವರೂಪವನ್ನು ಕಾಣಬಹುದು. ಅದೆಲ್ಲ ನಾನು ಕಾಣೋದಿಲ್ಲಯ್ಯ, ಇಲ್ಲಿ ಬರೀ ಮನುಷ್ಯರು, ಅದು ಒಂದು ದರ್ಶನ ಅಲ್ಲ ಅಂತಲ್ಲ. ಯಾಕೆಂದ್ರೆ ನಮಗೆ ಒಳಗಿರುವ ನಾವೇ ಕಾಣೋದಿಲ್ಲ, ಭಗವಂತ ಏನು ಕಾಣ್ತಾನೆ ಅಂದವನೇ ತಾನೆ. ಅರ್ಜುನ ಏನು ಮಾಡಿದ್ದು ಅಂದರೆ ಅರ್ಜುನನಿಗೆ ಎಕ್ಸ್ರೇ ಐ ಕೊಟ್ಟ, ಒಳಗಿರುವ ಭಗವಂತನನ್ನು ನೋಡುವಂತ. ಅಲ್ಲಿ 18 ಅಕ್ಷೋಹಿಣಿ ಭಗವಂತ ಕಾಣ್ತಾನೆ, ಒಂದೆರಡಲ್ಲ, 18 ಅಕ್ಷೋಹಿಣಿ ಭಗವಂತ ಕಾಣ್ತಾರೆ. ಒಬ್ಬೊಬ್ಬ ವ್ಯಕ್ತಿಯ ಒಳಗೂ ಇದ್ದ ಭಗವಂತನ ರೂಪ, ಇದು ಒಂದು ವಿಶ್ವರೂಪ ದರ್ಶನ. ಆಮೇಲೆ ಭಗವಂತನ ಅನಂತ ರೂಪಗಳನ್ನು ನೋಡ್ತಾನೆ, ಅದು ಬೇರೆ. 18 ಅಕ್ಷೋಹಿಣಿ ವ್ಯಕ್ತಿ ಒಬ್ಬೊಬ್ಬರವರೆಗೂ ತತ್ತದಾಕಾರದಲ್ಲಿ ಭಗವಂತ ಇರೋದ್ರಿಂದ ಆ ಮೇಲಿನ ಜೀವದ ಕವಚ ತೆಗೆದು ಬಿಟ್ರೆ ಒಳಗಿರುವುದು ಭಗವಂತನ ರೂಪ. ಅದೇ ಹೇಳಿದ್ದಾನೆ, ಎಕ್ಸ್ರೇ ಫೋಟೋಗ್ರಫಿ ತೆಗೆದ ಹಾಗೆ, ಸ್ಕ್ಯಾನಿಂಗ್, ಅದು ಮೇಲಿನದ್ದು ಬರೋದೇ ಇಲ್ಲ, ಒಳಗಿದ್ದದ್ದೇ ಬರೋದು. ಆ ರೀತಿ ಒಂದು ರೀತಿಯ ಎಕ್ಸ್ರೇ ಐ ಕೊಟ್ಟು ಬಿಟ್ಟ ಭಗವಂತ. ಎಲ್ಲಿ ನೋಡಿದರೂ ಭಗವಂತ. ಅದನ್ನ ಹೇಳ್ತಾನೆ, ಪಶ್ಯಮೇ ಪಾರ್ಥ ರೂಪಾಣಿ ಶತಶಃ ಅಥ ಸಹಸ್ರಶಃ. ಮೊದಲು ನೋಡು, ನಿನಗನ್ನಿಸುತ್ತೆ ಓಹೋ ಓಹೋ ಏನು ಏನು ಎಲ್ಲಿ ನೋಡಿದರೂ ಭಗವಂತ, ನೂರಾರು ಭಗವಂತ ಅಂತ ಕಾಣ್ಲಿಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಈ ಹಾಲಿನ ಒಳಗೆ ಕೂತವರು ನೂರಾರು ಮಂದಿ ಕೂತಿದ್ದಾರೆ, ನೂರಾರು ಭಗವಂತ. ಆಮೇಲೆ ಹೇಳ್ತಾನೆ ಅಥ, ಆಮೇಲೆ ಮತ್ತೂ ನೋಡು, ಒಬ್ಬೊಬ್ಬರೊಳಗೆ ನೂರಾರು ಭಗವಂತ ಕಾಣ್ತಾನೆ. ಹಾಗಲ್ಲ, ಈಗ ಅಥ ಸಹಸ್ರಶಃ, ಒಂದು ವ್ಯಕ್ತಿಯ ಒಳಗೆ ಸಾವಿರಾರು ರೂಪಗಳಿಂದ ಇದ್ದಾನೆ ಭಗವಂತ. ಅವನು 72,000 ನಾಡಿಗಳಲ್ಲಿ 72,000 ರೂಪದಿಂದ ಇದ್ದಾನೆ. 360 ಅಸ್ಥಿಗಳಲ್ಲಿ 360 ರೂಪದಿಂದ ಇದ್ದಾನೆ. 360 ಮಜ್ಜೆಗಳಲ್ಲಿ 360 ರೂಪದಿಂದ ಇದ್ದಾನೆ. 360 ಸಂಧಿಗಳಲ್ಲಿ 360 ರೂಪದಿಂದ ಇದ್ದಾನೆ. 72,000 ನಾಡಿಗಳಲ್ಲಿ 72,000 ರೂಪದಿಂದ ಇದ್ದಾನೆ. 72 ಕೋಟಿ 72 ಲಕ್ಷ ನಾಡಿಗಳಲ್ಲಿ 72 ಕೋಟಿ 72 ಲಕ್ಷ ಸಂಖ್ಯೆಯಲ್ಲಿದ್ದಾನೆ. ಪಂಚಕೋಶಗಳಲ್ಲಿ ಪಂಚರೂಪದಿಂದ ಇದ್ದಾನೆ. ಏಕಾದಶ ಇಂದ್ರಿಯಗಳಲ್ಲಿ ಏಕಾದಶ ರೂಪದಿಂದ ಇದ್ದಾನೆ. ನೀನು ಒಬ್ಬೊಬ್ಬರಲ್ಲೇ ಅಥ ಸಹಸ್ರಶಃ ಅಂತ ಸಾವಿರಾರು, ಶತಶಃ ನೂರಾರು ಮಂದಿಯನ್ನು ನೋಡಿದಿ. ನೂರಾರು ಮಂದಿಯಲ್ಲ ಅಥ, ಆಮೇಲೆ ಅವರ ಒಳಗೆ ನೋಡು, ಒಬ್ಬೊಬ್ಬನ ಒಳಗೂ ಲಕ್ಷ ಲಕ್ಷ ರೂಪದಿಂದ ಭಗವಂತ ಇದ್ದಾನೆ. ಇದು ಇಂಡಿವಿಜುವಲ್ ದರ್ಶನ. ಅವನು ನೋಡಿರತಕ್ಕಂಥದ್ದು ಇಡೀ ವಿಶ್ವದಲ್ಲಿ ತುಂಬಿರುವ ರೂಪ, ಅದು ಮತ್ತೆ ಬೇರೆ. ಒಬ್ಬ ವ್ಯಕ್ತಿಯನ್ನು, ಅಲ್ಲಿ ಇರತಕ್ಕ 18 ಅಕ್ಷೋಹಿಣಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿದ್ರೆ ಅಲ್ಲಿ ಭಗವಂತ ಇದ್ದಾನೆ. ಆ ಒಬ್ಬ ಅಲ್ಲ, ಅವನೊಳಗೆ ಇಂದ್ರಿಯಾಭಿಮಾನಿಯಾಗಿ, ಅವನ ನಾಡಿ ಅಭಿಮಾನಿಯಾಗಿ, ಪಂಚಕೋಶಗಳ ಅಭಿಮಾನಿಯಾಗಿ ಸಾವಿರ ಸಾವಿರ ಲಕ್ಷ ಲಕ್ಷ ರೂಪಗಳಿಂದ ಒಳಗೆ ತುಂಬಿದ್ದಾನೆ. ಅದರಿಂದ ನೂರಾರು ರೂಪಗಳು, ಸಾವಿರಾರು ರೂಪಗಳು. ಶತಶಃ ಅಂದರೆ ನೂರಾರು, ಸಹಸ್ರಶಃ ಅಂದರೆ ಸಾವಿರಾರು, 100,000 ಅಲ್ಲ. ಇದರ ನೆನಪಿಗೋಸ್ಕರ ಅಷ್ಟೋತ್ತರ ಸಹಸ್ರನಾಮ ನಾವು ಪಠಿಸುವುದು. ಈ ಪಠನ ಶತಶೋಥ ಸಹಸ್ರಶಃ, ಭಗವಂತನ ನೂರಾರು ಸಾವಿರಾರು ಅಚಿಂತ್ಯ ರೂಪಗಳ. ಶತ ಸಹಸ್ರ ಅಂದರೆ ಬರೀ 100 ಮತ್ತು 1000 ಅಲ್ಲ ಅಂತ ಆಚಾರ್ಯ ಹೇಳ್ತಾರೆ. ಶತ ಅಂದರೆ ಭಗವಂತ ಶತರೂಪ ಅಂದರೆ ನಮಗೆ ಒಂದು ಲೆಕ್ಕ, ಗಣಿತಶಾಸ್ತ್ರದ ಪ್ರಕಾರ 99 ಕೂಡಿಸು 1 ಅಥವಾ 108, 100 ಕೂಡಿಸು 8, 108 ಅಷ್ಟೋತ್ತರ ಶತ. ಆದರೆ ಭಗವಂತನ ಶತ ಅಂದರೆ ಏನು ಗೊತ್ತಾ? ದಶ ಅಂದರೆ ನೋಡಿ, ಶತ ಅಂದರೆ ದಶ ಅಂದರೆ ಅರ್ಥ ಒಂದೇ, ಅದರ ಎಟಿಮೊಲಾಜಿಕಲ್ ಮೀನಿಂಗ್ ನೋಡಿ. ಶಂ ತನೋತೀತಿ ಶತಂ, ಶಂ ದದಾತೀತಿ ದಶ. ಅಂದರೆ ಆನಂದಮಯವಾಗಿರತಕ್ಕಂಥ ಭಗವಂತನ ಎಲ್ಲ ರೂಪಗಳು ದಶರೂಪಗಳು, ಅನಂತ ರೂಪಗಳು. ದಶ ಅಂದರೆ ಆನಂದವನ್ನು ಕೊಡುವಂಥದ್ದು, ಶತ ಅಂದರೂ ಆನಂದವನ್ನು ಕೊಡುವಂಥದ್ದು. ಆನಂದಮಯವಾದ
ತತವಾದ ಎಲ್ಲ ರೂಪಗಳು. ಅದರಿಂದ ಶತ ಅಂದರೆ ಅನಂತ, ದಶ ಅಂದರೆ ಅನಂತ, ಅದು ಇರ್ಬೋದು. ಸಹಸ್ರ ಅಂದರೆ ಸಾವಿರವೇ ಅಲ್ವಾ? ಅಲ್ಲ. ಭಗವಂತ ಎಷ್ಟು? ಭಗವಂತ ಅನಂತ ಅಲ್ವಾ? ಭಗವಂತನ ಅನಂತ ರೂಪಗಳ ಸಹ ಸರಣ ಇರುವಂಥದ್ದು ಸಹಸ್ರ. ಭಗವಂತನ ಸಹ ಅವನ ಜೊತೆಗೆ ಅವನು ಎಷ್ಟು ರೂಪವೋ ಅಷ್ಟು ರೂಪದಿಂದ ಶರಣ ಆಗುವ ಸಂಖ್ಯೆ ಅಂದರೆ ಎಷ್ಟಾಯಿತು? ಅನಂತವೇ ಆಯಿತು. ಆದ್ದರಿಂದ ಸಹಸ್ರ ಅಂದರೆ ಅನಂತ, ದಶ ಅಂದರೆ ಅನಂತ. ನಿಮಗೆ ಎಟಿಮಾಲಜಿ ಈ ಶಬ್ದದ ನಿರ್ವಚನ ನೋಡಿದರೆ ಶತ ದಶ ಅನಂತ. ಆದ್ದರಿಂದಲೇ ಶತಂ ದಶ ಸಹಸ್ರಂಚ ಸರ್ವಂ ಅಕ್ಷಯ್ಯ ವಾಚಕಂ ಭಾರತದಲ್ಲಿ ವೇದವ್ಯಾಸರು. ಶತ ಅಂದರೂ ಅನಂತ, ದಶ ಅಂದರೂ ಅನಂತ. ಅದರಿಂದ ಆಚಾರ್ಯರಿಗೆ ದಶಪ್ರಮತಿ ಅಂದರೆ 10 ಬುದ್ಧಿಯವರು ಅಂತಲ್ಲ. ಈ ಕೆಲವು ಸಾಹಿತ್ಯಗಳಿಗೆ ಇರುತ್ತಲ್ಲ, ಹುಚ್ಚು ಮನಸ್ಸಿನ 10 ಮುಖಗಳು. ಹಾಗೆ ಇವರಿಗೂ ಹುಚ್ಚು ಮನಸ್ಸಿತ್ತು, 10 ಮುಖಗಳಿತ್ತು ಅಲ್ಲ. 10 ಜ್ಞಾನ ಅಲ್ಲ, ಮತ್ತೆ ಪೂರ್ಣ ಜ್ಞಾನ ಅಂತ. ದಶ ಅನ್ನುವುದು ಪೂರ್ಣತೆಯನ್ನು ಹೇಳುತ್ತೆ, ಶತ ಅನ್ನೋದು. ಅದರಿಂದ ಶತಶಃ ಅಥ ಸಹಸ್ರಶಃ. ನೀನು ಮೇಲು ನೋಟಕ್ಕೆ ನೋಡಿದರೆ 100, ಇನ್ನೂ ಆಳಕ್ಕೆ ನೋಡಿದರೆ 1000, ಇನ್ನೂ ನೋಡಿದರೆ ಶತಶಃ ಸಹಸ್ರಶಃ, ಅಸಂಖ್ಯ ಅನಂತ. ಅದನ್ನು ರಣರಂಗದಲ್ಲೇ ನೋಡೋದು. ಪಶ್ಯಮೇ ಪಾರ್ಥರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ. ತಮಾಷೆ ಅಂದರೆ ಎಲ್ಲವೂ ಒಂದೇ ಅದು, ಆದರೆ ಒಂದರಂತೆ ಒಂದಿಲ್ಲ. ಇದು ವಿಚಿತ್ರ ಅಲ್ವಾ? ನಾನಾ ವಿಧಾನಿ, ಒಂದು ರೂಪದ ಹಾಗೆ ಒಂದು ರೂಪ ಇಲ್ಲ. ನೋಡಿ, ಇಷ್ಟು ಜನರ ಒಳಗೆ ಭಗವಂತ ಇದ್ದಾನೆ. ಒಬ್ಬರಾಗಿ ಇನ್ನೊಬ್ಬನವರೆಗಿಲ್ಲ. ಅವನು ಒಂದೇ ಥರ ಇದ್ದರೆ ಇಬ್ಬರು ಒಂದೇ ಥರ ಕಾಣಬೇಕು. ಅದರಿಂದಲೇ ನೋ 2 ಥಿಂಗ್ಸ್ ಆರ್ ಈಕ್ವಲ್. ಭಗವಂತ ಯಾವತ್ತೂ ಏಕರೂಪನಾಗಿ ಒಂದೇ ರೀತಿಯಿಂದ 2 ಕಡೆ ಇರುವುದೇ ಇಲ್ಲ. ಆದ್ದರಿಂದ ನಾನಾ ವಿಧಾನಿ, ಒಂದರಂತೆ ಒಂದಿಲ್ಲ. ಯಾವುದೇ 2 ವಸ್ತು ಒಂದರ ಹಾಗಿಲ್ಲ. ಈ ವೈವಿಧ್ಯರು ನಾನಾ ವಿಧವಾದ ರೂಪಗಳಿಂದ ನಾನಾ ವಿಧವಾದ ಪ್ರಪಂಚದಲ್ಲಿ ತುಂಬಿದ್ದೇನೆ. ನೋಡು, ನಿನಗೆ ಈಗ ನಾನು ಕಾಣ್ತೇನೆ. ಬರೀ ನೀನು ಮೊದಲು ನೋಡುವಾಗ ಬರೀ ಪ್ರಪಂಚ ಕಾಣ್ತಿತ್ತು. ಪ್ರಪಂಚದ ಒಳಗೆ ತುಂಬಿದ ನಾನು ಈಗ ಕಾಣ್ತೇನೆ ನೋಡು ಅಂದ. ನಾನಾ ವಿಧಾನಿ. ಅದು ಏನಪ್ಪ ಅದು? ಅದ್ರ ಒಳಗೆ ಹೇಗಯ್ಯ ಹೋದಿ ನೀನು? ಅದೇ ದಿವ್ಯಾನಿಂದ. ಅದು ಪಾಂಚಭೌತಿಕ ರೂಪ ಅಲ್ಲ. ಪಾಂಚಭೌತಿಕ ಆದರೆ ಮಣ್ಣಿನ ಒಳಗೆ ಮಣ್ಣು ಹೇಗೆ ಹೋಯಿತು? ಮಣ್ಣಿನ ಒಳಗೆ ಇನ್ನೊಂದು ಮಣ್ಣಿನ ರೂಪ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಮಣ್ಣಿನ ಬೊಂಬೆಯೊಳಗೆ ಗಣಪತಿ ಹೇಗೆ ಹೋಗ್ತಾನೆ? ನಾನು ಗಣಪತಿಯನ್ನು ಆವಾಹನೆ ಮಾಡ್ತೇವೆ, ವಿಶ್ವಂಭರೂಪಿಣಂ ಗಣಪತಿ ಆವಾಹಯಾಮಿ. ಗಣಪತಿ ಹೇಗೆ ಹೋದ? ಅದು ಜ್ಞಾನಾನಂದಮಯವಾದಂಥ ಚೈತನ್ಯ. ಅದು ಗಣಪತಿ ಎಂದರೆ ಅದು ಮಣ್ಣಿನ. ಅದು ಈ ಭಗವಂತ ಅಂದರೂ ಹಾಗೆ ಅಲ್ವಾ? ದಿವ್ಯಾನಿ. ಅದು ಮಣ್ಣು ನೀರು ಬೆಂಕಿಯಿಂದ ಆದ ರೂಪ ಅಲ್ಲ. ಅದರಿಂದ ಎಲ್ಲ ರೂಪದೊಳಗೂ ಆ ರೂಪ ಇದೆ. ನಾನಾ ವಿಧಾನಿ ದಿವ್ಯಾನಿ. ನಾನಾ ವಿಧ ಅಂದರೆ ಏನು ಅಂದರೆ ಹೇಳ್ತಾನೆ, ಸ್ವಲ್ಪ ಡಿಸ್ಕ್ರಿಪ್ಷನ್ ಕೊಡ್ತಾನೆ. ನಾನಾ ವರ್ಣಾಕೃತಿ ನಿಚ ಅಂತ. ಆಕಾರವೂ ಬೇರೆ, ಬಣ್ಣವೂ ಬೇರೆ. ಒಂದು ಬಣ್ಣ ಇದ್ದಾಗ ಇದು 2 ವಿಷಯ. ಒಂದರಂತೆ ಇನ್ನೊಂದು ಆಕಾರ, ಫಾರ್ಮ್ ಆ್ಯಂಡ್ ಕಲರ್. ಒಂದರ ಬಣ್ಣ ನೋಡಿ, ನಾವು ಬಣ್ಣಗಳನ್ನು ಲೆಕ್ಕ ಮಾಡಿ ಹೇಳ್ತಾರೆ. ಕಪ್ಪು, ಬಿಳಿ, ಕೆಂಪು ಸೀಮಿತ. ಕಪ್ಪು ಒಂದು ಬಣ್ಣ. ಕಪ್ಪು ನಾವು ಹೇಳ್ತೇವೆ, ಆ ಹುಡುಗ ಕಪ್ಪು, ಆ ಹುಡುಗಿ ಕಪ್ಪು. ಆದರೆ ಒಂದೇ ಥರ ಕಪ್ಪು, 2 ಕಪ್ಪಿಲ್ಲ. ಕಪ್ಪಿನ 1000 ಹುಡುಗಿಯರನ್ನ ತಂದು ನಿಲ್ಲಿಸಿ, ಒಬ್ಬರ ಕಪ್ಪಿನಂತೆ ಇನ್ನೊಂದು ಕಪ್ಪಿಲ್ಲ. ಅಥವಾ ಪ್ರಪಂಚದಲ್ಲಿರುವ ಕಪ್ಪು ಬಣ್ಣದ 1000 ವಸ್ತುಗಳನ್ನು ತನ್ನಿ, ಒಂದರ ಕಪ್ಪಿನಂತೆ ಇನ್ನೊಂದು ಕಪ್ಪಿಲ್ಲ. ಬಿಳಿ ಅಂದರೆ ಬಿಳಿ ಅಂದರೆ ತಲೆ ಕೂದಲು ಬಿಳಿ, ಹಲ್ಲೂ ಬಿಳಿ, ಅಂಗಿಯೂ ಬಿಳಿ. ಆದರೆ ದಾಸವಾಳ ಹೂವು ಬಿಳಿ, ಮಲ್ಲಿಗೆ ಹೂವು ಬಿಳಿ. ಒಂದರ ಬಿಳಿ ಅಂತ ಇನ್ನೊಂದು ಬಿಳಿ ಇಲ್ಲ. ಆದ್ದರಿಂದ ನಾನಾ ವರ್ಣ ಆಕೃತಿ. ಪ್ರಪಂಚದ ವೈವಿಧ್ಯಕ್ಕೆ 2 ಒಂದು ಆಕಾರ. ಒಂದರ ಅಂತೆಯೇ ಅದೇ ರೀತಿ ಆಕಾರದ ಇನ್ನೊಂದು ವಸ್ತು ಇಲ್ಲ, ಅದೇ ಬಣ್ಣದ ಇನ್ನೊಂದು ವಸ್ತು ಇಲ್ಲ. ಒಂದೇ ಬಣ್ಣ ಒಂದರಲ್ಲಿದ್ದಂತೆ ಇನ್ನೊಂದರಲ್ಲಿಲ್ಲ. ಗುಲಾಬಿ, ಒಂದು ಗುಲಾಬಿಯ ಕೆಂಪು ಬೇರೆ, ಇನ್ನೊಂದು ಗುಲಾಬಿಯ ಕೆಂಪು ಬೇರೆ. ದಾಸವಾಳ ಅದ್ರ ಕೆಂಪೇ ಬೇರೆ, ಕರವೀರ ಅದ್ರ ಕೆಂಪೇ ಬೇರೆ. ಒಂದರಂತೆ ಒಂದಿಲ್ಲ. ಅದರಿಂದ ಹೇಳ್ತಾನೆ, ಪ್ರಪಂಚದಲ್ಲಿ ನಾನಾ ಬಗೆಯ ಬಣ್ಣ ನೋಡ್ತೀಯಲ್ಲ ನೀವು, ನಾನಾ ಬಗೆಯ ಆಕಾರ. ಅದರ ಹಿಂದೆ ನನ್ನದೇ ಬಣ್ಣ ಕಾಣುವುದು, ನನ್ನದೇ ಆಕಾರ ಕಾಣುವುದು ನನಗೆ. ಆದರೆ ಆ ನಾನಾವರ್ಣ ಅಂದರೆ ಎಷ್ಟು ಗೊತ್ತುಂಟ? ಮೂಲತಃ ಶುಕ್ಲಂ ರಕ್ತಂ ರೌಕ್ಮಂ ಕೃಷ್ಣಂ. ಮೂಲತಃ ಬಣ್ಣಗಳು ಇರುವುದು 4 ಅಂತ. ನಾವು ಇವತ್ತು ವಿಜ್ಞಾನ ಮೂಲತಃ ದೆರ್ ಆರ್ 7 ಕಲರ್ಸ್ ಅಂತ ಹೇಳುತ್ತೆ. ಆದರೆ ಅದರಲ್ಲಿ ಕಪ್ಪನ್ನು ಸೇರಿಸುವುದಿಲ್ಲ ಅವರು. ಅಂದರೆ ಪ್ರಾಚೀನರು ವೇದದಲ್ಲಿ ಭಗವಂತನ ಮೂಲಭೂತವಾದ ವರ್ಣ 4 ಅಂತಂದು. ಯಾವುದು ಅಂದರೆ ಬಿಳಿ, ಕಪ್ಪು, ಹಳದಿ ಮತ್ತು ಕೆಂಪು.
ಇದು ನಾಕೆ ಶುಕ್ಲಂ ರಕ್ತಂ ರೌಗ್ಮಂ ಕೃಷ್ಣಂ. ಈ 4 ಚತ್ವಾರಿ ರೂಪಾಣಿ ವಿಮಿಶ್ರಾಣಿ ವ್ಯಮಿಶ್ರ, ಇದರಿಂದ ಅನಂತ ರೂಪಗಳನ್ನು ಸೃಷ್ಟಿ ಮಾಡಿದ. ಪ್ರಪಂಚದಲ್ಲಿ ಮೂಲಭೂತವಾಗಿರತಕ್ಕಂಥದ್ದು ಈ 4 ರೂಪಗಳು. ಎಲ್ಲ ರೂಪಗಳ ಹಿಂದೆ ಇರುವ ನನ್ನ 4 ರೂಪಗಳನ್ನು ನೋಡು. ಆ 4 ರೂಪಗಳಿಂದ ಆದ ಅನಂತ ರೂಪಗಳನ್ನು ನೋಡು, ಅನಂತ ಆಕಾರಗಳನ್ನು ನೋಡು. ನಾನಾ ವರ್ಣಾಕೃತಿ ನಿಚ. ಬರೀ ನನ್ನನ್ನು ಮಾತ್ರ ನೋಡುವುದಲ್ಲ, ನನ್ನನ್ನು ನೋಡುವುದೊಂದು ಇಡೀ ವಿಶ್ವವನ್ನು ನೋಡುವುದು. ಯಾಕೆಂದರೆ ಇಡೀ ವಿಶ್ವ ನನ್ನೊಳಗಿದೆ. ಅದು ಹೇಳ್ತಾನೆ, ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನಿ ಅದೃಷ್ಟ ಪೂರ್ವಾಣಿ ಪಶ್ಯ ಆಶ್ಚರ್ಯಾನಿ ಭಾರತ. ಇದು ನೀನು ಈ ಹಿಂದೆ ಎಂದೂ ಕಾಣದ ಅತ್ಯದ್ಭುತ ಸಂಗತಿಗಳನ್ನು ನೋಡಿಬಿಡೋದು. ನೀನು ಇದನ್ನು ನೋಡಿಲ್ಲ ಈ ಹಿಂದೆ ನೀನು ನೋಡಿದ್ದು ಅಲ್ಲ, ಇಂಥದ್ದು ನೋಡ್ಲಿಕ್ಕೆ ಸಾಧ್ಯ ಅನ್ನೋ ಕಲ್ಪನೆಯೂ ಇರಲಿಲ್ಲ ನಿನಗೆ. ನೋಡು, ಪಶ್ಯ ಆದಿತ್ಯಾನ್, ಒಂದೆರಡಲ್ಲ, ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ಆದಿತ್ಯರನ್ನು ನೋಡು. ಜಗತ್ತಿನಲ್ಲಿ ಆದಿತ್ಯರು ಅಂದರೆ ಸೂರ್ಯರಲ್ಲ, ಅದಿತಿಯ ಮಕ್ಕಳು. ಈ ವೈವಸ್ವತ ಮನ್ವಂತರದಲ್ಲಿ ಅದಿತಿಗೆ 12 ಜನ ಮಕ್ಕಳು. ಆ 12 ಜನ ಮಕ್ಕಳಲ್ಲಿ ಇಲ್ಲಿ ನಾವು 11 ಜನರನ್ನು ತಗೊಂಡ್ರೂ ಸಾಕು, ಮತ್ತೊಂದು ಭಗವಂತನದೇ ರೂಪ ಅದು. ವಿವಸ್ವಾನ್ ಅರ್ಯಮ ಪೂಷಾ ತ್ವಷ್ಟಾ ಅಥ ಸವಿತಾ ಭಗಃ ಧಾತಾ ವಿಧಾತ ವರುಣ ಮಿತ್ರ ಶಕ್ರ. ಇವರು 11 ಮಂದಿ. ವರುಣ, ಇಂದ್ರ, ಈ ಸೂರ್ಯ, ಇವರೆಲ್ಲ ಮಿತ್ರ, ವರುಣ, ಸೂರ್ಯ, ಪರ್ಜನ್ಯ, ಈ ತ್ವಷ್ಟರು, ಇವರೆಲ್ಲ 12 ಮಂದಿ ಮಕ್ಕಳು. ಅದಿತಿಯ ಮಕ್ಕಳು 12 ಮಂದಿ. ಇವರು ಆದಿತ್ಯರು ಅಂದರೆ 12 ಮಂದಿ ಸೂರ್ಯರಲ್ಲ. ಸೂರ್ಯ 12 ಮಂದಿಯಲ್ಲಿ ಒಬ್ಬ. ಬಹಳ ಜನ ತಪ್ಪು ಪ್ರಿಂಟ್ ಮಾಡ್ತಾರೆ, 12 ಮಂದಿ ಸೂರ್ಯರು ಅಂತ. ದ್ವಾದಶಾದಿತ್ಯರು ಅನ್ನೋದನ್ನು ಕನ್ನಡದಲ್ಲಿ 12 ಮಂದಿ ಸೂರ್ಯರು ಅಂತ ಅನುವಾದ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಬಹಳ ಎಚ್ಚರ ಇಲ್ಲ, ಶಾಸ್ತ್ರಜ್ಞಾನ ಇಲ್ಲದವರು ಇಂಥ ಬೇಜವಾಬ್ದಾರಿತನದ ಅನುವಾದಗಳನ್ನು ಮಾಡಬಹುದಷ್ಟೆ. ಸೂರ್ಯರು 12 ಮಂದಿ ಇಲ್ಲ. ನಾನು ಅನೇಕ ಬಾರಿ ಹೇಳಿದ್ದೇನೆ ಇದನ್ನು. ಕೆಲವರು ಹೇಳ್ತಾರೆ, ಇಲ್ಲಪ್ಪ ಪ್ರಳಯ ಕಾಲದಲ್ಲಿ 12 ಮಂದಿ ಸೂರ್ಯರು ಉದಯಿಸ್ತಾರೆ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಅವರು ಇಳಿದಿದ್ರೆ 12 ಮಂದಿ ಸೂರ್ಯರು. ಹೌದು, ಇಲ್ಲ ಅಲ್ಲ, ಸೃಷ್ಟಿಯಾಗದೇ ಇದ್ದವರು ಪ್ರಳಯ ಕಾಲದಲ್ಲಿ ಉದಿಸುವುದೇ ಹಾಗೆ ಅಂತ ನನಗೆ ದೊಡ್ಡ ಸಂಗತಿ. ಅವರು ಯಾವತ್ತೂ ಇಲ್ಲದೇ ಇದ್ದವರು ಪ್ರಳಯ ಕಾಲ ಇದ್ದಕ್ಕಿದ್ದ ಹಾಗೆ. ಇದು ಹೇಗೆ ಅಂದರೆ ಉಡುಪಿಯಲ್ಲಿ ಕನಕ ಮಂಟಪ ಧ್ವಂಸ ಆದ ಹಾಗೆ, ಇಲ್ಲದೇ ಇದ್ದ ಮಂಟಪ ಧ್ವಂಸ ಆಯಿತು ನೋಡಿ. ಹಾಗೆ ಇಲ್ಲದೇ ಇದ್ದ ಸೂರ್ಯ ಉದಯ ಆಗುವುದು ಅಂದರೆ ಕನಕ ಮಂಟಪ ಧ್ವಂಸ. ಹಾಗೆ ಕನಕ ಮಂಟಪವೇ ಇರಲಿಲ್ಲ ಉಡುಪಿಯಲ್ಲಿ, ಧ್ವಂಸ ಹೇಗಾಯಿತು ಅಂತ ನಮಗೆ ಆಶ್ಚರ್ಯ. ಈ ಪೇಪರ್ ಓದ್ದವರಿಗೆ ಏನೂ ಗೊತ್ತಿಲ್ಲ ಪಾಪ, ಪೇಪರ್ನಲ್ಲಿ ಏನೋ ಬಂದಿದೆ ಓದಿಕೊಳ್ತಾರೆ ಪೇಪರ್ನ. ಆದರೆ ನಮ್ಮ ಉಡುಪಿಯಲ್ಲಿದ್ದವರಿಗೆ ಕನಕ ಮಂಟಪ ಅಂತ ಒಂದು ಸಂಗತಿಯೇ ಇರಲಿಲ್ಲ. ಇಲ್ಲದೇ ಇದ್ದದ್ದು ಧ್ವಂಸ ಆಗುವುದು ಹಾಗೆ ಅಂತ. ಅವಿದ್ಯಮಾನಸ್ಯ ಧ್ವಂಸ, ಅದೇನೋ ಇಲ್ಲದೇ ಇದ್ದದ್ದು ಧ್ವಂಸ ಆಗುತ್ತೋ ಎಂದು ದೊಡ್ಡ ಗೊಂದಲ. ಸರಿ, ಹಾಗೇ ಇದು 12 ಮಂದಿ ಸೂರ್ಯರು ಉದಿಸುವುದು ಅಂದರೆ ಕನಕ ಮಂಟಪ ಧ್ವಂಸ ಆದಾಗೆ, ಇಲ್ಲದೇ ಇದ್ದವರು ಉದಿಸುವುದೇ ಹಾಗೆ. ಇಲ್ಲದೇ ಇದ್ದದ್ದು ಧ್ವಂಸ ಆಗುವುದು ಸಾಧ್ಯ ಇಲ್ಲ. ಇಲ್ಲದೇ ಇದ್ದದ್ದು ಶಶಶೃಂಗ, ಆ ಮೊಲದ ಕೋಡನ್ನು ಮುರಿದು ಬಿಟ್ಟೆ ನಾನು. ಹೆಂಗ್ರಿ ಮುರಿಯೋದು? ಅದು ಇದ್ರೆ ಅಲ್ಲ ಮುರಿಯೋದು. ಹಾಗಾಯ್ತಿದೆ ಈಗ ಶಶಶೃಂಗ ಧ್ವಂಸದ ಹಾಗೆ ಕನಕ ಮಂಟಪ ಧ್ವಂಸ ಅದು ಯಾರೋ ತಲೆಗೆಟ್ಟವರು ಪೇಪರ್ನಲ್ಲಿ ಹೆಡ್ಲೈನ್ ಹಾಕಿಬಿಟ್ರು. ಅದನ್ನು ಎಲ್ಲರೂ ನಂಬಿದ್ದು. ನನಗೆ ಕಂಡದ್ದು, ಹಾಗಾದರೆ ಯಾರಾದರೂ ಪೇಪರ್ನಲ್ಲಿ ಬರೆದರೆ ನಮ್ಮ ಊರಿನ ಮೊಲದ ಕೋಡನ್ನು ನಾನು ನಿನ್ನೆ ತುಂಡರಿಸಿದೆ ಅಂತ ಬರೆದರೂ ನಂಬಿಬಿಡ್ತಾರೆ ನಮ್ಮ ಜನ. ಯಾಕಂದ್ರೆ ನಮಗೆ ಪೇಪರ್ನಲ್ಲಿ ಬಂದದ್ದು ಪೇಪರ್ನಲ್ಲಿ ಬಂದೆ ಸುಳ್ಳು ಬರೀತಾರಾ? ಇಷ್ಟೇ, ಮೊಲದ ಕೋಡನ್ನು ಬರೆದರೂ ನಂಬಿಬಿಡ್ತೇವೆ ನಾವು. ಅಷ್ಟು ಪ್ರಾಮಾಣಿಕರು ನಮ್ಮ ಜನ, ಬಹಳ ಮುಗ್ಧರು. ಆಮೇಲೆ ಅಲ್ಲ, ಈ ವಿಷಯ ಒಂದೆರಡು ಸಂಗತಿ ಅಲ್ಲ, ಎಷ್ಟು ಪ್ರಸಂಗ ಬಂತು ಅಂತ ಹೇಳ್ತಾ ಇದ್ದೇನೆ. ಎಷ್ಟು ವಿಚಿತ್ರ ಅಂತ. ನಮ್ಮ ಮಂತ್ರಿಗಳು, ಸರ್ಕಾರಿ ಅಧಿಕಾರಿಗಳೆಲ್ಲ ಹೇಳ್ತಿದ್ರು, ಈಗ ನಿಲ್ಲಿಸಿದರು, ಗೊತ್ತಾಗಿದೆ ಅವರಿಗೆ ತಾವು ಹೇಳಿದ ತಪ್ಪು ಅಂತ. ಈಗ ಕಮ್ಮಿ ಮಾಡಿದ್ದಾರೆ ಆ ಸ್ಟೇಟ್ಮೆಂಟು. ಮೊದಲು ಏನು ಹೇಳ್ತಿದ್ರು, ಸುಪ್ರೀಂ ಕೋರ್ಟಿನಿಂದ ಆದೇಶ ಬಂದಿದೆ, ಉಡುಪಿಯ ಆ ಕೃಷ್ಣ ಮಂದಿರ ಅದು ಅಷ್ಟಮಠಗಳ ಅಧೀನ ಸಂಸ್ಥೆ ಅಲ್ಲ ಅಂತ ಸುಪ್ರೀಂ ಕೋರ್ಟಿನಿಂದ ಆದೇಶ ಬಂದಿದೆ. ಆದ್ದರಿಂದ ಅದು ಅಷ್ಟಮಠಗಳ ಅಧೀನ ಸಂಸ್ಥೆ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಇನ್ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ. ಅದರಿಂದ ಅದು ನಮ್ಮ ಸ್ವಾಧೀನಕ್ಕೆ ಬರಬೇಕಾದ್ದು, ನಾವು ಸದ್ಯದಲ್ಲೇ ಅದನ್ನು ನಮ್ಮ ಸ್ವಾಧೀನಕ್ಕೆ ತಗೋತೇವೆ ಅಂತ. ಇದನ್ನು ಸುಪ್ರೀಂ ಕೋರ್ಟ್ನಿಂದ ಹೀಗೆ ಬಂದಿದೆ, ಸ್ಪಷ್ಟ ಆದೇಶ, ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಬಂದಿದೆ ಅಂತ. ಎಲ್ಲರೂ ಮಂತ್ರಿಗಳು ಹೇಳಿದ್ದು, ಜನರು ಓದಿದ್ದು ನಂಬಿದ್ದೆ. ಸುಪ್ರೀಂ ಕೋರ್ಟ್ನಲ್ಲಿ ಯಾವಾಗ ಹೀಗೆ ಆದೇಶ ಬಂದಿದೆ? ಬರಲೇ ಇಲ್ಲ. ಸುಪ್ರೀಂ ಕೋರ್ಟ್ನ ಆದೇಶ ಇರುವುದು ಏನು ಗೊತ್ತುಂಟ? ಸುಪ್ರೀಂ ಕೋರ್ಟ್ನ ಆದೇಶ
ಅದು ಇದು ಏನಿರೋದು ಅಂದರೆ ಇವರಿಗೆ ನಾನು ಹೇಳೋದು, ಅನೇಕ ಜನ ನಮ್ಮ ವಕೀಲರು ಹಾಗೆ ಹೇಳಿಬಿಟ್ಟಿದ್ದಾರೆ. ಸ್ವಾಮಿಗಳಿಗೆ ಜಡ್ಜ್ಮೆಂಟಿನ ಅರ್ಥ ಹೇಳುವಾಗ ಅದು ಸುಪ್ರೀಂ ಕೋರ್ಟ್ನಿಂದ ಜಡ್ಜ್ಮೆಂಟ್ ಬಂದಿದೆ ಸ್ವಾಮಿ, ಅಷ್ಟಮಟ್ಟದ ಅಧೀನ ಅಲ್ಲ ಅಂತ ಬಂದಿದೆ ಅಂತ. ಈ ವಕೀಲರಿಗೆ ಮತ್ತು ಈ ಮಂತ್ರಿಗಳಿಗೆ ಒಟ್ಟಿಗೆ ಇಂಗ್ಲೀಷ್ ಕೋಚಿಂಗ್ ಕ್ಲಾಸ್ ಮಾಡಬೇಕು. ಇವರು ಇಂಗ್ಲೀಷ್ ಭಾಷೆ ಬಾರದಿದ್ದವರು ಯಾಕೆ ವಕಾಲತ್ ಮಾಡ್ತಾರೆ? ವಕೀಲರು ಎಕ್ಸ್ಪರ್ಟ್ಸ್ ಒಪಿನಿಯನ್ ಅಂತ ಮಠಕ್ಕೆ ಬರೆದು ಕೊಟ್ಟಿದ್ದನ್ನು ನಾನು ನೋಡಿದ್ದೇನೆ. ಅದರಲ್ಲಿ ಕೃಷ್ಣ ಟೆಂಪಲ್ ಈಸ್ ನಾಟ್ ಅಪರ್ಟಿನೆಂಟ್ ಟು ಅಷ್ಟಮಠ್ಸ್ ಅಂತ ಮೀನಿಂಗ್ ಆಫ್ ದ ಜಡ್ಜ್ಮೆಂಟ್ ಅಂತ ಒಬ್ಬರು ಎಕ್ಸ್ಪರ್ಟ್ ವಕೀಲರು ಬರೆದು ಕೊಟ್ಟಿದ್ದಾರೆ. ಅಲ್ಲಿ ಇರುವುದೇನು ಗೊತ್ತುಂಟ? ದ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಟ್, ವಿವಾದಗ್ರಸ್ತವಾದ ಸಂಸ್ಥೆ ಅದು. ಇಟ್ ಈಸ್ ನೈದರ್ ಎ ಮಠ್ ನಾರ್ ಎ ಟೆಂಪಲ್ ಅಪರ್ಟಿನೆಂಟ್ ಟು ಎ ಮಠ್ ಅಂತಿದೆ ಅಲ್ಲಿ. ಇವರು ಹೇಳೋದು ನೈದರ್ ಎ ಮಠ್, ಅದು ಮಠ ಅಲ್ಲ, ಮತ್ತು ನಾರ್ ಎ ಟೆಂಪಲ್ ಅಪರ್ಟಿನೆಂಟ್ ಟು ಎ ಮಠ್, ಯಾವುದೇ ಮಠಕ್ಕೆ ಸಂಬಂಧಪಟ್ಟ ದೇವಸ್ಥಾನವಲ್ಲ ಅಂತ ಇದರ ಅರ್ಥ ಅವ್ರು ಮಾಡಿದ್ರು. ಮಠ ಅಲ್ಲ, ಆ್ಯಂಡ್ ನಾರ್ ಎ ಟೆಂಪಲ್ ಅಪರ್ಟಿನೆಂಟ್ ಟು ಎ ಮಠ್, ಯಾವುದೇ ಒಂದು ಮಠಕ್ಕೆ ಸಂಬಂಧಪಟ್ಟ ದೇವಸ್ಥಾನವೂ ಅಲ್ಲ. ಆಯ್ತಾ ಇಲ್ವಾ? ಯಾವುದೇ ಒಂದು ಮಠಕ್ಕೆ ಸಂಬಂಧಪಟ್ಟ ದೇವಸ್ಥಾನವೂ ಅಲ್ಲ, ಆದ್ದರಿಂದ ಅಷ್ಟಮಠಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಅಲ್ಲ ಅಂತ. ಇದು ಪ್ರಾರಬ್ಧ ಕರ್ಮ. ಅವರಿಗೆ ಎ ಅಂದರೆ ಎನಿ ಮಠ್ ಅಂತ ಅರ್ಥ ಆಯಿತು. ಅಲ್ಲಿ ಇರುವುದು ಎ ಮಠ್. ಅಲ್ಲಿ ಈ ಎ ಈಸ್ ನಾಟ್ ಆನ್ ಅಬ್ರಿವಿಯೇಷನ್ ಆಫ್ ಅಷ್ಟ, ನೈದರ್ ಆನ್ ಅಬ್ರಿವಿಯೇಷನ್ ಆಫ್ ಅಷ್ಟ ನಾರ್ ಆನ್ ಅಬ್ರಿವಿಯೇಷನ್ ಆಫ್ ಎನಿ. ಅಷ್ಟಮಠ ಅಂತ ಇವರಿಗೆ ಹೇಗೆ ಅರ್ಥ ಆಯ್ತು? ಎ ಅಂದರೆ ಎ ಅನ್ನೋದಕ್ಕೆ ಅಷ್ಟ ಅಂತ ಅಬ್ರಿವಿಯೇಷನ್ ಅದು, ಅಥವಾ ಎ ಅಂದರೆ ಎನಿ ಅನ್ನೋದು ಹೇಗೆ? ಎ ಮಠ ಅಂದರೆ ಯಾವುದೇ ಮಠ ಅಂತ ಅರ್ಥ ಆಗುವುದಿಲ್ಲ. ಯಾಕೆಂದರೆ ಆ ವಾಕ್ಯದ ಮೊದಲಿರುವುದೇನು ಗೊತ್ತುಂಟಾ? ಇದು ಮಠ ಅಲ್ಲ, ಯಾಕೆಂದ್ರೆ ದ್ಯಾರ್ ಈಸ್ ನೋ ಪರ್ಟಿಕ್ಯುಲರ್ ಮಹಂತ್ ಟು ದ್ಯಾಟ್ ಇನ್ ದ್ಯಾಟ್ ಇನ್ಸ್ಟಿಟ್ಯೂಷನ್. ಅಲ್ಲಿ ಅದಕ್ಕೆ ಆದ ಒಬ್ಬರು ಸ್ವಾಮಿಯರು ಇಲ್ಲ, ಆದ್ದರಿಂದ ಅದು ಸ್ವತಂತ್ರ ಮಠ ಅಲ್ಲ. ಕರೆಕ್ಟ್ ಆಯಿತು, ಲಾಜಿಕ್ಕು. ಎರಡನೇದು, ಅದು ಮಠಕ್ಕೆ ಅಧೀನವಾದ ದೇವಸ್ಥಾನ. ಯಾಕೆಂದರೆ ಬಿಕಾಸ್ ದ ಐಡಲ್ ಆಫ್ ಕೃಷ್ಣ ಈಸ್ ಬೀಯಿಂಗ್ ವರ್ಷಿಪ್ಡ್ ಬೈ 8 ಸ್ವಾಮೀಸ್ ಇನ್ ರೊಟೇಷನ್ ಅಂತ. 8 ಜನ ಸ್ವಾಮಿಗಳು ಪೂಜೆ ಮಾಡುವುದರಿಂದ 8 ಮಠದ ಅಧೀನ ಅಲ್ಲ ಅಂದರೆ ಲಾಜಿಕ್ ಆಗ್ತದೆ. ಅದು ಏನ ತಲೆ ಇದ್ದವರಿಗೆ ಅರ್ಥ. 8 ಮಠದ ಸ್ವಾಮಿಗಳು ಪೂಜೆ ಮಾಡುವುದರಿಂದ ಅದು 8 ಮಠಕ್ಕೆ ಅಧೀನ ಅಲ್ಲ ಅಂತ ಏನ್ರಿ ಅರ್ಥ? 8 ಮಠದ ಸ್ವಾಮಿಗಳು ಪೂಜೆ ಮಾಡುವುದರಿಂದ ಇಟ್ ಈಸ್ ನಾರ್ ಎ ಟೆಂಪಲ್ ಅಪರ್ಟಿನೆಂಟ್ ಟು ಎ ಮಠ್, ಯಾವುದೇ ಒಂದು ಮಠಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಅಲ್ಲ ಅಂದರೆ ಅಷ್ಟಮಠಕ್ಕೆ ಅಧೀನ ಅಂತ ಅರ್ಥ ಆಗಲಿಲ್ಲ. 8 ಮಠಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಅಂತ ಜಡ್ಜ್ಮೆಂಟ್ ಇರೋದು. ಇವ್ರಿಗೆ ಇಂಗ್ಲೀಷ್ ಬಾರದಿದ್ರೆ ಯಾರು ಏನು ಮಾಡ್ಬೇಕ್ರಿ? ಇವರಿಗೆಲ್ಲ ಇದು 8 ಮಠಕ್ಕೆ ಸೇರೋ ದೇವಸ್ಥಾನ ಅಲ್ಲ ಜಡ್ಜ್ಮೆಂಟ್ ಬಂದಿದೆ ಅಂತ ಹೇಳ್ಕೊಂಡು ತಿರುಗೋ ಸ್ವಾಮಿಗಳನ್ನು, ಹಾಗೆ ಸ್ವಾಮಿಗಳ ತಲೆ ತಿರುಗಿಸಿದಂಥ ವಕೀಲರನ್ನ ಮತ್ತು ಈ ಮಂತ್ರಿಗಳನ್ನೆಲ್ಲ ಒಟ್ಟಿಗೆ ಕೂಡಿಸಿ ಒಂದು ಕ್ಲಾಸ್ ಮಾಡಬೇಕು, ಕೋಚಿಂಗ್ ಕ್ಲಾಸ್ ಇಂಗ್ಲೀಷ್ನಲ್ಲಿ. ಇವಳು ಇಂಗ್ಲೀಷ್ ಬಾರದೇ ಇದ್ದವಳು ಯಾಕೆ ಸರ್ಕಾರ ನಡೆಸಬೇಕು? ಇಷ್ಟು ಹೇಟತನ ಯಾಕೆ? ಅದು ಮೊದಲು ಹೇಳ್ತಾ ಇದ್ದ ಪಾಪ ಆ ಮನುಷ್ಯ ಸಜ್ಜನ, ಅವನು MP ಪ್ರಕಾಶ್ ಹೇಳ್ತಾ ಇದ್ದದ್ದು. ಅದು ಈಗ ಈ ಜಡ್ಜ್ಮೆಂಟಿನ ಕಾಪಿ ಆತನಿಗೆ ನಾನು ಕಳಿಸಿಕೊಟ್ಟ ಮೇಲೆ ನಿಲ್ಲಿಸಿದ್ದಾರೆ ಈಗ ಹಾಗೆ ಸ್ಟೇಟ್ಮೆಂಟ್ ಕೊಡೋದನ್ನು. ಮೊದಲು ಜಡ್ಜ್ಮೆಂಟ್ ಬಂದಿದೆ ಅಂತ. ಅಷ್ಟಮಠದ ಅಧೀನ, ನಾನು ಅಷ್ಟಮಠದ ಅಧೀನ ಇರಲಿಲ್ಲ, ಜಡ್ಜ್ಮೆಂಟ್ ಬಂದಿದೆ. ಮತ್ತು ಈ 700 ವರ್ಷ ಇವರು ಹಿರಿಯರು ಆಳಿದ್ದ, ಅದನ್ನು ಯಾರ ಅಧೀನ ಇತ್ತು ಅಂತ ಹೇಳಬೇಕಲ್ಲ. ಅಷ್ಟಮಠದ ಅಧೀನ ಈ 700 ವರ್ಷ ಅದು ನಡೆಸ್ಕೊಂಡು ಬಂದವರು ಯಾರು? ಅಷ್ಟಮಠ ಅಲ್ಲ, ಮತ್ತು ಯಾರು ಹೇಳಬೇಕಲ್ಲ ಅವರು, ಸರ್ಕಾರದವರು ಯಾರು ನಡೆಸ್ಕೊಂಡು ಬಂದದ್ದು? ಅಂದರೆ ನಾನು ಮಾತಾಡಿದರೆ ನಮಗೆ ಇತಿಹಾಸ ಜಡ್ಜ್ಮೆಂಟಿಗಿಂತ ದೊಡ್ಡ ಸಂಗತಿ. ಜಡ್ಜ್ಮೆಂಟು ಇತಿಹಾಸಕ್ಕೆ ಅನುಗುಣವಾಗಿರ್ಬೇಕು ಹೊರತು ಈ ಜಡ್ಜ್ಮೆಂಟಿಗೆ ಅನುಗುಣವಾಗಿ ಇತಿಹಾಸ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಅದು ಜಡ್ಜ್ಮೆಂಟ್ ಒಂದು ವೇಳೆ ಹಾಗೆ ಇದ್ದರೂ ಕೂಡ ಅದು ಜಡ್ಜ್ಮೆಂಟ್ನಲ್ಲಿ ಇರೋದು ಯಾವುದೇ ಒಂದು ಮಠದ ಖಾಸಗಿ ಅಧೀನ ಸಂಸ್ಥೆ ಅಲ್ಲ, ಇದು 8 ಮಠಗಳ ಅಧೀನವಾಗಿರುವ ಸಾರ್ವಜನಿಕ ದೇವಸ್ಥಾನ ಅಂತ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಯಾವುದೇ ಮಠದವರಿಗೆ ತೊಂದರೆ ಆಗುವಂಥ ಏನು ಮಾಡೋದು ನಾವು, ಇನ್ನು ಜಡ್ಜ್ಮೆಂಟ್ ಹೀಗೆ ಬಂದುಬಿಟ್ಟಿದೆ ಅಲ್ಲ ಅಂತ ವಕೀಲರನ್ನು ಕನ್ಸಲ್ಟ್ ಮಾಡುವಂಥ ಪ್ರಮೇಯವೇ ಇಲ್ಲ. ಇಟ್ ಈಸ್ ಸೋ ಕ್ರಿಸ್ಟಲ್ ಕ್ಲಿಯರ್. ಜಡ್ಜ್ಮೆಂಟು 2 ಜಡ್ಜ್ಮೆಂಟ್ ಬಂದಿದೆ ಕೃಷ್ಣ ಮಠದ ಪರವಾಗಿ. 2 ಜಡ್ಜ್ಮೆಂಟ್ನಲ್ಲೂ ಕೃಷ್ಣ ಮಠದ ಬಗ್ಗೆ. ಒಂದು ಜಡ್ಜ್ಮೆಂಟ್ನಲ್ಲಿ ಈ ಮಾತಿರೋದು, ಅದನ್ನು ಬರೆದವರು ಗಜೇಂದ್ರ ಗಡಕರ್ ಅಂತ ದೊಡ್ಡ ಸಂಸ್ಕೃತ ವಿದ್ವಾಂಸ. ಅವ್ರ ಜಡ್ಜ್ಮೆಂಟ್ನಲ್ಲಿ ಇದು ಅಷ್ಟಮಠದ ಅಧೀನ ಸಂಸ್ಥೆ ಅಂತ ಸ್ಪಷ್ಟ ಬರೆದಿದ್ದಾರೆ. ಅದು ಅಷ್ಟಮಠದ ಸಂಸ್ಥೆ ಅಲ್ಲ ಅಂತ ಅರ್ಥ ಆದದ್ದು ಇಂಗ್ಲೀಷ್ ಗೊತ್ತಿಲ್ಲದೆ ಇದ್ದದ್ರಿಂದ. ಮತ್ತೆ ಇನ್ನೊಂದು ಏನು ಅಂತಂದರೆ, ಹೌದು ಸ್ವಾಮಿಗಳು ಕೂಡ ಅವ್ರಿಗೂ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾನೆ, ಅದಕ್ಕೊಂದು ಹದ್ದುಬಸ್ತಿನಲ್ಲಿ ಸರ್ಕಾರ ನಿಯಂತ್ರಣ ಮಾಡಬೇಕು ಅಂತ ಹೇಳ್ತಾ ಇದ್ರು. ಈ ಧರ್ಮ ಸಂಸ್ಥೆಗಳಲ್ಲಿ ಅವ್ಯವಹಾರ ನಡೆಯದಂತೆ ನಾವು ನೋಡಿಕೊಳ್ಬೇಕು ಅಂತ. ಇವರ ಅವ್ಯವಹಾರವನ್ನು ನೋಡಿಕೊಳ್ಳಿಕ್ಕೆ ಯಾರಿದ್ದಾರೆ? ಅದಿಲ್ಲ. ಇವರು ಏನು ಬೇಕಾದ್ದು ಮಾಡ್ಬೋದು. ಸ್ವಾಮಿಗಳು ಅವ್ಯವಹಾರ ಮಾಡದಂತೆ ನೋಡಿಕೊಳ್ಳಿಕ್ಕೆ ಇವರು ಅಧಿಕಾರಿಗಳು. ಅದಕ್ಕೆ ಜಡ್ಜ್ಮೆಂಟ್ ಏನು ಅಂತ ಗೊತ್ತುಂಟಾ? ಇಟ್ ಈಸ್ ಅನ್ ಇನ್ಸ್ಟಿಟ್ಯೂಟ್, ಇಟ್ ಈಸ್ ಅನ್ ಇನ್ಸಲ್ಟ್ ಟು ದ ಮಹಂತ್ ಆರ್ ದ ಹೆಡ್ ಆಫ್ ಎ ರಿಲಿಜನ್ ಇನ್ಸ್ಟಿಟ್ಯೂಷನ್.
ರಿಲಿಜಿಯಸ್ ನಾಮಿನೇಷನ್ ಹೇಳ್ತಾರೆ. ಒಂದು ಧಾರ್ಮಿಕ ಸಂಸ್ಥೆಯ ಮುಖಂಡರು ನೀವು ಆರ್ಡರ್ ಹೊಡಿ ಅಂದರೆ ಹಿ ಮಸ್ಟ್ ಸೀಕ್ ಪರ್ಮಿಷನ್ ಫ್ರಮ್ ಎ ಗವರ್ಮೆಂಟ್ ಆಫೀಸರ್. ಇಟ್ ಈಸ್ ಅನ್ ಇನ್ಸಲ್ಟ್ ಟು ದ ಮಹಂತ್ ಅಂತ ಜಡ್ಜ್ಮೆಂಟ್ ಇದೆ. ಒಬ್ಬ ಸ್ವಾಮಿಗಳು ಸರ್ಕಾರಿ ಅಧಿಕಾರಿ ಹತ್ರ ಹೋಗಿ ಧಾರ್ಮಿಕ ಕೆಲಸಕ್ಕೆ ನಾವು ಈ ದುಡ್ಡು ಖರ್ಚು ಮಾಡಲಿ ಅಂತ ಪರ್ಮಿಷನ್ ಕೇಳುವುದು ಅವರಿಗೆ ಅವಮಾನ ಮಾಡಿದ ಹಾಗೆ. ಆ್ಯಂಡ್ ಇಟ್ ಈಸ್ ವಯೋಲೇಷನ್ ಆಫ್ ರೈಟ್ಸ್ ಗಿವನ್ ಬೈ ಇನ್ ದ ಆ್ಯಕ್ಟ್ ಅಂತ ಧಾರ್ಮಿಕ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧ ಅಂತ ಬರೆದಿದ್ದಾರೆ ಜಡ್ಜ್ಮೆಂಟು. ಒಬ್ಬ ಸ್ವಾಮಿ ಹೋಗಿ ಸರ್ಕಾರಿ ಅಧಿಕಾರಿ ಹತ್ರ ನಾವು ಹೀಗೆ ಮಾಡಲಿಯಾ, ನಮಗೊಂದು ಖರ್ಚು ಮಾಡಿ ದಯವಿಟ್ಟು ಒಪ್ಪಿಗೆ ಕೊಡಿ ಅಂತ ಅವ್ರ ಹತ್ರ ಯಾಕೆ ದೇಹಿ ಅಂತ ಹೇಳಬೇಕು? ಏನು ಸಂಬಂಧ? ಇದು ಒಬ್ಬ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಕಾನ್ಸ್ಟಿಟ್ಯೂಷನ್ಗೆ ವಯೋಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಆಮೇಲೆ ದೇವಸ್ಥಾನದ ಒಳಗೆ ಹೋಗಿ ಕನಕದಾಸರು ಪೂಜೆ ಮಾಡಿದ ಕೃಷ್ಣ ನಾವು ಒಳಗೆ ಹೋಗಿ ಮುಟ್ಟಿ ಪೂಜೆ ಮಾಡಬೇಕು ಅಂತ ಕೆಲವರು ಹೇಳ್ತಾ ಇದ್ರು. ಭಕ್ತರು, ಭಾರಿ ಭಕ್ತರು. ಅವರು ಅಂದರೆ ಕೃಷ್ಣನ ಪರಿಚಯವೇ ಇಲ್ಲ ಅವರಿಗೆ, ಕನಕದಾಸರ ಪರಿಚಯವಿರಲಿಲ್ಲ ಮೊನ್ನೆವರೆಗೆ. ಅದು ಈ ಮೊನ್ನೆ ಇಲ್ಲೊಂದು ಮೆರವಣಿಗೆ ಆಯ್ತಲ್ಲ, ಆ ಮೆರವಣಿಗೆಯಲ್ಲಿ ಇದ್ದದ್ದು ಕುರುಬರಲ್ಲ, ಹೆಚ್ಚು ಜನ ಸಾಬಿಗಳು ಮತ್ತು ಲಿಂಗಾಯತ ಸ್ವಾಮಿಗಳು. ಆ ಕುರುಬರು ಯಾರು ಇರಲಿಲ್ಲ ಅದರಲ್ಲಿ. ಅದು ಕುರುಬರ ಸಂಘಟನೆ ಅಂತ ಒಂದು ಮೆರವಣಿಗೆ ಆಯ್ತಲ್ಲ. ಆ ಮೆರವಣಿಗೆ ಆದಮೇಲೆ ಅವರಿಗೆ ಕೃಷ್ಣನನ್ನು ಹೋಗಿ ಮುಟ್ಟಿ ಪೂಜೆ ಮಾಡಿಬಿಡಬೇಕು ಅಂತ. ಆದರೆ ಜಡ್ಜ್ಮೆಂಟ್ ಏನು ಅಂತ ಗೊತ್ತುಂಟು, ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟು ಎಂದರೆ ಇಟ್ ಈಸ್ ಎ ಯೂನಿವರ್ಸಲ್ ಟ್ರೆಡಿಷನ್ ನಾಟ್ ಟು ಅಲೌ ಎನಿಬಡಿ ಹೂ ಈಸ್ ನಾಟ್ ಕನ್ಸರ್ನ್ಡ್ ವಿತ್ ದ ಪೂಜಾ ಸಿಸ್ಟಮ್ ಟು ಎಂಟರ್ ಇನ್ ಟು ದ ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್ ಅಂತಿದೆ. ಯಾವುದೇ ಒಬ್ಬ ಮನುಷ್ಯನಿಗೆ ದೇವಾಲಯದ ಗರ್ಭಗೃಹದ ಒಳಗೆ ಹೋಗುವ ಅಧಿಕಾರ ಇಲ್ಲ. ಅದು ಪೂಜೆ ಮಾಡುವವರಿಗೆ ಮತ್ತು ಅವರು ಯಾರನ್ನು ಕರ್ಕೊಂಡು ಹೋಗ್ತಾರೆ ಅವರು ಹೋಗ್ಬೋದು, ಹೊರತು ಯಾರಿಗೂ ಪಬ್ಲಿಕ್ಕಿಗೆ ಇಟ್ ಈಸ್ ಎ ಯೂನಿವರ್ಸಲ್ ಟ್ರೆಡಿಷನ್ ಬರ್ತದೆ. ಇದು ಬರೇ ಭಾರತದಲ್ಲಿ ಅಲ್ಲ, ಬ್ರಾಹ್ಮಣರ ದೇವಾಲಯಗಳಲ್ಲೆಲ್ಲ ಇಡೀ ವಿಶ್ವದಲ್ಲಿ ಪೂಜೆ ನಡೆಯತಕ್ಕಂಥ ಕೇಂದ್ರ ಸ್ಥಾನಕ್ಕೆ ಒಳಗೆ ಹೋಗ್ಬೇಕಾದ್ರೆ ಪೂಜಾರಿಗಳ ಪರ್ಮಿಷನ್. ಇವತ್ತು ನೀವು ತಿರುಪತಿಗೆ ಹೋದರೆ ತಿರುಪತಿಯಲ್ಲಿ ಅಲ್ಲಿ ಪೂಜೆಯವರಿದ್ದಾರಲ್ಲ, ಎಕ್ಸಿಕ್ಯೂಟಿವ್ ಆಫೀಸರ್ಸನ್ನು ಗರ್ಭಗುಡಿ ಒಳಗೆ ಬರ್ಲಿಕ್ಕೆ ಬಿಡೋದಿಲ್ಲ. ಅವರು ಗರ್ಭಗುಡಿ ಒಳಗೆ ನಮ್ಮದು ಅಧಿಕಾರ, ನಿಮ್ದು ಏನಿದೆ ಹೊರಗೆ ಅಂತಾರೆ. ಒಂದು ಜೈನರ ಬಸದಿಯ ಒಳಗೆ ನೀವು ಹೋಗಿ ಜೈನರಿಗೆ ಮಾತ್ರ ಪ್ರವೇಶ ಬಿಡೋದಿಲ್ಲ ಅಂತಾರೆ. ಎಲ್ಲ ಕಡೆ ನೀವು ಮಸೀದಿಗೆ ಹೋಗಿ ದೇವರ ಪ್ರಾರ್ಥನೆ ನಾನು ಇಲ್ಲಿ ಮಾಡ್ತೇನೆ ಅಂದರೆ ಇಲ್ಲ 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 ಅದು ಮುಸಲ್ಮಾನರಿಗೆ ಮಾತ್ರ, ನೀವು ಮಕ್ಕಕ್ಕೆ ಹೋಗ್ತೇನೆ ಹೋಗಿ ಬಿಡ್ತಾರಾ? ಯಾಕೆಂದರೆ ಧಾರ್ಮಿಕ ಸಂಸ್ಥೆಗಳಲ್ಲಿ ಆ ನಂಬಿಕೆಗೆ ಸಂಬಂಧಪಟ್ಟವರಿಗೆ ಮಾತ್ರ ಪ್ರವೇಶ, ಉಳಿದವರು ಇಲ್ಲ ಅನ್ನೋದು ಇಟ್ ಈಸ್ ಎ ಯೂನಿವರ್ಸಲ್ ಕಸ್ಟಮ್ ಅಂತ ಬರೆದಿದ್ದಾರೆ ಜಡ್ಜ್ಮೆಂಟ್ನಲ್ಲಿ. ಅದರಿಂದ ಒಳಗೆ ಹೋಗಿ ನಮಗೂ ಪೂಜೆ ಮಾಡಲಿ ಬಿಡಿ ಅಂತ ಕೇಳೋ ರೈಟ್ ಇಷ್ಟು ಬ್ಯೂಟಿಫುಲ್ ಆಗಿದೆ. ಎರಡು ಜಡ್ಜ್ಮೆಂಟು ಕೂಡ 100ಕ್ಕೆ 100ರಷ್ಟು ಮಠಗಳಿಗೆ ಅನುಕೂಲವಾಗಿದೆ. ಯಾಕೆ ಈ ಜನಕ್ಕೆ ಅರ್ಥ ಆಗೋದಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಬಹಳ ಸುಂದರವಾಗಿದೆ, ಹೆದರುವ ಅಗತ್ಯವೇ ಇಲ್ಲ. ಕೋರ್ಟ್ ಇಷ್ಟು ಫೇವರಬಲ್ ಆಗಿದೆ ಕೃಷ್ಣನ ಪೂಜೆಯ ವಿಷಯದಲ್ಲಿ ಮಠಗಳಿಗೆ. ಅದನ್ನು ಅರ್ಥ ಮಾಡಿಕೊಳ್ಳೋದು ಯಾಕೆ ಗೊಂದಲ ಮಾಡಿಕೊಳ್ತಾ ಇದ್ದಾರೆ ನಮ್ಮ ಜನ. ಹೀಗೆ ಅಲ್ಲ, ನಮಗೆ ಆಶ್ಚರ್ಯ ಏನು ಗೊತ್ತಾ, ಉಡುಪಿಯಲ್ಲಿ ಒಂದು ಸರ್ತಿ ನಾನು ಹೇಳಿದೆ ಹೀಗೆ ಜಡ್ಜ್ಮೆಂಟ್ ಯಾರೋ ಒಬ್ಬರ ಹತ್ರ, ಲೌಕಿಕರ ಹತ್ರ. ಅವರು ಹೌದು ಆಚಾರ್ಯ ನೀವು ಹೇಳಿದ್ದು ವಿಷಯ ಹೌದು, ನಾವು ಈಗ 1 ಗಂಟೆ ಮುಂಚೆ ಇದರ ಬಗ್ಗೆ ಚರ್ಚೆ ಮಾಡಿದ್ದು, ಆವಾಗ ನಮಗೆ ಹೊಳೆಯಲಿಲ್ಲ, ನಾವು ಅಷ್ಟಮಟ್ಟದ ಅಧೀನ ಸಂಸ್ಥೆ ಅಲ್ಲ ಅಂತಲೇ ಅರ್ಥ ಮಾಡಿಕೊಂಡು ಓದಿದೆವು. ನಾವೆಲ್ಲ 3-4 ಜನ ಇಂಗ್ಲೀಷು ಓದಿದವರೇ, ಇಂಗ್ಲೀಷ್ MA ಆದವರೇ. ಈಗ ನೀವು ಹೇಳಿದ ಮೇಲೆ ನೀವು ಹೇಳಿದ ಹೌದು ಒಂದು ಕಾಣುತ್ತೆ ಅಂತಾರೆ. ಎಲ್ಲ ಎಕ್ಸ್ಪರ್ಟ್ಸ್ ಕೂತು, ಒಬ್ಬರು MLA ಇದ್ರು ಅದರಲ್ಲಿ, ಅವರೆಲ್ಲ ಕೂತು ಹೌದು ನಮಗೆ ಇದು ಅರ್ಥವೇ ಹೊಳಿಲಿಲ್ಲ ಕಡೆ ಎಂತ ಹೇಳ್ತಾರೆ. ಪ್ರಾಯ ಆಚಾರ್ಯರ ಸರ್ವಮೂಲ ಅರ್ಥ ಆದವರಿಗೆ ಮಾತ್ರ ಈ ಜಡ್ಜ್ಮೆಂಟ್ ಅರ್ಥ ಆಗೋದು. ನಮ್ಮ ಜನದ ಅವಸ್ಥೆ ನೋಡಿ, ಸರ್ವಮೂಲ ಅರ್ಥ ಆದವರಿಗೆ ಮಾತ್ರ ಈ ಜಡ್ಜ್ಮೆಂಟ್ ಅರ್ಥ ಆಗುತ್ತೆ, ಆಚಾರ್ಯ ನಮಗೆ ಅರ್ಥ ಆಗಲೇ ಇಲ್ಲ ಅಂತ ಹೇಳ್ತಾರೆ. ಒಬ್ಬರು ಇಂಗ್ಲೀಷ್ನಲ್ಲಿ ಸ್ಪೆಷಲೈಸ್ ಮಾಡಿದವರು ಹೇಳಿದ ಮಾತಿದು. ಇದು ವಿಚಿತ್ರ, ನಮ್ಮ ಜನಕ್ಕೆ ಒಂದು ವಿಷಯ ವಸ್ತುನಿಷ್ಠವಾಗಿ ಅರ್ಥ ಆಗೋದಿಲ್ಲ. ಏನು ಮಾಡಬೇಕು ಈ ಜನರನ್ನ? ಹೀಗೆ ಇದು ಯಾಕೆ ಬಂತು ಅಂದರೆ ಕೃಷ್ಣನ ವಿಷಯ ಬಂತು, ಅಲ್ಲಿಂದ ಎಲ್ಲೆಲ್ಲಿಗೂ ಹೋಗಿ ಇದು ಹೇಳಬೇಕಾಗಿತ್ತು. ಯಾಕೆಂದರೆ ನಾನು ಗುಲ್ಬರ್ಗಕ್ಕೆ ಹೋದೆ, ರಾಯಚೂರಿಗೆ ಹೋಗಿದ್ದೆ ಇಲ್ಲಿ ಬರೋ ಮುಂಚೆ, ಚೆನ್ನೈಗೆ ಹೋಗಿದ್ದೆ. ಎಲ್ಲ ಕಡೆ ಅಲ್ಲಿ ಜನರು ಏನು ಹೇಳಿದ್ರು ಗೊತ್ತಾ, ನೀವು ಇವತ್ತು ಒಂದು ದಿವಸ ಈ ಸಬ್ಜೆಕ್ಟಿನ ಉಪನ್ಯಾಸ ನಿಲ್ಲಿಸಿ ಉಡುಪಿಯ ಸಮಸ್ಯೆ ಬಗ್ಗೆ ಮಾತಾಡ್ರಿ ಅಂತ. ಎಲ್ಲ ಕಡೆ ಚೆನ್ನೈಯಲ್ಲಿ ಮಾತಾಡಿಸಿದ್ರು, ಗುಲ್ಬರ್ಗಾದಲ್ಲಿ, ರಾಯಚೂರಿನಲ್ಲಿ. ನಮಗೆ ಈ ಸಬ್ಜೆಕ್ಟ್ ಒಂದು ದಿವಸ ಸಬ್ಜೆಕ್ಟ್ ಬೇಡ ಉಡುಪಿಯ ಕನಕ ಸಮಸ್ಯೆಯ ಬಗ್ಗೆ ಮಾತಾಡ್ರಿ ಅಂತ. ಎಲ್ಲ ಜನರು ಕೆಲವು ಮತ್ತು ಮಾತಾಡಿದ ಮೇಲೆ ಆ ಜನ ಪಟ್ಟ ಸಂತೋಷ, ನಮಗೆ ಏನೇನೋ ಗೊಂದಲ ಇತ್ತು, ಇವತ್ತು ಹಾಯಾಗಿ ನಿದ್ರೆ ಮಾಡ್ತೇವೆ ಅಂತ ಹೇಳಿದ್ರು. ನಮಗೆ ಈಗ ವಿಷಯ ಕ್ಲಿಯರ್ ಆಯಿತು, ನಾವಿನ್ನು ಸಂತೋಷದಿಂದ ನಿದ್ರೆ ಮಾಡ್ತೇವೆ. ನಮಗೆ ಎಷ್ಟೋ ರಾತ್ರಿಗಳನ್ನು ನಿದ್ದೆಗೆಟ್ಟು ಕಳೆದಿದ್ದೇವೆ ನಾವು, ಯಾಕೆ ಹೀಗಾಯಿತು ಅಂತ. ಇಷ್ಟು ಸಿಂಪಲ್ ಆಗಿರತಕ್ಕ ವಿಷಯ ನಮಗೆ ಹೊಳಿಲೇ ಇಲ್ಲ ಅಂತ ಬಹಳ ಸಂತೋಷಪಟ್ಟರು. ಹಾಗಾಗಿ ಆ ಸಂತೋಷವನ್ನು ನಿಮ್ಮ ಜೊತೆಗೂ ಒಂದು ಸ್ವಲ್ಪ ಹಂಚಿಕೊಳ್ತಕ್ಕಂಥ ಪ್ರಸಂಗ. ಅಂಥ ಕೃಷ್ಣ ಬಿಡ್ತಾನೇನ್ರಿ?
ಅಲ್ಲಿ ಕೃಷ್ಣ ಇದ್ದಾನೆ, ಮಧ್ವಾಚಾರ್ಯರು ಪ್ರಾಣದೇವರು. ನಾನು ಚೆನ್ನೈಯಲ್ಲಿ ಇದನ್ನೇ ಹೇಳಿದೆ, ನೋಡಿ ನೀವು ಯಾರೂ ತಲೆಬಿಸಿ ಮಾಡಿಕೊಳ್ಬೇಡಿ. ಯಾಕೆಂದರೆ ಉಡುಪಿಯ ಬಗ್ಗೆ ನೀವು ತಲೆಬಿಸಿ ಮಾಡಿಕೊಳ್ಳೋದು ಬೇಡ. ಉಡುಪಿಯ ಯೋಗಕ್ಷೇಮ ನೋಡಲಿಕ್ಕೆ ಸ್ವತಃ ಕೃಷ್ಣ ಇದ್ದಾನೆ, ಸ್ವತಃ ಆಚಾರ್ಯ ಮಧ್ವರಿದ್ದಾರೆ, ಪ್ರಾಣದೇವರಿದ್ದಾರೆ. ಪರ್ಯಾಯ ನಡೆಸುವವರೇ ಪ್ರಾಣದೇವರು, ಸ್ವಾಮಿಗಳು ಇದು ಬೊಂಬೆ ಉತ್ಸವ ಮೂರ್ತಿಗಳು, ಅದರೊಳಗೆ ಪರ್ಯಾಯ ಮಾಡುವವರೇ ಪ್ರಾಣದೇವರು. ಅವರೆಲ್ಲ ಸುಮ್ಮನೆ ಕೂತಿರ್ತಾರೇನು? ನಾವು ತಲೆಬಿಸಿ ಅಯ್ಯೋ ಅವರಿಗೆ ಅಲ್ಲ ಪ್ರಾಣದೇವರಿಂದ ಮಧ್ವಾಚಾರ್ಯರಿಂದ ಆಗ್ಲಿಕ್ಕಿಲ್ಲಪ್ಪ, ನಾವೇ ಮಾಡಬೇಕು ಅಂತಲೋ ಏನು ನಮ್ಮ ಕಥೆ. ಇದು ವಸ್ತುಸ್ಥಿತಿ ಅಂತಂದರೆ ಭಾರಿ ಪ್ರಚಂಡವಾದಂಥ ಒಂದು ಶಕ್ತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅದನ್ನು ನಾವು ಗಟ್ಟಿ ಮನಸ್ಸಿನಲ್ಲಿ ಧೈರ್ಯದಲ್ಲಿ ಇದ್ದರೆ ಗಲಿಬಿಲಿಗೆ ಅವಕಾಶವೇ ಇಲ್ಲ. ಇಂಥದ್ದು ಅನೇಕ ಪ್ರಸಂಗಗಳನ್ನು ಕೃಷ್ಣನ ಮಠದಲ್ಲಿ ನಡೆಯತಕ್ಕಂಥ, ಅಲ್ಲಿ ಒಳಗಿನ ನಡೆಯತಕ್ಕಂಥ ಕೆಲವು ವಿಚಿತ್ರಗಳನ್ನು ನೀವು ಗಮನಿಸಿದರೆ ಅಲ್ಲಿ ಎಂಥ ಜಾಗೃತವಾದಂಥ ಸನ್ನಿಧಾನ ಇದೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಅಲ್ಲಿ ಇರುವವರಿಗೆ ಅಲ್ಲಿಯ ಕೆಲವು ಸಂಗತಿಗಳು ಗೊತ್ತಿದೆ, ಒಳಗೆ ಅಲ್ಲಿ ಆಗತಕ್ಕಂಥ ವಿಚಿತ್ರ ಅನುಭವಗಳು. ಅದನ್ನೆಲ್ಲವನ್ನು ಹೇಳಿಕೊಂಡು ನಾನು ತಿರುಗಲಿಕ್ಕೆ ಇಷ್ಟಪಡುವುದಿಲ್ಲ. ಅಂತೂ ಅಲ್ಲಿ ಇವತ್ತಿಗೂ ಜಾಗೃತವಾದ ಸನ್ನಿಧಾನ ಇದೆ. ಮತ್ತು ಏನು ಮಾಡಿದರೂ ನೀವು ಕೃಷ್ಣನನ್ನು ಪೂಜೆ ಮಾಡದೇ ಬಿಟ್ಟರು, ಅಥವಾ ಇದು ಒಬ್ಬರು ಜ್ಯೋತಿಷಿಗಳು ಹೇಳಿದಂಥ ಮಾತು ಸನ್ನಿಧಾನದ ಬಗ್ಗೆ, ಅಲ್ಲಿ ಆಚಾರ್ಯರು ಪ್ರತಿಷ್ಠೆ ಮಾಡಿದ ಕೃಷ್ಣನಲ್ಲಿ ಸನ್ನಿಧಾನ ಹೋಗಲಿಕ್ಕೇ ಸಾಧ್ಯ ಇಲ್ಲ ಅಂತ. ನೀವು ಪೂಜೆ ಮಾಡದೇ ಬಿಟ್ಟರು ಅದು ಸನ್ನಿಧಾನ ಹೋಗೋದಿಲ್ಲ. ಬೇರೆ ಕಡೆ ಆದರೆ ಪೂಜೆ ಮಾಡದೇ ಇದ್ದರೆ, ಆವಾಹನೆ ಮಾಡದೇ ಇದ್ದರೆ ಸನ್ನಿಧಾನ ಲೋಪ ಆಗುತ್ತಲ್ಲ, ಅಲ್ಲಿ ಮಾತ್ರ ನೀವು ಪೂಜೆ ಮಾಡದೇ ಇದ್ದರೂ ಸನ್ನಿಧಾನ ಲೋಪ ಆಗೋದಿಲ್ಲ. ಅವ್ರು ಎಲ್ಲಿದ್ದನಕ್ಕೆ ಹೇಳಿದರು ಅಂದರೆ, ನೀವು ನಾಯಿಯನ್ನು ಕೊಂಡೋಗಿ ಗರ್ಭಗುಡಿಯೊಳಗೆ ಬಿಟ್ಟು ನಾಯಿ ಕೃಷ್ಣನ ವಿಗ್ರಹವನ್ನು ಮುಟ್ಟಿದರೂ ಕೂಡ ವಿಗ್ರಹ ಮೈಲಿಗೆ ಆಗೋದಿಲ್ಲ, ಸನ್ನಿಧಾನ ಹೋಗೋದಿಲ್ಲ. ಆದರೆ ಊರಿಗೆ ಅನಿಷ್ಟ ಆಗುತ್ತೆ ಅಷ್ಟೇ. ಆ ರೀತಿ ಮಾಡಿದ ಜನರಿಗೆ ಅನಿಷ್ಟ ಆಗುತ್ತೆ ಹೊರತು ವಿಗ್ರಹ ಮೈಲಿಗೆ ಆಗೋಲ್ಲ, ಸನ್ನಿಧಾನ ನಾಶವೂ ಆಗೋಲ್ಲ. ಅಂಥ ಒಂದು ವಿಶಿಷ್ಟವಾದಂಥ ಸನ್ನಿಧಾನ ಇರತಕ್ಕಂಥ ಸ್ಥಳ ಅದು. ಅದನ್ನು ರಕ್ಷಣೆ ಮಾಡ್ತಾರೆ, ದೇವತಾ ಶಕ್ತಿಗಳು ರಕ್ಷಣೆ ಮಾಡ್ತವೆ. ಅದನ್ನು ನಮ್ಮ ಪ್ರಯತ್ನ ಪ್ರತಿರೋಧ ಮಾಡೋದು ಮಾಡಬೇಕು. ಅವ್ರಿಗೆ ಹೇಳಿದ್ದಲ್ಲ, ನೀವು ಏನು ಬೇಕಾದ್ರೆ ಮಾಡ್ರಿ, ನಾವು ಬಾಗಿಲು ತೆರೆದು ಕೂತಿದ್ದೇವೆ ಬರ್ರಿ ಅಂತ ಹೇಳೋದಲ್ಲ. ಅದನ್ನು ನಾವು ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡೋದು ಮನುಷ್ಯ ಮಾತ್ರದವನ ಕರ್ತವ್ಯ. ದೇವರಿದ್ದಾನೆ ಅಂತ ಆದರೆ ಅದರ ಹಿಂದೆ ಈ ಧೈರ್ಯ ಬೇಕು ಅಂತ. ಭಗವಂತ ಏನಾಗಬೇಕು ಅನ್ನೋದನ್ನು ನೋಡಿಕೊಳ್ಳಿಕ್ಕೆ ಭಗವಂತ ಇದ್ದಾನೆ. ನಮ್ಮ ತಲೆ ಮೇಲೆ ಜವಾಬ್ದಾರಿ ಹೊತ್ಕೊಂಡು ಅಯ್ಯೋ ಉಡುಪಿಯನ್ನು ಉಳಿಸ್ಬೇಕಲ್ಲ, ನಾವೇನು ಮಾಡೋದು, ನಾವು ಉಡುಪಿಯನ್ನು ಉಳಿಸೋರಲ್ಲ, ಅದನ್ನು ಉಳಿಸುವಂಥ ಶಕ್ತಿಗಳು ಬೇರೆ ಇವೆ. ನಾವು ನಮ್ಮ ಪ್ರಯತ್ನ ಮಾಡಬೇಕಷ್ಟೆ. ಹೀಗೆ ಕೃಷ್ಣ ಅನೇಕ ವಿಧದಿಂದ ತೋರಿಸಿಕೊಳ್ಳುತ್ತಾನೆ. ಶತಶೋಥ ಸಹಸ್ರಶಃ ಪಶ್ಯ ಆದಿತ್ಯಾನ್, ಇದು ಬಂದದ್ದು ಆದಿತ್ಯದಿಂದ ಬಂದದ್ದು. ಆದಿತ್ಯ ಅಂದರೆ ಸೂರ್ಯ ಅಂತ ಅನುವಾದ ಮಾಡ್ತಾರೆ. ಸೂರ್ಯ ಅಲ್ಲ, 12 ಮಂದಿ ಅದಿತಿಯ ಮಕ್ಕಳು. ಆದಿತ್ಯರಲ್ಲಿ ಒಬ್ಬ ಸೂರ್ಯ. ಅವನು ಹುಟ್ಟದೇ ಇದ್ದ ಸೂರ್ಯ, ಹುಟ್ಟದೇ ಇದ್ದ ಮಂಟಪ ಧ್ವಂಸ ಆಗುವುದು ಹಾಗೆ, ಹುಟ್ಟದೇ ಇದ್ದ ಸೂರ್ಯ ಪ್ರಳಯಕಾಲದಲ್ಲಿ ಉದಿಸುವುದು ಹಾಗೆ ಸಾಧ್ಯ ಇಲ್ಲ. ಅಂದರೆ ಈ ಅದಿತಿಯ ಮಕ್ಕಳು 12 ಮಂದಿ. 11 ಮಂದಿ ಹೇಳಿದೆ, 12ನೇ ವಾಮನನೇ, ಸ್ವಯಂ ವಾಮನ. ಆಮೇಲೆ ಅಷ್ಟ ವಸುಗಳು, ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸ್ತು, ವಿಭಾವಸು, 8 ಮಂದಿ ವಸುಗಳು. 11 ರುದ್ರರು, ರೈವತಃ, ಓಜಃ, ಭವಃ, ಭೀಮಃ, ವಾಮಃ, ಉಗ್ರಃ, ವೃಷಾಕಪಿ, ಅಜೈಕಪಾದ, ಹಿರ್ಬುದ್ಧಿ, ವಿರೂಪಾಕ್ಷ, ಮಹಾದೇವ ಅಂತ 11 ಮಂದಿ ರುದ್ರರು, 12 ಮಂದಿ ಆದಿತ್ಯರು, 8 ಮಂದಿ ವಸುಗಳು, ಆಮೇಲೆ 2 ಅಶ್ವಿಗಳು ಮತ್ತು 49 ಮಂದಿ ಮರುತ್ತುಗಳು. ಇವರೆಲ್ಲ ಅಂದರೆ ಪ್ರಸಿದ್ಧರಾದ ಗಣದೇವತೆಗಳು. ಈ ಎಲ್ಲ ಗಣದೇವತೆಗಳಲ್ಲಿ ನಮ್ಮ ದೇಹದ ಒಳಗೆ ತತ್ವಾಭಿಮಾನಿಗಳಾಗಿಯೂ ಇರತಕ್ಕ ಮತ್ತು ದೇವತಾ ಗಣದಲ್ಲಿ ಪ್ರಸಿದ್ಧರಾದ ಗಣದೇವತೆಗಳು, ವೈವಸ್ವತವನ್ನುವಂಥರದ ಗಣದೇವತೆಗಳಿವರು. ಆದ್ದರಿಂದ ಆ ಎಲ್ಲ ದೇವತಾ ಗಣಗಳನ್ನು ನೋಡು, ನನ್ನೊಳಗೆ ಇದ್ದಾರೆ ಎಲ್ಲ ಅಂತ. ಇಡೀ ಪ್ರಪಂಚವನ್ನು ಧಾರಣೆ ಮಾಡಿದ್ದೇನೆ, ನನ್ನನ್ನು ನೀನು ನೋಡಿದರೆ ಸಮಸ್ತ ದೇವತೆಗಳನ್ನು ನೀನು ನೋಡಬೇಕು. ಪಶ್ಯ ಆದಿತ್ಯಾನ್ ವಸೂನ್ ರುದ್ರಾನ್ ಅಂದರೆ ಇಲ್ಲೆಲ್ಲಾದರೂ ಕೃಷ್ಣ ಅಂದರೆ 12 ಆದಿತ್ಯರು ಕೃಷ್ಣ ಸ್ವರೂಪ, 11 ರುದ್ರರು ಕೃಷ್ಣ ಸ್ವರೂಪ, ಅಶ್ವದೇವತೆಗಳು ಎಲ್ಲ ಕೃಷ್ಣ ಸ್ವರೂಪ, ಅದನ್ನು ನೋಡು ಎಲ್ಲ ನಾನೇ ಅಂತ ಕೃಷ್ಣ ಅಲ್ಲ. ಮತ್ತೆ ಹೇಳ್ತಾನೆ, ಮಮ ದೇಹೇ ಪಶ್ಯ ಗುಡಾಕೇಶ, ನೋಡು ನನ್ನ ದೇಹದಲ್ಲಿ ನೆಲೆಸಿದ್ದಾರೆ ಅಂತ ನಾನೆಂತ ಹೇಳೋದೇ ಇಲ್ಲ ಕೃಷ್ಣ. ನನ್ನಲ್ಲಿ, ನನ್ನ ದೇಹದಲ್ಲಿ ನನ್ನ ವಿಶ್ವರೂಪವನ್ನು ನೋಡು, ಅದರಲ್ಲಿ ಆಶ್ರಯಿಸಿಕೊಂಡು ಈ ಸಮಸ್ತ ಪ್ರಪಂಚದ ದೇವತಾ ಶಕ್ತಿಗಳು ಅಲ್ಲೇ ಇದೆ. ಮಮ ದೇಹೇ ಪಶ್ಯ ಅಂತ ಹೇಳ್ತಾನೆ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಆದಿತ್ಯಾನ್ ಅಶ್ವಿನೌ ಮರುತಸ್ತಥ ಬಹೂನಿ
ಅದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾನಿ ಭಾರತ ಅಂತ. ಯಾವುದು ಒಂದೆರಡು ಅಂತಲ್ಲ, ಇದೆಲ್ಲವೂ ಆಶ್ಚರ್ಯವೇ. ಅದೃಷ್ಟಪೂರ್ವಾಣಿ, ನೀನು ಈ ಹಿಂದೆ ಕಂಡು ಕೇಳಿ ಅರಿಯದ ಸಂಗತಿ, ಅತ್ಯದ್ಭುತವಾದದ್ದು ಎಲ್ಲವೂ ಜಗತ್ತಿನಲ್ಲಿ ಏನಿದೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ. ಜಗತ್ತಿನಲ್ಲಿ ಆಶ್ಚರ್ಯ ಅಂದರೆ ಭಗವಂತ, ಎಲ್ಲ ಆಶ್ಚರ್ಯಗಳ ನೆಲೆ. ಆದ್ದರಿಂದ ಸರ್ವಾಣಿ ಆಶ್ಚರ್ಯಾಣಿ ಪಶ್ಯ ಆಶ್ಚರ್ಯಾಣಿ. ಕಾಣಬೇಕಾಗಿದ್ದರೆ ಒಂದು ಕ್ವಾಲಿಫಿಕೇಶನ್ ಬೇಕು. ಏನು? ಭಾರತ. ನೀನು ಪಾರ್ಥ ಆದರೆ ಸಾಲದು, ಭಾರತ ಆಗಬೇಕು. ಭಾರಿ ವಿಚಿತ್ರ. ನಾವು ಭಾರತರಾಗದೆ ಭಗವಂತನ ಈ ಅದ್ಭುತವಾದ ರೂಪವನ್ನು ನೋಡುವುದಾಗುವುದಿಲ್ಲ. ಆಯಿತು, ನಾವು ಪಾರ್ಥ ಅಂದರೆ ಆಗಬೇಕು ಅಂತ ಹೇಳಿದಾಗ ಏನು ಅಂತ ಅರ್ಥ ಆಯಿತು. ಭಾರತ ಆಗುವುದು ಹೇಗೆ? ನಾವು ಭರತ ವಂಶದಲ್ಲಿ ಹುಟ್ಟಿ ಬರೋದು ಹೇಗಪ್ಪ? ಅಲ್ಲ, ಭರತ ವಂಶದಲ್ಲಿ ಹುಟ್ಟಿ ಬಾರದೇ ಇದ್ದರೂ ಭಾರತದಲ್ಲಿ ಹುಟ್ಟಿ ಬರಬಹುದಲ್ವ? ಅದು ಒಂದು ಸಂಗತಿಯೇ. ಭಾರತದಲ್ಲಿ ಹುಟ್ಟುವುದು ಭಾರತವೇ. ಭಾರತಸ್ಯಾಯಂ ಭಾರತ ಅಂತಲೇ ಆಗೋದು. ಅದು ಒಂದು ಭಾರತದಲ್ಲಿ ಹುಟ್ಟಬೇಕು. ಯಾಕೆಂದರೆ ಅಲ್ಲಿ ಹುಟ್ಟಿದವರಿಗೂ ಬರಬಹುದು. ಇಲ್ಲಿ ಹುಟ್ಟಿದವರಿಗೆಲ್ಲ ಜ್ಞಾನ ಬರುತ್ತೆ ಅಂತಲ್ಲ, ಅಲ್ಲಿ ಹುಟ್ಟಿದವರಿಗೆ ಜ್ಞಾನ ಇರುವುದಿಲ್ಲ ಅಂತಲೂ ಅಲ್ಲ. ಇಲ್ಲಿ ವಾತಾವರಣ, ಜ್ಞಾನಕ್ಕೆ ಬೇಕಾದ ವಾತಾವರಣ, ಅಂತಹ ಸಾಧನೆ ಮಾಡಿದ ತಪೋಭೂಮಿ ಇಲ್ಲಿ ಇದೆ ಅಂತ ಅಷ್ಟೇ ಅಲ್ಲ. ಭಾರತ ಅಂದರೆ ಅದಲ್ಲ, ಭಾರಿ ವಿಚಿತ್ರ ಇದು. ಐತರೇಯ ಬ್ರಾಹ್ಮಣದಲ್ಲಿ ಒಂದು ಮಾತು ಬರುತ್ತೆ, ವಾಯುರ್ವಾವ ಭರತಃ. ಅರ್ಜುನನಿಗೆ ಭಾರತ ಅಂತ ಹೆಸರು ಯಾಕೆ ಗೊತ್ತುಂಟ? ಭರತವಂಶದಲ್ಲಿ ಹುಟ್ಟಿದವ ಅಂತ. ಭರತವಂಶದಲ್ಲಿ ಹುಟ್ಟಿದವರು ಸುಮಾರು ಜನ ಇದ್ದಾರೆ, ಅವರೆಲ್ಲ ಭಾರತರು ಅಂತಾರೆ. ಅದೊಂದು ಸಂಗತಿ ಅಷ್ಟೇ. ನಾವು ಭಾರತದಲ್ಲಿ ಹುಟ್ಟುವುದು ಅಂತ ಹೇಳಿದ ಹಾಗೆ. ನಿಜವಾಗಿ ಭರತ ಅಂತಂದರೆ ಭಗವಂತನಲ್ಲಿ ನಿರತನಾದವ, ಭಗವತಿ ರತಃ ಭರತಃ. ಸದಾ ಭಗವಂತನಲ್ಲಿ ನಿರತನಾದ ವಾಯುದೇವರಿಗೆ ಭರತ ಅಂತ ಹೆಸರು. ಭಕ್ತಿ ಭರಿತಃ, ಭರತೋ ಭಕ್ತಿ ಭರಿತಃ ಅಂತ ನಾರಾಯಣ ಪಂಡಿತರು ಹೇಳ್ತಾರೆ ರಾಮಾವತಾರದ ಕಥೆಯಲ್ಲಿ. ಹಾಗೆ ಭಗವಂತನಲ್ಲಿ ನಿರಂತರವಾದಂತಹ ಭಕ್ತಿಯಿಂದ ರತನಾದವನು ಭರತ. ಯಾರು ಅಂದರೆ ವಾಯುರ್ವಾವ ಭರತಃ. ಭರತ ಅಂತ ವಾಯುದೇವರು ಅಂತ. ವಾಯುದೇವರು ಭರತ ಆದರೆ ಭೀಮಸೇನನು ಭರತ ಆದ, ವಾಯುದೇವರ ರೂಪ ಅದು. ಹಾಗಾಗಿ ಭಾರತ ಅಂದರೆ ಏನಾಗಿದೆ ಗೊತ್ತುಂಟ? ಭರತನ ತಮ್ಮ ಅಂತ. ಅಂದರೆ ಭೀಮಸೇನನ ತಮ್ಮ ಅರ್ಜುನ, ಅವನು ತಮ್ಮ. ನಾವು ವಾಯುದೇವರ ಭಕ್ತರು, ಭರತನ ಅನುಯಾಯಿಗಳು. ಯಾಕಂದರೆ ಮಧ್ವರು ಭರತರೇ, ಪ್ರಾಣದೇವರ ಉಪಾಸಕರು ಅಂತ ಅರ್ಥ. ಭಾರತ ಅಂದರೆ ಮೊದಲು ನನ್ನ ರೂಪವನ್ನು ನೋಡಬೇಕಾಗಿದ್ದರೆ ಮೊದಲು ಭಾರತ ಆಗು. ಅಂದರೆ ನೀನು ಪ್ರಾಣತತ್ವದ ಉಪಾಸಕನಾಗು. ನೀನು ಪ್ರಾಣತತ್ವದ ಉಪಾಸನೆ ಮಾಡದೇ ಇದ್ದರೆ ನಿನಗೆ ಭಗವಂತನ ದರ್ಶನ ಆಗೋಲ್ಲ. ಫಸ್ಟ್ ಬಿಕಮ್ ಭರತ. ಭಾರತ ಅಂದರೆ ಫಾಲೋವರ್ ಆಫ್ ಪ್ರಾಣ. ಯಾಕೆಂದರೆ ಯಸ್ಮಿನ್ ಸ್ಥಿತೇ ಸ್ಥಾಸ್ಯಾಮಿ ಪ್ರತಿಷ್ಠಿತೇ ಪ್ರತಿಷ್ಠಾಸ್ಯಾಮಿ. ಭಗವಂತ ಮೊದಲು ಯೋಚನೆ ಮಾಡಿ, ನಾನು ಇರುವಾಗ ನನ್ನ ಜೊತೆಗೆ ಇರಬೇಕು, ನಾನು ಹೋಗುವಾಗ ನನ್ನ ಜೊತೆ ಅಂಥ ಒಬ್ಬ ಸದಾ ನನ್ನ ಜೊತೆಗೆ ಇರತಕ್ಕಂಥ ಅವಿನಾಭಾವಿಯಾಗಿರ್ತಕ್ಕ ಒಬ್ಬ ಸಂಗಾತಿ ಬೇಕು ಅಂತ ಯೋಚನೆ ಮಾಡಿ ಸ ಪ್ರಾಣಮಸುರಜತ, ಪ್ರಾಣದೇವನು ಸೃಷ್ಟಿ ಮಾಡಿದ. ಇದು ಉಪನಿಷತ್ತು ಹೇಳುವಂಥದ್ದು. ಆದ್ದರಿಂದ ಭಗವಂತನ ಜೊತೆಗೆ ಇರುವವನು ಪ್ರಾಣ. ಅವನನ್ನು ತಿಳ್ಕೊಂಡ್ರೆ ಅವನು ಜೊತೆಗೆ ಅವನ ಒಟ್ಟಿಗಿರುವ ಭಗವಂತ ತಿಳಿತಾನೆ. ಅದರಿಂದ ಮೊದಲು ಭರತನಲ್ಲಿ ನಿರತನಾದಂಥ ನಿರತನಾಗು. ಭರತ ಅಂದರೆ ವಾಯುದೇವರು, ವಾಯುದೇವರ ಉಪಾಸಕನಾಗು. ಅಂದರೆ ಪ್ರಾಣದೇವರ ಪ್ರಾಣತತ್ವದ ಉಪಾಸಕನಾಗು. ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ಬಂದ ಆ ಮಹತ್ವವನ್ನು ಅರ್ಥ ಮಾಡಿಕೊ. ನಿನಗೆ ಭಗವಂತನ ನೋಡುವುದಕ್ಕೆ ಒಂದು ಮೆಟ್ಲ ಹತ್ತಿರ ಆದಿ ನೀನು ಮಾಧ್ವನಾಗಿ ಹುಟ್ಟಿದ್ದರಿಂದಲೇ. ಇನ್ನು ತಿಳ್ಕೊಳ್ಳೋದು ಮಾತ್ರ ಮುಂದೆ ಮಾಡಬೇಕಾದ ಅದು ಭಾರತ. ಆಮೇಲೆ ಎರಡನೇದು ಬೇಕು. ಏನು ಅಂದರೆ ವಾಯುದೇವರು ಉಪಾಸನೆ ಮಾಡಬೇಕಾಗಿದ್ದರೆ ನಾವು ಮಾಧ್ವರಾಗಿ ಕೆಲವರು ಹೇಳೋದುಂಟು, ಮಾಧ್ವರಾಗಿ ಹುಟ್ಟಿದ್ದರಿಂದಲೇ ನಮಗೆ ಮೋಕ್ಷದ ಬಾಗಿಲು ತೆರೆದು ಬಿಟ್ಟಿದೆ. ಯಾಕೆ ನಾವು ಮಾಧ್ವರು ಅಂತ. ಮಾಧ್ವರಾಗಿ ಹುಟ್ಟಿದ ಕೂಡಲೇ ಮೋಕ್ಷದ ಬಾಗಿಲು ತೆರೆಯೋದಿಲ್ಲ. ಯಾಕೆಂದರೆ ಎಷ್ಟೋ ಜನ ದೈತ್ಯರು ಮಾಧ್ವರಾಗಿ ಹುಡ್ತಾರೆ. ಯಾವುದೋ ಒಂದು ಜನ್ಮಾಂತರದ ಪುಣ್ಯದಿಂದ ಮತ್ತೊಂದು ಜನ ಪುನಃ ದೈತ್ಯರಾಗಿ ಹುಡ್ತಾರೆ. ಅದರಿಂದ ಮಾಧ್ವರಾಗಿ ಹುಟ್ಟುವುದೇ ಮಾಧ್ವರಾಗಿ ಒಂದು ಜನ್ಮದಲ್ಲಿ ಮಾಧ್ವರಾಗುವುದು. ಅನೇಕ ಒಂದು ದೈತ್ಯರು ನಮ್ಮ ಕಣ್ಮುಂದೆ ಓಡಾಡ್ತಾ ಇದ್ದಾರೆ. ದೈತ್ಯರು ಮಾಧ್ವರಾಗಿ ಆಗಿರುವಾಗ ಬರೀ ದೇವತೆಗಳೇ ಮಾಧ್ವರಾಗಿ ಅಂತ ಹೇಳೋದು ಹಾಗೆ. ಅದರಿಂದ ಬೇಕಾದಷ್ಟು ದುಷ್ಟಶಕ್ತಿಗಳು ಮಾಧ್ವರ ಆಗುವುದೇ ಒಂದು ಕ್ವಾಲಿಫಿಕೇಶನ್ ಅಲ್ಲ. ಪ್ರಾಣದೇವರ ಉಪಾಸನೆ ಮಾಧ್ವರಾದ ಕೂಡಲೇ ಮಾಡ್ಲಿಕ್ಕೆ ಬರುತ್ತೆ ಅಂತಲ್ಲ. ಮತ್ತೆ ಭಾರತ, ಭಾ ಅಂದರೆ ಏನು? ಭರ್ಗ. ಭಾ ಅಂದರೆ ಬೆಳಕು. ಬೆಳಕು ಅಂದರೆ ಜ್ಞಾನದ ದಾರಿ, ಸಾತ್ವಿಕ ಮಾರ್ಗ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ. ಭಾ ಅಂದರೆ ಬೆಳಕು, ಸತ್ವಗುಣ. ಆ ಸತ್ವದ ಗುಣ ಇದ್ದವರನ್ನು ಬೈಯೋದು, ಟೀಕೆ ಮಾಡೋದು, ಗಾಳಿ ಹಿಡಿಯೋದು, ಇಂಥವರು ಮಾಧ್ವರಲ್ಲ. ಇದು ಇಡೀ ದಿವಸ ಅವರ ಅಯೋಗ್ಯರು ಇವರು ಅಯೋಗ್ಯರು, ನಾನೊಬ್ಬನೇ ಯೋಗ್ಯ ಅಂತ ಹೇಳ್ಕೊಂಡು ತಿರುಗಿದರೆ ಅದು ಯಾವ ದೇವರೂ ಮೆಚ್ಚುವುದಿಲ್ಲ. ಅದರಿಂದ ಮೊದಲು ಜ್ಞಾನದ ದಾರಿಯಲ್ಲೇ ನಿನ್ನ ಆಸಕ್ತಿ ಕೇಂದ್ರೀಕೃತ ಆಗಲಿ. ಭಾ ಜ್ಞಾನ ಅಂದರೆ ವಿಷಯ. ಇದು ಜ್ಞಾನ ಮತ್ತು ಕರ್ಮ, ಇದರಲ್ಲಿ ಯಾವುದರಲ್ಲಿ ನಾವು ರತರಾಗಿರಬೇಕು? ಎರಡರಲ್ಲೂ ಬೇಕು. ಆದರೆ ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೆ ಕೊಡಬೇಕು? ಕೆಲವರು ಜ್ಞಾನ ಬಿಟ್ಟು ಅನುಷ್ಠಾನದಲ್ಲಿ ಕೂತವರು.
ಈ ಎರಡು ಮಾರ್ಗ, ಜ್ಞಾನ ಬಿಟ್ಟು ಅನುಷ್ಠಾನ ಹಿಡಿದವರು ಕೆಲವರು. ಅಯ್ಯೋ ಬೆಳಗಾದ ಸಂಜೆ ತನಕ ಅನುಷ್ಠಾನದಲ್ಲಿ ಜ್ಞಾನವೇ ಹೋಗಲಿಲ್ಲ ಒಳಗೆ ಇಡೀ ಜೀವಮಾನದಲ್ಲಿ. ಯಾಕೆಂದ್ರೆ ಬೆಳಗಿನ ಸಂಜೆನೂ ಅನುಷ್ಠಾನ ಮಾಡಿದರು, ಜ್ಞಾನ ಹೋಗಲಿಲ್ಲ. ಕರ್ಮಣ ಜ್ಞಾನ, ನಿಮ್ಮ ಪ್ರಾರಬ್ಧ ಕರ್ಮ. ಜ್ಞಾನಕ್ಕೋಸ್ಕರ ಅನುಷ್ಠಾನ ಮಾಡಲಿ ಅಂತ ಹೇಳಿದ್ರು, ಅನುಷ್ಠಾನಕ್ಕೋಸ್ಕರ ಅನುಷ್ಠಾನ ಅಲ್ಲ. ಜ್ಞಾನ ಬಾರದೇ ಇದ್ದರೆ ಅನುಷ್ಠಾನ ದಂಡ ಆಯ್ತು, ಇಡೀ ಜನ್ಮ ವ್ಯರ್ಥ ಆಯಿತು. ಜ್ಞಾನ ಇಲ್ಲದ ಅನುಷ್ಠಾನ, ಅದಕ್ಕಿಂತ ಅನುಷ್ಠಾನ ಇಲ್ಲದ ಜ್ಞಾನವಾಸಿ, ಅದಕ್ಕಿಂತಲೂ ಅನುಷ್ಠಾನ ಇರುವ ಜ್ಞಾನ ಮೇಲೆ. ಇದು ಮೂರು ಸ್ಥಳ. ಅನುಷ್ಠಾನ, ಬರೀ ಅನುಷ್ಠಾನ ಉಂಟಲ್ಲ ಅದು ನಿಕೃಷ್ಟ. ಅದಕ್ಕಿಂತ ಅನುಷ್ಠಾನ ಇಲ್ಲದ ಜ್ಞಾನ ಮೇಲೆ, ಅದಕ್ಕಿಂತ ಅನುಷ್ಠಾನ ಪೂರ್ವಕವಾದ ಜ್ಞಾನ ಮೇಲೆ. ಇದು ಬೇಕಾದ್ದು ಕೊನೆಯದು. ಅದರಿಂದ ನೀವು ಒಂದು ವೇಳೆ ಅನುಷ್ಠಾನ ಬಿಟ್ಟು ಜ್ಞಾನ ಹಿಡಿದರೂ ಪರವಾಗಿಲ್ಲ, ಜ್ಞಾನ ಬಿಟ್ಟು ಅನುಷ್ಠಾನ ಹಿಡಿಬೇಡಿ. ಯಾಕೆಂದರೆ ಅನುಷ್ಠಾನ ಇಟ್ ಲೀಡ್ಸ್ ನೋವೇರ್. ಜ್ಞಾನಕ್ಕೋಸ್ಕರ ಅನುಷ್ಠಾನ, ಜ್ಞಾನದ ಗುರಿ ಇಲ್ಲದ ಅನುಷ್ಠಾನ ಅದು ಸುಮ್ಮನೆ ಮೆಕ್ಯಾನಿಕಲ್ ಆ್ಯಕ್ಷನ್, ಕ್ರಿಯೆ, ಯಾಂತ್ರಿಕ ಕ್ರಿಯೆ, ಭಗವಂತನ ಹತ್ತಿರ ಕೊಂಡು ಹೋಗುವುದಿಲ್ಲ. ಯಾಕಂದರೆ ಒಂದು ತಮಾಷೆ ಹೇಳ್ತೇನೆ ನಿಮಗೆ ನಾನು, ಧರ್ಮ ಅರ್ಥ ಕಾಮ ಅಂತ. ಈ ಅರ್ಥ ಮಧ್ಯದ್ದುಂಟಲ್ವ, ಇದು ಒಂದು ಧರ್ಮ ಮತ್ತು ಕಾಮಕ್ಕೆ ಒಂದು ಸಾಮ್ಯ ಉಂಟು. ಧರ್ಮ ಮತ್ತು ಕಾಮ ಬಹಳ ಹತ್ತಿರ ಇರತಕ್ಕಂಥ ವಸ್ತುಗಳು. ಯಾಕೆಂದರೆ ಈ ಮನುಷ್ಯನ ಜೀವನದಲ್ಲಿ ಅರ್ಥದ ಗುಣ ಏನು ಗೊತ್ತುಂಟ? ಮುಚ್ಚಿಕೊಳ್ಳುವುದು. ಅವನು ದುಡ್ಡು ಎಷ್ಟು ಉಂಟು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ದುಡ್ಡು ಖರ್ಚು ಮಾಡಿದ್ದು ಅದರಿಂದ ಅವನು ತಗೊಂಡ ಸುಖ. ದುಡ್ಡು ನಮ್ಮನ್ನು ಅಂದರೆ ಮುಚ್ಚುವಂತೆ ಮಾಡಿಕೊಳ್ಳುದು. ನಮ್ಮಲ್ಲಿರುವ ಸಂಪತ್ತು, ನಮ್ಮಲ್ಲಿರುವ ಚಿನ್ನಾಭರಣ ಎಲ್ಲವನ್ನು ಮುಚ್ಚಿಡುವುದು. ದುಡ್ಡು ಮುಚ್ಚುವ ಕ್ರಿಯೆ. ಧರ್ಮ ಮತ್ತು ಅರ್ಥ, ಧರ್ಮ ಮತ್ತು ಕಾಮ ಬಿಚ್ಚುವ ಕ್ರಿಯೆ. ಇದು ಎರಡರಲ್ಲಿ ಕಾಮನ್ ಇರುವಂತಹದ್ದು. ಕಾಮ ಮತ್ತು ಧರ್ಮ ಎರಡೂ ತನಗೆ ಇಷ್ಟವಾದ ವಸ್ತುವಿನ ಮುಂದೆ ನಮ್ಮನ್ನು ಬಿಚ್ಚಿಕೊಳ್ಳುವುದು. ಪರಮ ಇಷ್ಟನಾದ ಭಗವಂತನ ಮುಂದೆ ಬಿಚ್ಚಿಕೊಳ್ಳುವುದು ಧರ್ಮ. ನಾವು ಪ್ರೀತಿಸಿದ ಗಂಡು ಹೆಣ್ಣು ಒಬ್ಬರ ಮುಂದೆ ಒಬ್ಬರು ಬಿಚ್ಚಿಕೊಳ್ಳುವುದು ಕಾಮ. ಆದರೆ ಎರಡರ ಕ್ರಿಯೆಯು ಈ ಕಾಮದ ಹಿಂದೆ ಇರುವುದು ಕೂಡ ಅಂತತಃ ಭಗವಂತನ ಮುಂದೆ ಬಿಚ್ಚಿಕೊಳ್ಳುವ ಬಯಕೆಯ ಒಂದು ಇನಿಷಿಯೇಷನ್ ಅದು. ಹಾಗಾಗಿ ಕಾಮ ಅನ್ನೋದು ಧರ್ಮಕ್ಕೆ ಸ್ವಲ್ಪ ಹತ್ತಿರ ಆಗುತ್ತೆ. ಯಾಕಂದರೆ ಬಿಚ್ಚಿಕೊಳ್ಳುವ ಕ್ರಿಯೆ ಉಂಟು. ಅಟ್ಲೀಸ್ಟ್ ದುಡ್ಡು ಮುಚ್ಚಿಕೊಳ್ಳುವುದು, ಅದು ಇನ್ನೊಬ್ಬರ ಮುಂದೆ ಎಕ್ಸ್ಪೋಸ್ ಆದರೆ ನನಗೆ ತಲೆ ಬಿಸಿ. ದುಡ್ಡು ಮುಚ್ಚಿಕೊಳ್ಳುವುದು, ಧರ್ಮ ಮತ್ತು ಕಾಮಗಳು ಬಿಚ್ಚಿಕೊಳ್ಳುವ ಕ್ರಿಯೆಗಳು. ನಾವು ಪ್ರೀತಿಸಿದ ವಸ್ತುವಿನ ಮುಂದೆ ಬತ್ತಲಾಗಬೇಕು ಅಂತ ಬಯಸ್ತೇವೆ. ಆ ಪ್ರೀತಿಸಿದ ವಸ್ತು ಯಾವುದಾಗಬೇಕು? ಭಗವಂತ ಆಗಬೇಕು. ಆಗ ಅವನ ಮುಂದೆ ನಾವು ಬತ್ತಲಾಗಬೇಕು. ಅದು ಜೀವನದ ಗುರಿ. ಅದಕ್ಕೆ ನಿರ್ವಾಣ, ಬತ್ತಲಾಗದೆ ಬಯಲು ಸಿಕ್ಕದಯ್ಯ. ಅದು ಭಗವಂತನ ಬಳಿಗೆ ಬತ್ತಲಾಗುವಂತಹ ಕ್ರಿಯೆ. ಅದನ್ನು ಮಾಡುವುದೇ ಆ ಬೆಳಕಿನ ಕಡೆಗೆ. ಆ ಬೆಳಕಿಗೆ ನಾವು ನಮ್ಮನ್ನು ಮುಸುಕು ಹಾಕಿ ಮಲಗುಳುವುದಲ್ಲ. ಬೆಳಕು ಬಂದಾಗ, ಸೂರ್ಯೋದಯ ಆದಾಗ ಕಿಟಕಿ ಬಾಗಿಲು ಮುಚ್ಚಿ ಕೊಟ್ಟೆ ಎಳೆದು ಮಲ್ಕೊಂಡ್ರೆ ಏನು ಉಪಯೋಗ ಉಂಟು? ಆಗ ಕಿಟಕಿ ತೆರೆ, ಬಾಗಿಲು ತೆರೆ, ನಿನ್ನ ಮುಸುಕು ತೆಗೆ, ಬತ್ತಲಾಗು, ಬೆಳಕಿನ ಸ್ನಾನ ಮಾಡು. ಅದು ಭಾರತ. ಹೀಗೆ ಬೆಳಕನ್ನು ದ್ವೇಷಿಸುವ ಕೆಲವು ಅನುಷ್ಠಾನವಂತರಿದ್ದಾರೆ. ಎಲ್ಲ ಊರಿನಲ್ಲಿಯೂ ನೋಡಿದ್ದೇನೆ ನಾನು. ಅವರಿಗೆ ಅನುಷ್ಠಾನ ಮುಖ್ಯ, ತಪ್ಪಲ್ಲ. ಅದಕ್ಕೋಸ್ಕರ ಅವರು ಜ್ಞಾನವನ್ನು ದ್ವೇಷ ಮಾಡ್ತಾರೆ. ಅದು ಮಹಾಪಾತಕ. ಜ್ಞಾನವನ್ನು ದ್ವೇಷ ಮಾಡುವ ಅನುಷ್ಠಾನವಂತರು ಅವರು ಸಮಾಜ ಕಂಟಕರು, ನಾಸ್ತಿಕರಿಗಿಂತ ನೀಚರು ಅವರು. ಅದಕ್ಕೆ ಬೆಳಕನ್ನು ಸ್ವಾಗತಿಸು, ಜ್ಞಾನವನ್ನು ಸ್ವಾಗತಿಸು. ಅವನು ಭಾರತ, ಬೆಳಕಿನಲ್ಲಿ ನಿರತನಾದವ. ಜ್ಞಾನವನ್ನು ಸ್ವಾಗತಿಸು. ಎಲ್ಲಿ ಜ್ಞಾನ ಇದೆ ಅದನ್ನು ಹೀರಿಕೋ. ಪುಷ್ಪೇಭ್ಯೈವ ಷಡ್ಪದ ಅಂತ. ದುಂಬಿ ಎಲ್ಲಿ ಮಧುರಸ ಇದೆ, 1000 ಹೂಗಳೆಲ್ಲ ಹರಿದಾಡುತ್ತೆ, ಎಲ್ಲಿದೆ ಒಳ್ಳೆಯದು ಅದನ್ನು ಸ್ವೀಕಾರ ಮಾಡು. ಪ್ರಾಣತತ್ವದ ಉಪಾಸನೆ ಮಾಡು. ಆಗ ನೀನು ಭಾರತನಾಗ್ತೀಯ, ಭಗವಂತನ ದರ್ಶನ ಆಗುತ್ತೆ ಅಂದ. ಭಾರತ ಅನ್ನುವ ಶಬ್ದವನ್ನು ಬಳಸ್ತಾನೆ. ಹೀಗೆ ಆ ಒಂದೊಂದು ಸಂಬೋಧನೆಯಲ್ಲೇ ಒಂದು ಇಡೀ ಫಿಲಾಸಫಿಯನ್ನು ತುಂಬುವಂಥ ಒಂದು ಶಕ್ತಿ ಭಗವದ್ಗೀತೆಯಲ್ಲಿದೆ ಅನ್ನೋದನ್ನು ನಾವು ನೋಡಿದೆವು. ಇವತ್ತು ಸುಮ್ಮನೆ ಮಾತಾಡ್ತಾ ತುಂಬ ಹೊತ್ತು ಮಾತಾಡಿದೆ. ನಿಮ್ಮನ್ನು ತುಂಬ ಹೊತ್ತು ಕಾಯಿಸಿದೆ. ಇನ್ನು ಮತ್ತೆ ಬಸ್ಸಿಗೋಸ್ಕರ ಓಡಬೇಕು ಪಾಪ. ಎಲ್ಲಕ್ಕಿಂತ ಹೆಚ್ಚು ಹೆಣ್ಮಕ್ಕಳ ಚಿಂತೆ ನನಗೆ. ನಿಮಗೆ ಮನೆ ಹೋಗಬೇಕು, ಅಲ್ಲಿ ಮನೆಯಲ್ಲಿ ಕೆಲವರು ಉಪನ್ಯಾಸಕ್ಕೆ ಬಂದಿರ್ತಾರೆ, ಭಾರತೀಯದವರಲ್ಲಿ ನರಸಿಂಹ ಅವತಾರ ಮಾಡಿ ಕೂತಿರ್ತಾರೆ. ಎಲ್ಲಿ ಹೋದ್ದು ಒಂದು ಹಸಿವ ಆಯಿತು, ಅವರಿಗೆ ಉಪನ್ಯಾಸ ಬೇಡ, ಊಟ ಬೇಕು. ಇವ್ರು ಹೋಗುವಾಗ ಊಟ ರೆಡಿ ಆಗಲಿಲ್ಲ ಸಿಟ್ಟು ಬಂದುಬಿಡುತ್ತೆ. ಇದೆಲ್ಲ ಸಂಕಷ್ಟಗಳನ್ನು ಅನುಭವಿಸಿ ಉಪನ್ಯಾಸ ಕೇಳಲಿಕ್ಕೆ ಬರ್ತೀರಿ. ಸಕಾಲಕ್ಕೆ ಹೋಗ್ಲಿಕ್ಕೆ ಆಗದೇ ಇದ್ದರೆ ಬಸ್ಸು ಒಂಚೂರು ತಡವಾಗಿಬಿಟ್ರೆ ಮನೆ ತಲುಪುವಾಗ ಮತ್ತೆ ಮನೆಯಲ್ಲಿ ಸಹಸ್ರನಾಮಾರ್ಚನೆ ಪ್ರಾರಂಭ ಆಗುತ್ತೆ. ಅದನ್ನೂ ಸಹಿಸ್ಕೊಂಡು ಬರ್ತೀರಲ್ಲ. ನಿಮ್ಮ ಮುಖ್ಯವಾಗಿ ಮೊದಲು ತಾಯಂದಿರಿಗೆ ಅಭಿವಂದಿಸಿ ನಿಮಗೆಲ್ಲ ನನ್ನ ಅಭಿನಂದನೆ ಸಲ್ಲಿಸಿ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.